ಕೈವಲ್ಯವನ್ನ ಕೇವಲ ಜ್ಞಾನವನ್ನ ಅರ್ಹತ್ ಪದವಿಯನ್ನ ಪ್ರಾಪ್ತಿ ಮಾಡಿಕೊಂಡಾರ ಅವರಿಗೆ ಜೈನಾಗಮದಲ್ಲಿ ಅರ್ಧನಾರೀಶ್ವರ ಅಂತಕ್ಕಂಥ ಉಪಾಧಿಯನ್ನು ಕೊಡಲಾಗಿದೆ. 1008 ಹೆಸರುಗಳಲ್ಲಿ ಇದು ಒಂದು ಹೆಸರು, ಅರ್ಧನಾರೀಶ್ವರ. ಅರ್ಧ ಅರಿ ಪ್ಲಸ್ ಈಶ್ವರ, ಅರ್ಧನಾರೀಶ್ವರ. 8 ಕರ್ಮಗಳ ಪೈಕಿ 4 ಅಘಾತಿ ಮತ್ತು ಘಾತಿ. ಈ 8 ಕರ್ಮ ಪೈಕಿ 4 ಘಾತಿ ಕರ್ಮಗಳನ್ನ, ಅರ್ಧ ಕರ್ಮಗಳನ್ನ ನಾಶ ಮಾಡಿರುವುದರಿಂದ ಅವರಿಗೆ ಅರ್ಧನಾರೀಶ್ವರ ಅಂತಕ್ಕಂಥ ಉಪಾಧಿಯನ್ನು ಕೊಡಲಾಗಿದೆ. ಜೈನ ಸಿದ್ಧಾಂತದಲ್ಲಿ ಪ್ರಮುಖವಾಗಿ 2 ಲಿಂಗಗಳನ್ನು ಬೇರೆ ಮಾಡ್ತಾರೆ. ಒಂದು ದ್ರವ್ಯಲಿಂಗ, ಮತ್ತೊಂದು ಭಾವಲಿಂಗ. ಅದರಲ್ಲಿ ಮತ್ತು 3 ಭೇದಗಳು: ದ್ರವ್ಯ ಪುಲ್ಲಿಂಗ, ದ್ರವ್ಯ ಸ್ತ್ರೀಲಿಂಗ, ದ್ರವ್ಯ ನಪುಂಸಕಲಿಂಗ. ಜೊತೆಗೆ ಭಾವದಿಂದ ಸಹ ಭಾವ ಪುಲ್ಲಿಂಗ, ಭಾವ ಸ್ತ್ರೀಲಿಂಗ, ಭಾವ ನಪುಂಸಕಲಿಂಗ. ದ್ರವ್ಯ ಲಿಂಗದ ಅಪೇಕ್ಷದಿಂದ ಮಾತ್ರ ಪುರುಷ ಪರ್ಯಾಯದಲ್ಲಿ ಭರತ ಮತ್ತು ಐರಾವತ ಕ್ಷೇತ್ರದ ಅಪೇಕ್ಷೆಯಿಂದ ತೀರ್ಥಂಕರರ ಕಾಲ ಅರ್ಥಾತ್ ಚತುರ್ಥ ಕಾಲದಲ್ಲಿ ದ್ರವ್ಯ ಪುಲ್ಲಿಂಗ ಪರ್ಯಾಯದಲ್ಲಿ ಮಾತ್ರ ಮೋಕ್ಷದ, ದ್ರವ್ಯ ಸ್ತ್ರೀಲಿಂಗ ಪರ್ಯಾಯದಲ್ಲಿ ಮೋಕ್ಷ ಇಲ್ಲ. ಸ್ತ್ರೀಯರಿಗೆ ಮೋಕ್ಷ ಇಲ್ಲ ಅಂತ ಯಾಕೆ ಹೇಳಿದ್ರು ಅಂದ್ರೆ ಕಾರಣ, ಸ್ತ್ರೀ ಒಳಗ ವಜ್ರ ಋಷಭ ನಾರಾಜ ಸಹನ ಸ್ತ್ರೀ ಪರ್ಯಾಯದಾಗಿ ಜೀವಕ್ಕ ಇರೋದಿಲ್ಲ. ಯಾವ ಜೀವನ ಶರೀರ ವಜ್ರ ಋಷಭ ನಾರಾಜದಾರಿ ಸಹನದಾರಿ ಅದ ಅಂತ ಜೀವ ಮಾತ್ರ ಭರತ ಐರಾವತ ಕ್ಷೇತ್ರದಿಂದ ಚತುರ್ಥ ಕಾಲದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ. ಪಂಚಮ ಕಾಲದಾಗ ಪುರುಷರ ಸಹಿತ ಮೋಕ್ಷ ಇಲ್ಲ, ಸ್ತ್ರೀ ಅಂತೂ ಬಿಡ್ರಿ. ಪುರುಷರ ಸಹಿತ ಪಂಚಮ ಕಾಲದಾಗ ಮೋಕ್ಷ ಇಲ್ಲ. ಯಾಕಂತ ಪ್ರಶ್ನೆ ಮಾಡಿದ್ರ ಪಂಚಮ ಕಾಲದಾಗ ಉತ್ಕೃಷ್ಟ ಸಹನ ಇರೋದಿಲ್ಲ. ಹೀಗೆ ಸಹನ ಇರೋದ್ರಿಂದ ಇವತ್ತ ಎಷ್ಟ ಜೀವ ಪಾಪ ಮಾಡಿದ್ರು 7ನೇ ನರಕಕ್ಕೆ ಹೋಗೋದಿಲ್ಲ. ಎಷ್ಟ ದೊಡ್ಡ ಪುರುಷಾರ್ಥ ಮಾಡಿದ್ರು ಇಲ್ಲಿಂದ ಡೈರೆಕ್ಟ್ ಮೋಕ್ಷಕ್ಕೆ ಹೋಗೋದಿಲ್ಲ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ನೀವು ಸ್ತ್ರೀ ಪರ್ಯಾಯ ಚೇಂಜ್ ಮಾಡಿ ಇದೇ ಕ್ಷೇತ್ರದಾಗ ಹೋಗಿ ಜನ್ಮ ತಗೊಂಡು ಅಲ್ಲಿಂದ ಅದಾಗೋದ್ರಿಂದ ಮೋಕ್ಷಕ್ಕೆ ಹೋಗ್ಬೋದು. ಅಂದ್ರ ಈ ಭರತ ಕ್ಷೇತ್ರದಿಂದ ಈ ಪರ್ಯಾಯದಿಂದ ಮೋಕ್ಷಕ್ಕಿಲ್ಲ. ಯಾಕೆ ಗೊತ್ತಾಯ್ತಲ್ಲ, ವಜ್ರ ಋಷಭ ನಾರಾಜ ಸಹನನ ಯಾವ ಉತ್ಕೃಷ್ಟ ಸಹನ ಮೋಕ್ಷದ ಕಾರಣ ಅಂತ ಹೇಳಾರೋ ಆ ಸಹನದ ಅಭಾವ. 6 ಸಹನ ಇರ್ತಾವ: ವಜ್ರ ಋಷಭ ನಾರಾಜ ಸಹನ, ವೃಷಭ ನಾರಾಜ ಸಹನ, ಅರ್ಧ ನಾರಾಜ ಸಹನ, ಕೀಲಕ ಸಹನ, ಅಸಂಪ್ರಾಪ್ತಿ ಸುಪಾಟಿಕ ಸಹನ. ಈ ರೀತಿ 6 ಸಹನಗಳನ್ನು ಹೇಳಲಾಗಿದೆ. ಆ 6 ಸಹನ ಪೈಕಿ ಪೈಲಾ ಸಹನ ವಜ್ರ ಋಷಭ ನಾರಾಜ ಸಹನದಾರಿ ಶರೀರ ಇರ್ತಕ್ಕಂಥ ಪುರುಷ ಪರ್ಯಾಯದಲ್ಲಿರ್ತಕ್ಕಂಥ ಜೀವ ಧರ್ಮ ಪುರುಷಾರ್ಥದಿಂದ ಮೋಕ್ಷ ಪುರುಷಾರ್ಥವನ್ನು ಪ್ರಾಪ್ತಿ ಮಾಡ್ಕೊಳ್ಬಹುದು. ಅನ್ಯಥಾ ಬಾಕಿ 5 ಸಹನದಿಂದ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಅದರಂತೆ ತೀರ್ಥಂಕರಿ ಜನ್ಮತಃ ಒಂದ ಏನಿರ್ತದ, ಶರೀರ ಇರ್ತದೆ. ಅದಕ್ಕಂತಾರು ಸಮ ಚತುರಸ್ರ ಸಂಸ್ಥಾನ. 6 ಪ್ರಕಾರ ಸಂಸ್ಥಾನ ಇರ್ತಾವೆ. ಅದರಾಗ ಸಂಸ್ಥಾನ ತೀರ್ಥಂಕರ ನಿಯಮದಿಂದ ಆ ಸಂಸ್ಥಾನ ಅದ ಸಮ ಚತುರಸ್ರ ಸಂಸ್ಥಾನ. ಸಮ ಚತುರಸ್ರ ಅಂದ್ರೆ ಕಣ್ಣು ಎಷ್ಟಿರ್ಬೇಕು ಅಷ್ಟೇ ಇರಬೇಕು, ಮೂಗು ಎಷ್ಟಿರ್ಬೇಕು ಅಷ್ಟೇ ಇರಬೇಕು, ಬಾಯಿ ಎಷ್ಟಿರ್ಬೇಕು ಅಷ್ಟು, ಹೈಟ್ ಎಷ್ಟಿರ್ಬೇಕು, ಒಂದು ಕೈ ಇರೋ ಉದ್ದ, ಕಾಲರೆ ಉದ್ದ, ನಡಾರೆ ಸಣ್ಣ, ಎದೆರೆ ದಪ್ಪ, ಯಾರು ಇರಂಗಿಲ್ಲ. ಸಮ ಚತುರಸ್ರ ಸಂಸ್ಥಾನ. ಅವರಂತ ಸುಂದರ ಈ 3 ಲೋಕದಾಗ ಯಾರು ಇರುವುದಿಲ್ಲ. ಅಂತ ಸಮ ಚತುರಸ್ರ ಸಂಸ್ಥಾನದಾರಿ ಶರೀರ ತೀರ್ಥಂಕರಿಗೆ ಜನ್ಮತಃ ಇರ್ತದೆ. ಮತ್ತು ವಜ್ರ ವೃಷಭ ನಾರಾಜ ಸಹನ ಶರೀರ ತೀರ್ಥಂಕರಿ ನಿಯಮದಿಂದ ಇರೋದ್ರಿಂದ ಅವರು ತದ್ಭವ ಮೋಕ್ಷಗಾಮಿ ಆಗಿರ್ತಾರು. ತದ್ಭವ ಅದ ಭವದಾಗ ಮೋಕ್ಷ, ಮತ್ತೊಂದು ಭವ ಅನ್ನೋದು ಇಲ್ಲ. ಅಂಥವ್ರಿಗೆ ತದ್ಭವ ಮೋಕ್ಷಗಾಮಿ ಅಂತಾರೋ, ಚರಮ ಶರೀರ ಅಂತಾರೋ. ಅಂತಃಕೃತ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು, ತೀರ್ಥಂಕರ್ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು, ಸಮುದ್ರದಾಗ ಕೇವಲಿಯಾಗಿ ಮೋಕ್ಷ ಹೋಗ್ಬೋದು,
ಸಾಮಾನ್ಯ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು, ಅನುಬದ್ಧ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು, ಉಪಸರ್ಗ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು, ಮೂಕ ಕೇವಲಿಯಾಗಿ ಮೋಕ್ಷಕ್ಕೆ ಹೋಗ್ಬೋದು. ಮುಖ್ಯ ಪ್ರಕಾರ 7 ಪ್ರಕಾರ ಕೇವಲಿ ಅದಾರೋ ಆ ಕೇವಲಿ ಸ್ಥಾನ ಪ್ರಾಪ್ತಿ ಮಾಡ್ಕೊಂಡ ಈ ಆತ್ಮ ಮೋಕ್ಷಕ್ಕೆ ಹೋಗ್ಬೋದು. ಇದು ಮಾತ್ರ ದ್ರವ್ಯ ಪುಲ್ಲಿಂಗದಲ್ಲಿ ಸಾಧ್ಯ. ಇನ್ನ ಭಾವ 3 ಲಿಂಗದ ಮೋಕ್ಷ ಹೇಗಿದೆ ನಿಮಗೆ? ಆಚಾರ್ಯ ಗುರುತಿಪಿಚ್ ಮಹಾಸ್ವಾಮಿ ತತ್ವ ಸೂತ್ರದಲ್ಲಿ ಇದರ ವರ್ಣನ ಮಾಡ್ತಾರೆ. ಅದನ್ನ ಆಚಾರ್ಯರು ಶಾಸ್ತ್ರ ಸಾರ ಸಮುಚ್ಚಯ ಗ್ರಂಥದಲ್ಲಿ ಸಹ ಉಲ್ಲೇಖ ಮಾಡ್ತಾರೆ. ಮಾಗನಂದಿ ಆಚಾರ್ಯ ಬಹಳ ಸುಂದರವಾಗಿ ಲಿಂಗಂ ದ್ವಿದೌವ ತ್ರಿವಿಧೌವ ಲಿಂಗವನ್ನ 2 ಮತ್ತು 3 ಪ್ರಕಾರ ವಿಂಗಡಣೆ ಮಾಡಿ. ಒಂದು ದ್ರವ್ಯಲಿಂಗ, ಇನ್ನೊಂದು ಭಾವಲಿಂಗ. ದ್ರವ್ಯಲಿಂಗ 3: ದ್ರವ್ಯ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಭಾವ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಅಂದ್ರೆ ಜಿನ ಧರ್ಮದಲ್ಲಿ ಮತ್ತು 3 ಲಿಂಗಗಳನ್ನ ಹೇಳ್ತಾರೆ: ಜಿನಲಿಂಗ, ಮುನಿಲಿಂಗ, ಶ್ರಾವಕ ಲಿಂಗ. ಈ ಪದಗಳನ್ನ ಬಳಸ್ಕೊಂಡ ನಮ್ಮ ನಾಡಿನೊಳಗೆ ಲಿಂಗಾಯತ ಮತ ಹುಟ್ಕೊಂಡದ್ದು ಐತಲ್ಲ. ಲಿಂಗ ಅನ್ನೋ ಶಬ್ದ ಜೈನಾಗಮದ ಉಲ್ಲೇಖ. ಭಾವ ಲಿಂಗದ ಅಪೇಕ್ಷದಿಂದ ಭಾವ ಪುಲ್ಲಿಂಗದಾಗೂ ಮೋಕ್ಷದ, ಭಾವ ಸ್ತ್ರೀಲಿಂಗದಾಗೂ ಮೋಕ್ಷದ, ಭಾವ ನಪುಂಸಕ ಲಿಂಗದಾಗೂ ಮೋಕ್ಷದ. ಖರೆ ದ್ರವ್ಯದ ಅಪೇಕ್ಷದಿಂದ ಮಾತ್ರ ಪುಲ್ಲಿಂಗದಲ್ಲಿ ಮೋಕ್ಷದ. ಯಾಕಂದ್ರೆ ದ್ರವ್ಯದ ಅಪೇಕ್ಷದಿಂದ ಪುಲ್ಲಿಂಗದಲ್ಲಿ ಮಾತ್ರ ವಜ್ರ ಋಷಭನ ಆರಾಧ ಸಹನ ಸಾಧ್ಯತೆ, ಸ್ತ್ರೀ ಪರ್ಯಾಯದ ಆ ಸಹನ ಇರೋದಿಲ್ಲ ಅನ್ನೋದ್ರಿಂದ ಜೈನ ಸಿದ್ಧಾಂತದ ಪ್ರಕಾರ ಸ್ತ್ರೀಯರಿಗೆ ತದ್ಭವದಲ್ಲಿ ಅದೇ ಭವದಲ್ಲಿ ಮೋಕ್ಷ ಇಲ್ಲ. ಲಕ್ಷ ಕೊಡ್ರಿ. ಯಾರು? ಸೌಧರ್ಮ ಇಂದ್ರನ ಧರ್ಮ ಪತ್ನಿ ಸಚಿ ಇಂದ್ರಾಯಣಿ ಗಂಡ ಅರ್ಥಾತ್ ಸೌಧರ್ಮ ಇಂದ್ರನಿಗಿಂತ ಮೊದಲು ಮೋಕ್ಷಕ್ಕೆ ಹೋಗ್ತಾರೆ. ಇದರ ಅರ್ಥ ಸ್ತ್ರೀ ಪರ್ಯಾಯದಿಂದ ಮೋಕ್ಷಕ್ಕೆ ಹೋಗೋದಿಲ್ಲ. ಸ್ವರ್ಗದಿಂದ ಈ ಭೂಮಿ ಮ್ಯಾಗ ಸ್ತ್ರೀ ಪರ್ಯಾಯ ಛೇದ ಮಾಡಿ ಪುರುಷ ಪರ್ಯಾಯದ ಜನ್ಮ ತಗೋತಾರೆ ನಿಯಮದಿಂದ. ಯಾರ ಸಚಿ ಇಂದ್ರಾಣಿ ಇರ್ತಾರೋ ಅದಕ್ಕೆ ಇವತ್ತು ಪಂಚಕಲ್ಯಾಣದೊಳಗೆ ಇಂದ್ರಾಣಿ ಆಗೋದ್ರ ಹಬ್ಬ ಅಂತಾರೆ. ಯಜಮಾನ್ ಸವಾಲ್ ಅಂತ ಕರಿತೀರಿ. ಮತ್ತೆ ಯಜಮಾನ್ ಪೂಜಾಕ ಮಾನ್. ಯಾಕಂದ್ರೆ ಯಾರು ಯಜಮಾನ ಆಗಿ ಸೌಧರ್ಮ ಇಂದ್ರಾಯಣಿ ಆಗಿ ತೀರ್ಥಂಕರ 5 ಕಲ್ಯಾಣಗಳ ಸೇವಾ ಮಾಡ್ತಾರ. ಯಾವಾಗ ತೀರ್ಥಂಕರ ಭೂಮಿ ಜನ್ಮ ತಗೋತಾರ ಅವಾಗ ಸಾಕ್ಷಾತ್ ಇಂದ್ರಾಯಣಿ ಬಂದು ಸೇವಾ ಮಾಡ್ತಾರ. ಅವ್ರ ನಿಯಮದಿಂದ ಸ್ವರ್ಗದಿಂದ ಬಂದು ಡೈರೆಕ್ಟ್ ಮೋಕ್ಷಕ್ಕೆ ಹೋಗೋ ಅಂತ ಭವ್ಯ ಜೀವನ ಇಂದ್ರಾಯಣಿ ತೀರ್ಥಂಕರ ಸೇವಾ ಮಾಡುವ ಸೌಭಾಗ್ಯ ಸಿಗ್ತದ. ಅನಂತ ಇವತ್ತು ನಾವು ಕೋಟಿಗಟ್ಟಲೆ ರೊಕ್ಕ ಮೊನ್ನೆ ಒಂದು ಸವಾಲ್ MP ದೊಳಗ 108 ಕೋಟಿ ಸವಾಲ್ ಯಜಮಾನ್ ಸವಾಲ್. ಸೌಧರ್ಮ ಇಂದ್ರಾಣಿ ಆಗಿ ಭಗವಂತರ ಪೂಜಾ ಮಾಡುವಂತ ಸೌಭಾಗ್ಯ ತಗೊಂಡ್ರು, ಸ್ವತಃ ಧನ್ಯ ಅಂತ ತಿಳ್ಕೊಂಡ್ರು. ಈ ಚಂಚಲ ಲಕ್ಷ್ಮಿ ನಾವಿದ್ದಾಗ ನಮ್ಮನ್ನು ಬಿಟ್ಟು ಹೋಗತ್ತೀಗ, ನಾವು ಸತ್ ನಂತರ ಬಿಟ್ಟು ಹೋಗತ್ತಿ. ಕರೆ ಪುಣ್ಯ ರೂಪಿ ಲಕ್ಷ್ಮಿ ಕೇವಲ ಜ್ಞಾನ ಹಂತತಿ ತಿಳ್ಕೊಂಡ ಆ ಚಂಚಲ ಲಕ್ಷ್ಮಿಯನ್ನ ಧರ್ಮ ಕಾರ್ಯದಾಗ ಉಪಯೋಗ ಮಾಡಿ ಅಂತ ಮಹಾನ್ ಪದವಿಯನ್ನು ಧಾರಣ ಮಾಡಿ ಸಚಿ ಸೌಧರ್ಮ ಇಂದ್ರನ ಧರ್ಮಪತಿ ಇಂದ್ರಾಯಣಿ ತೀರ್ಥಂಕರ ಬಾಲಕರ ಪ್ರಥಮ ದರ್ಶನದ ಸೌಭಾಗ್ಯ. ಭಗವಂತರಲ್ಲ, ತೀರ್ಥಂಕರ ಹುಟ್ಟಾರ ಬಾಲಕ್. ಪ್ರಸೂತಿ ಗೃಹಗಳು ಸ್ವರ್ಗದಿಂದ ಬಂದಾರ. ಇಂದ್ರ ಅಷ್ಟಕುಮಾರಿಕ ಚತುರ್ನಿಕಾ ದೇವತೆಗಳು ಬಂದಾರ. ಏನು ವೈಭವ! ಪ್ರಸೂತಿ ಗೃಹದಾಗ ಯಾಕೆ ಹಾಕಿರ್ತೈತಿ ಅಲ್ಲ, ಸ್ತ್ರೀಗೆ ಅಷ್ಟ ಪ್ರವೇಶ ಇರ್ತೈತಿ, ಪುರುಷರಿಗೆ ಪ್ರವೇಶ ನಿಷೇಧ. ನೋಡಿ ಎಷ್ಟು ಮಹತ್ವದ. ತೀರ್ಥಂಕರ ಮಾತಾನ ಗರ್ಭ ಶೋಧನ ಆಗ್ಬೇಕಾದ್ರ ಸಚಿ ಇಂದ್ರಾಯಣಿ ಜೊತೆಗೆ ಅಷ್ಟಕುಮಾರಿಕರ ಮಾತ್ರ ಇರ್ತಾರ ಪ್ರಸೂತಿ ಗೃಹದೊಳಗ, ಪುರುಷರಿಗೆ ಪ್ರವೇಶ ಇಲ್ಲ. ತೀರ್ಥಂಕರ 5 ಕಲ್ಯಾಣದ ಪೈಲಾ ಕಲ್ಯಾಣ ಗರ್ಭ ಕಲ್ಯಾಣ. ಗರ್ಭಧಾರಣ ಮಾಡುವಂತ ಸಾಮರ್ಥ್ಯ ಸ್ತ್ರೀಗೆ ಐತಿ, ಹೊರತು ಪುರುಷರಿಗಿಲ್ಲ. ಸಾಕ್ಷಾತ್ ತ್ರಿಲೋಕಿನಾಥ ಆಗ್ತಕ್ಕಂಥ ಜಗತ್ತೋದ್ಧಾರಕ್, ಪತಿತ್ವೋದ್ಧಾರಕ್, ಜಗತ್ ಕಲ್ಯಾಣ ಮಾಡ್ತಕ್ಕಂಥ ಜಗತ್ ಪಿತಾಮಹ ಆಗ್ತಕ್ಕಂತಹ ವಿಶ್ವ ಪ್ರಭು ಆಗ್ತಕ್ಕಂಥ ತೀರ್ಥಂಕರ ಆತ್ಮ ತಾಯಿ ಗರ್ಭದ ಪ್ರವೇಶ ಮಾಡಿ ಗರ್ಭ ಕಲ್ಯಾಣ ಆಗ್ತದ. 3 ಲೋಕದಾಗ ಆನಂದದ ವಾತಾವರಣ ನಿರ್ಮಾಣ ಆಗ್ತದ. ಅಂತ ಸೌಭಾಗ್ಯ
ಸ್ತ್ರೀ ಒಳಗೆ ಪ್ರಾಪ್ತ ಮಾತೃ ದೇವೋ ಭವ ಅಂತ ಸ್ತ್ರೀ ಸ್ಥಾನಕ್ಕೆ ಶ್ರೇಷ್ಠ ಇದ್ರು ಸಹ ಅದರ ಸ್ತ್ರೀ ಪರ್ಯಾಯದಿಂದ ಡೈರೆಕ್ಟ್ ಆತ್ಮಾಗ ಮೋಕ್ಷ ಇಲ್ಲ. ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಪುರುಷ ಪರ್ಯಾಯದಾಗ ಬರ್ಬೇಕನ್ನ ಅಂತ ಇವತ್ತು ಭಾರತ ದೇಶ ಮದುವೆ ಮಾಡ್ಕೊಳ್ಳೋ ಸಹಿತ ಗಂಡ ಬಲಕ್ಕ ಹೆಂಡತಿ ಎಡಕ್ಕ, ಮೂವಿನಾಗಿ ನತ್ತು ಸಹಿತ ಎಡಕ್ಕ ಬಲಕ್ಕ ಹಾಕಂಗಿಲ್ಲ, ಎಡಕ್ಕ ತೋರಿಸ್ತಾರೆ. ಪತಿ ಪತ್ನಿ ಒಳಗ ಪತಿಯ ಸ್ಥಾನ ದೈವತ್ವ, ಪತಿಯೇ ಪರಮೇಶ್ವರ ಅಂತಕ್ಕಂಥ ಸಂಸ್ಕೃತಿ ನಮ್ಮದು. ಇಷ್ಟಿದ್ರೂ ಸಹ ನೋಡ್ರಿ, ತೀರ್ಥಂಕರ ಬಾಲಕರ ಪ್ರಥಮ ದರ್ಶನದ ಸೌಭಾಗ್ಯ ಇಂದ್ರನಿಗಿಂತ ಇಂದ್ರಾಣಿಯ ಆಯು ಕಡಿಮೆ ಇರೋದ್ರಿಂದ ಇಂದ್ರನಿಗಿಂತ ಮೊದಲಾಯ್ತು ಸ್ವರ್ಗ ಬಿಟ್ಟು ಮನುಷ್ಯ ಹೋದಾಗ ಜನ್ಮ ತಗೊಂಡು ಪುರುಷ ಆಗಿ ಅವನಿಗಿಂತ ಮೊದಲು ಮೋಕ್ಷಕ್ಕೆ ಹೋಗ್ತಾಳೋ ಅಂತಹ ಸೌಭಾಗ್ಯ. ಅಂದ್ರೆ ನೀವು ಅನ್ಸೋದೇನು ಕಾರಣ? ಈ ಪರ್ಯಾಯದ ಮೋಕ್ಷ ಇಲ್ಲ, ಈ ವರ್ಷ ಮಾವಿನಕಾಯಿ ಆಗಿಲ್ಲ, ಕರೆ ಮುಂದಾಗ್ತಾವಲ್ಲ, ಇವತ್ತು ಗಿಡ ಹಚ್ಚಿದ್ವಿ. ಇದು ನಾ ಹೇಳಿಲ್ಲ, ಆಚಾರ್ಯ ಶಾಂತಿ ಸಾಗರ್ ಹೇಳ. ಕೊನ್ನೂರಾಗಿದ್ರತ್ತ ಕುಂಬೋಸ್ ಅವ್ರು 4 ಮಂದಿ ಶ್ರಾವಕರು ಬೆಳಗು ಪಂಟೆ ಹೋಗಾಗ ಯಾರು ಹಾಜಾಗ ಅಂದ್ರತಿಲ್ಲ, ಅವ್ರು ಸ್ವಾಮಿಗಳದಾರ ಮಹಾನ್ ತಪಸ್ವಿ ಅಂತ. ಇವ್ರು ಭಾಳ ಅಭ್ಯಾಸ ಮಾಡಿದ್ರತ್ತ, ಯಾರೋ ಕುಂಬೋಸ್ದವ್ರು. ಎಷ್ಟು ಅಭ್ಯಾಸ ಮಾಡಿರಂದ್ರ ಆ ಕಾಲದಾಗ ಸಾಧುಗಳು ದರ್ಶನ ಹಾಕಿದ್ದಿದ್ದಿಲ್ಲ. ಸಮಯ ಸಾರದು ಕಂಠಪಾಠ ಮಾಡಿರೋರು ತಾವ ಸ್ವಾಧ್ಯಾಯ ಮಾಡು ರೂಮದಾಗ ಕೂತ ಅರಿವಿ ತೆಗೆದ ಹಿಂಗಿರ್ತಾರ ನೋಡಿ ನಮ್ಮ ಮುನಿಗಳ ತಮ್ಮ ನೋಡ್ಕೊತಿದ್ರು. ಅಂದ್ರೆ ಮುನಿ ದರ್ಶನ ದುರ್ಲಭ ಇತ್ತು. ಅಂತ ಪರಿಸ್ಥಿತಿ ಒಳಗೆ ಕೇಳಾಕ್ ಸಿಕ್ತು. ಕೊಣ್ಣೂರೊಳಗೆ ಗೋಕಾಕ ಕೊಣ್ಣೂರು ನಡುವ ಗುಂಪಾದೊಳಗೆ ಒಬ್ಬ ಜೈನ ಮುನಿಗಳು ತಪಸ್ಸನ್ನು ಮಾಡ್ತಾರ ಅಂತ ಕೇಳಿ 2023ನೇ ಇಸ್ವಿ ಚಾತುರ್ಮಾಸ ಆಗಿತ್ತು. ಹೋನ ಅಂತಾರೆ 2023 ಸಂಚಾರ ಇದ್ರೆ ಮತ್ತೆ ಎಷ್ಟು ಚಂದ ಲಕ್ಷ ಕೊಟ್ಟು ಅಂತ ನೋಡ್ಕೊಳ್ಳೋ ಚೆನ್ನ. 1923 ರೀ ಏನ್ ಹೇಳು ಹೋಣ ಗೊತ್ತಾರ ಬಂದು ಗೊತ್ತಾಗ ನೋಡ್ಲ 1923 ಒಳಗ ಶಾಂತಿ ಸಾಗರ್ ಮುನಿಗಳು ಮುನಿ ಅವಸ್ಥಾದಾಗಿಂದ ಅಂತಿಮ ಚಾತುರ್ಮಾಸ್ ಗೋಕಾಕ್ ಕೊಣ್ಣೂರದಾಗ ಆಗಿತ್ತು. ಗೊತ್ತಾಯ್ತಲ್ಲ? 1924 ಆಚಾರ್ಯ ಪದ ಸಿಕ್ತು ಸಂಬಳ 24 ಅಂದ್ರೆ 23ನೇ ಚಾತುರ್ಮಾಸ ಆಗೈತಿ ಗೋಕಾಕ್ ಕೊಣ್ಣೂರು. ಇವ್ರಿಗೆ ಈ ಸುದ್ದಿ ಕೇಳಿ ಈ ಕಾಲದಾಗ ಸ್ವಾಮಿ ಹೆಂಗದ ನೋಡಬೇಕಂತ ಬತ್ ನೋಡ್ತಿಲ್ಲ. ಮುಂದೆ ಹೋಗೋದು ಕ್ಯಾನ್ಸಲ್ ಮಾಡಿ ಗೋಕಾಕ್ ಸ್ಟೇಷನ್ದಾಗ ಇಳಿದ್ರೆ ಬಸ್ತಾಗ ಹೋಗಿ ಕೇಳಿ ಸ್ವಾಮಿ ಇದಾರತ್ತ ಎಲ್ಲಿದಾರು ಅಂತ. ಅವೆಲ್ಲ ಸ್ವಾಮಿಗಳ ಏನೇನು ಕೈತಿದ್ರು. ಅವ್ರು ಇಲ್ರಿ ಬೌರಿ ಮಾಡಿ ಹೋಗ್ಯಾರ್ರಿ, ಆ ತಪ್ಸಿ ಮಾಡ್ಯಾಗ ಹೋಗ್ಯಾರ ಅಂದ್ರೆ ತಕಡೆ ತಪ್ಸಿ ಮಾಡಿ ಹೆಂಗೆ ನಿಮ್ಮ ಹಳಿ ಗುಡ್ಡ ಕೈತಿದ್ರಲ್ಲ ಹಂಗೆ ತಪ್ಸಿ ಮಾಡಿ ಅಂತ ಕೈತಾರ. ನಮ್ಮ ಶ್ರವಣ ರತ್ನ ಆಚಾರ್ಯ ಸುಗಲ್ ಸಾಗರ ಸಂಘದಾಗಿ 3 ಮುನಿಗಳು ಸಮಾಧಿ ಆಗೈತಿ. ವರಾನ್ ಮಹಾರಾದ್ರ ಏನು ಹೆಸರ ಎಲ್ಲಿ ಜಯಸೇನ್ ಮಹಾರಾದ್ರ, ದರ್ಶನ್ ಮಹಾರಾದ್ರ ಎಲ್ಲಿ ಕೊಣ್ಣೂರು ತಪ್ಸಿ ಮಾಡಿ ಅಂತ ಕೇಳ್ತಾರೋ. ಇವತ್ತು ಅಲ್ಲಿ ಗುರುಗಳು ಹೆಂಗೆ ಆಚಾರ್ಯ ಭದ್ರಗೋ ಭದ್ರಗಿರಿ ಮಂದಿ ನಾವು ಬೆಳಗುಳಕ್ಕೆ ಹೋಗ್ಯಾರ ಅಂತ ಹೇಳ್ತೀವಿ, ಅದರ ಪ್ರಕಾರ ಕೊಣ್ಣೂರ್ಗೂ ಹೋದು ದುಲ್ಲೇಗತಿ ಆಚಾರ್ಯ ಭದ್ರಗೋ ಗುಂಪಾಗಳು ಇವತ್ತು ಇರ್ತಾವೆ. ಆ ಗುಂಪಾಗಳನ್ನು ಬಳಸಿಕೊಂಡು ಸಾಮಾಯಿಕ ಧ್ಯಾನ ಕರ್ಮಜರಿ ಮಾಡ್ತಕ್ಕಂಥ ಕಾರ್ಯ ಶಾಂತಿ ಸಾಗರ್ ಮಾಡಿದ್ರು. ಕೇಳಿದಂತ ತಪ್ಸಿ ಮಾಡಿ ಕೇಳ್ಕೋತು ಆದರೂ ಅಲ್ಲಿ ಅನೇಕ ಜೀರ್ಣ ಆಗಿರ್ತಕ್ಕಂಥ ಪ್ರಾಚೀನ ಗುಂಪಾಗಳನ್ನು ಕಂಡ್ರು. ನೋಡ್ರು, ಒಂದು ಮರದ ಕೆಳಗೆ ಒಂದು ಗುಂಪ ಇತ್ತು, ಮುಂದೊಂದು ಮರ ಇತ್ತು. ಅಲ್ಲಿ ನೋಡ್ರು ಮುನಿಗಳು ಕೂತಿದ್ರು. ಶಾಂತಿ ಸಾಗರ್ ಮಹಾರಾಜರು ಅವ್ರ ಮುಂದೊಂದು 4-5 ಶ್ರಾವಕರು ಕೂತಿದ್ರು, ಚರ್ಚೆ ಮಾಡ್ತಿದ್ರು. ಇವ್ರು ಶ್ರಾವಕರು ಬಂದ್ರು ಅಂತ ಇವ್ರು ಸರ್ ಸೈಡ್ ಆದರೂ ಅವ್ರು ಬಂದು ಕೂತರು. ಸರ್ ಶಾಂತಿ ಸಾಗರ್ ಅವ್ರ ಕಡೆ ನೋಡ್ರು, ಎಲ್ಲಿಂದ ಬಂದ್ರಪ್ಪ, ಯಾರು ನೀವು ಯಾರು ಎಲ್ಲಿಂದ ಬಂದಿರಿ ಅಂತ ಸರ್ ವ್ಯವಹಾರ. ನೀವೇನು ಸಮಾಜ ಹಂಗೆ ಕೇಳ್ರು ಮಾತಾಡೋರ ಕೇಳಲಿಕ್ಕೂ ಮಾತಾಡ್ರು. ಯಾನ್ ಸ್ವಾಮಿ ಸ್ವಲ್ಪ ನಮ್ಮೇನು ದಾದ ಮಾಡಲಿಲ್ಲ ಅವ್ನು ಕೇಳ ಯಾನ್ ಸಾಮಾಜಿಕ ಏನು ಬರೀ ಅವ್ರದ್ದು ಯಾವ ಅಂದ್ರಿ ಅವ್ರವ್ರ ಇದನ್ನ ಕೇಳ್ಕೊಂತಾರಲ್ಲ ಮಾತಾಡ್ರಿ. ಹಿಂಗ ಮಾತಾಡ್ಲಿಕ್ಕ ಹಂಗ ಮ್ಯಾಲ ಕೂತ್ರು ಮನಿ ಬಿಟ್ಟರೆ ಕರ್ನ ಇವ್ರು ಕಷ ಹೋಗಿಲ್ಲ ಅನ್ನೋದು, ತಳ ಕೂತ್ರು ಇವ್ರು ಯಾರಿಲ್ಲ. ಅದಕ್ಕೆ ಹೇಳ್ಯಾರ ನಮ್ಮ ಶಾಸ್ತ್ರದಾಗ, युग समाज कुछ भी कहे आपका चर्या निर्दोष पालन करे आपका कल्याण हो जाए. ಜಗತ್ತೇನ ಅನ್ಲಿ
ನಿಮ್ಮ ಕರ್ತವ್ಯ, ನಿಮ್ಮ ಪಾಲನೆ, ಧರ್ಮ ನೀವು ಪಾಲನೆ ಮಾಡಿ ನಿಮ್ಮ ಕಲ್ಯಾಣ ಆಗೇ ಆಗ್ತದೆ. ಅದೇ ಧರ್ಮ. ಜಗತ್ತು ಯಾವಾಗಿದ್ರು ಅಂದತೆ. ಪ್ಯಾಂಟ್ ಹಾಕೊಂಬಂದ್ರು ಮಂದಿ ಹೆಸರು ಇರ್ತಾವ್ರು, ದೋತ್ರ ಹಾಕೊಂಬಂದ್ರು ಇಟ್ಕೋರು, ಚಡ್ಡಿ ಹಾಕೊಂಬಂದ್ರು ಇಟ್ಕೋತಾವ್ರು, ಹೆಸರು ಇರ್ತಾರೆ. ಬಸ್ತಿಗೆ ಹಾದ್ರು ಇರ್ತಾರೆ, ಬಸ್ತಿಗೆ ಹೋಗ್ರಿ ಏನು ಬರೀ ಧರ್ಮ 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 ಅಂತೈತಿ. ಇದು ಬರೀ ಇದಕ್ಕೆ ಯಾರು ಬಸ್ತಿ ಮುಖಾನ ಗೊತ್ತಿಲ್ಲ, ಬರೀ ರೊಕ್ಕ ರೊಕ್ಕ ಆಗ್ತೈತಿ. ಏನು ಬೇಕಾದ್ ಮಾಡಿ ಜಗತ್ತಿನಾಗ ಅನ್ನೋರು ಇರೋವ, ಇದು ನಿಯಮ. ಅನ್ನೋರು ಅನ್ಲಿ, ಮಾಡೋರು ಮಾಡಲಿ, ಕೇಳೋರು ಕೇಳಿ, ನೋಡೋರು ನೋಡಲಿ. ನನ್ನ ಕರ್ತವ್ಯ ನಾವು ಮಾಡೋದು ನನ್ನ ಧರ್ಮ ತತ್ವಕೊಂಡು ಪುರುಷಾರ್ಥ ಮಾಡಿದ್ರೆ ನಿಶ್ಚಿತ ನಿಮ್ದು ಕಲ್ಯಾಣ ಆಗ್ತದೆ. ಅದಕ್ಕೆ ನಮ್ಮ ಆಚಾರ್ಯ ಹೇಳೋರು, ಜಗಕಿ ಚಿಂತಾ ಮತ್ ಕರ್, ಸ್ವ ಆತ್ಮಕ ಚಿಂತನ ಕರು, ಕಲ್ಯಾಣ ಹೋ ಜಾಯೇಗಾ. ಸರಳ ಭಾಷಾದಾಗ ಹೇಳಿ, ಈ ಪ್ರಪಂಚ ಚಿಂತೆ ಮಾಡಬೇಡಪ್ಪ, ನೀನು ಆತ್ಮನ ಚಿಂತನೆ ಮಾಡು, ನಿನ್ನ ಕಲ್ಯಾಣ ಆಗ್ತೈತಿ ಅಂತ. ಆದ್ರೆ ಏನು ಮಾಡೋದು? ಶಾಂತಿ ಸಾಗರ್ ಭಾಳ ಸರಳ ಸ್ವಭಾವ ಇದ್ರು. ಪಾಟೀಲ್ ಮನೆತನದಾಗ ಹುಟ್ಟಿನವ್ರು ಕಿಂಚಿತ್ ಕಷಾಯ ಇದ್ದಿದ್ದಿಲ್ಲ. ಸಂತಾನ ಕೂಸುಗಳು ಬಂದರು ಸಹಿತ, ಜೀವನ್ ನಿಮ್ಮ ಹೆಸರು ಏನ್ರಿ, ನಿಮ್ಮ ಹೆಸರು ಏನ್ರಿ, ಮಾತಾಡಕ್ಕೆ ಬರೋಲ್ರಿ, ಹೇಳ್ರಲಕ್ರಿ, ನಿಮ್ಮ ಹೆಸರು ಏನು ಹೇಳ್ರಲಕ್ರಿ. ಜೀವನ್ ಜಕ್ಕಪ್ಪ ಗುಳ್ಳನವರ್. ವಿನಯ್ ಇದ್ದಕ್ಕೆ ಎಷ್ಟೋ ಜನ ಶ್ರಾವಕ ಶ್ರಾವಿಕನವರು, ಮಹಾರಾಜಿ ಕ್ಷಮಾ ಮಾಡ್ರಿ, ಆ ಸಣ್ಣ ಕೂಸು ಅದಕ್ಕೆ ಕ್ರಿಯೆ ಹಾಕ್ತೀರಿ ಅಂತ ಕೇಳೋ. ಆಚಾರ್ಯ ಮನಸ್ಸು ಎಷ್ಟು ಸ್ವಚ್ಛ ಕೇಳ. ಏನನ್ನಾರು, ಅಮ್ಮ ನಮ್ಮ ಧರ್ಮ ಇದನ್ನ ಹೇಳ್ತಿ, ಹಿತ ಮಿತ ಪ್ರಿಯ. ಇನ್ನೊಬ್ರು ಕಲ್ಯಾಣಕ್ಕಾಗಿ ಮಾತಾಡ್ದ, ಸ್ವಲ್ಪ ಮಾತಾಡ್ದ, ಅದಕ್ಕೆ ಕೇಳೋರು ಇನ್ನೂ ಕೇಳಬೇಕು ಭಾವ ಬೇಕು. ಹಂಗೆ ಮಾತಾಡ್ರೆ ನಾವು ತೀರ್ಥಂಕರ ವಂಶದ ಜನ್ಮ ತಗೋತೀವಿ ಅಂತ ಬಗೆನಾಗ ಸಿಗ್ತೇವೆ. ಇದ್ರೆ ನಮ್ಮ ಪೂರ್ವಜ ಮಾತಿನಿಂದ ಜಾತಿ ಗೊತ್ತಾಗತ್ತಂತೆ. ಏನೋ ಮಾತನಾಡೋ ಮಾತಿನಿಂದ ಆ ಮುಂದಿನ ವ್ಯಕ್ತಿ ಜಾತಿ ಗೊತ್ತಾಗತ್ತೆ. ಉಚ್ಚಿಕೊಂಡಿದ್ದಾನೋ ನೀಚಿಕೊಂಡಿದ್ದಾನೋ ಅಂತಕ್ಕಂಥದ್ದು ಪರಿಚಯ ಆಗ್ತೈತೆ ಅಂತ ಹೇಳ್ತಾರೆ ವ್ಯವಹಾರ ಭಾಷೆದಾಗ. ಮಾತು ಬೆಳ್ಳಿ, ಮೌನ ಬಂಗಾರ. ಶಾಂತಿ ಸಾಗರ್ ಆ ಜಾತಿ ಶೇರಿದವರು ಸಾಧನ ಮಾಡ್ತಕ್ಕಂಥ ಸಹಜ ಅಂದ್ಪೇಟಿಗೆ ಆ ಕುಂಭೋಜನ ಶ್ರಾವಕ ಹೇಳ್ಬೇಕಲ್ಲ, ಹಿಂಗೆ ನೀವು ಬಂದರೆ ಹಿಂಗೆ ಹೊಂಟಿದ್ವಿ ರೀ, ನೀವು ಅದನ್ನೇ ಅಂತ ಗೊತ್ತಾತ್ರಿ, ಇಲ್ಲೇ ಬಂದೀವಿ ಅನ್ಬೇಕಲ್ಲ. ಹೇಳು, ನಾವು ಯಾರು, ನಾವು ಎಲ್ಲಿಂದ ಬಂದೀವು, ನಾವು ಎಲ್ಲಿ ಹೊಂಟೀವು ಹೇಳು. ಶಾಂತಿ ಸಾಗರ ಪ್ರಶ್ನೆ ಹಾಕಿರೋರು, ನಾವು ಯಾರ, ಎಲ್ಲಿಂದ ಬಂದೀವು, ಎಲ್ಲಿ ಹೊಂಟೀವಿ ಹೇಳು. ಶಾಂತಿ ಸಾಗರ ಅಂದ್ರು, ನೀವು ಯಾರ, ಎಲ್ಲಿಂದ ಬಂದ್ರಿ, ಏನು ನಂಗೆ ಗೊತ್ತು. ಮತ್ತೆ ಸ್ವಾಮಿ ಆಗೇದಿ, ಮತ್ತೆ ಯಾಕೆ ಸ್ವಾಮಿ ಆಗೇದಿ? ನಿನಗ ಮಂಗ್ಯಾಗ ಏನು ಬರುತ್ತೆ ಅದು ಬದಲೇ, ನೀನು ಬದಲೇ. ಏನು ಬರುತ್ತೆ ಬರ್ತಾ ಸ್ವಾಮಿಯಾಗಿ? ಶಾಂತ ಕೂತು ಕಪ್ಪು ಕೂತು. ಅವಾಗ ಕೇಳ್ರು ನಾಲ್ಕು ಮಂದಿ ಆಯ್ತು, ಓ ಮಹಾರಾಜ್, ಓ ಸ್ವಾಮಿಗಳು, ಈ ಕಾಲದ ಮೋಕ್ಷ ಐತೇನು? ಈ ಪಂಚಾಯತ್ ಕಾಲದ ಮೋಕ್ಷ ಇಲ್ಲ. ಮತ್ತೆ ಸ್ವಾಮಿ ಆಗೇದಿ? ಮೋಕ್ಷ ಇಲ್ಲ, ಮತ್ತೆ ಯಾಕೆ ಸ್ವಾಮಿ ಆಗೇದಿ? ನಿನಗ ದನಗಳಿಗೆ ಏನು ಬರುತ್ತೆ ಅವು ಬದಲೇದವು, ನೀನು ಬದಲೇದಿ. ಅರಿವಿ ತೆಗೆದು ಸ್ವಾಮಿನ ಮೋಕ್ಷ ಇಲ್ಲ ಅಂದ್ರೆ ಯಾಕೆ ಸ್ವಾಮಿ ಆಗೀಪ? ಹೇಳ, ಉತ್ತರ ಕೊಡ. ನಾವು ಯಾರ, ಎಲ್ಲಿಂದ ಮಂದಿ, ಎಲ್ಲಿ ಹೊಂಟಿವಿ ಹೇಳ. ಸ್ವಾಮಿ ಲಕ್ಷಣ ತಿಳಿಬೇಕು ಮುಂದಿಂದೆಲ್ಲ ಅಂದ್ರೆ ಸ್ವಾಮಿ ಆದಾಮಿ. ಶಾಂತ ಒಂದು ಅಪೇಕ್ಷೆಯಿಂದನೇ ಹೇಳ್ಬೋದು, ನೀವು ಯಾರ, ಎಲ್ಲಿಂದ ಬಂದಿರಿ, ಎಲ್ಲಿ ಹೊಂಟರಿ ಹೇಳು. ಹೆಂಗ ಹೇಳು. ನೀವು ಆತ್ಮ, ಎಲ್ಲಿಂದ ಬಂದರೆ 84 ಲಕ್ಷ ಏನುಗಳಿಗಿಂದ ಯಾವುದೋ ಒಂದು ಏನೋ ಈ ಮನುಷ್ಯ ಹೋದ ಬಂದೆ. ಇನ್ನು ಏನೇನು ಕೆಲಸ ಮಾಡ್ತೀರಿ, ಹೆಂಗೆ ಪಾಪ ಪುಣ್ಯ ಮಾಡ್ತೀರಿ, ಅದು ಪಾಪ ಪುಣ್ಯ ತಕ್ಕಂಗೆ ಮುಂದಿನ ಗತಿ ಹೋಗ್ತೀರಿ. ಬಿಟ್ಟು ಹೇಳು. ಇದನ್ನು ಬಿಟ್ಟು ನಿಮ್ಮ ಹೆಸರು ಏನ, ಯಾವ್ರವ್ರ, ಏನು ನಂಗೆ ಹೆಂಗೆ ಗೊತ್ತಾಗ? ಸ್ವಾಮಿ ಯಾಕಾಗಿದ್ದೀವಿ? ಸ್ವಾಮಿ ಆದರೆ ಗೊತ್ತಾಗಬೇಕಲ್ಲ, ಮುಂದಿನ ತಿಳಿಬೇಕು. ಕಲ್ಲಾದ ಒಳಗೆ ಏನಾಯ್ತು ಗೊತ್ತಾಗಬೇಕಂದ್ರೆ ಕರೆ ಸ್ವಾಮಿ ಅಂದ್ರು. ಕಲ್ಲಾಗ ಏನೈತಿ ಹೆಂಗ ಅಂತ ಸಾಧುಗಳು ನಾವು ಅಲ್ಪ. ಹೆಂಗಂದ್ರ ಛತ್ರಪತಿ ಶಿವಾಜಿ ಮಹಾರಾಜರು ಗುರುಗಳು ಇದ್ರಲ್ಲ, ಗುರು ಸಮರ್ಥ ರಾಮದಾಸ್ ಸ್ವಾಮಿ ಇದ್ರಲ್ಲ, ಹಂಗಿರ್ಬೇಕು ಸ್ವಾಮಿ ಇದ್ರು. ಯಾರು ಉದಾಹರಣೆ ಕೊಡತ್ತಾರೆ ಇವ್ರ? ಸಮರ್ಥ ರಾಮದಾಸ್ ಸ್ವಾಮಿ ಉದಾಹರಣೆ ಯಾರು ಕೊಡತ್ತಾರೆ? ಶಾಂತಿ ಸಾಗರಗಳಿಗೆ ಇದ್ರ ಹಂಗ ಸ್ವಾಮಿ ಇರ್ಬೇಕು. ಅದು ಹೆಂಗ ಅಂದ್ರೆ ಇವರು ನೋಡ್ರಿ, ಒಂದ್ ದಿವಸ
ಶಿವಾಜಿ ಮಹಾರಾಜರ ಮತ್ತ ಅವ್ರ ಗುರು ಸಮರ್ಥ ರಾಮದಾಸ್ ಸ್ವಾಮಿ ಕಾಡಿಗೆ ಹೊಂಟಿರಿ, ಕಾಡಿಗೆ ಹರ್ಯಾಗ್ಯದ ಜಂಗಲ್ಗೆ ಹೊಂಟಿರಿ. ಈಗ ನೀವೆಲ್ಲ ಬೇರೆ ಚರಿಗಿತ್ತು ಹೊಂಟ್ರು, ಸಂಗೀತು ಹೊಂಟ್ರು, ಬೈಕ್ ಹೊಂಟ್ರು, ಹೊರಗೆ ಹೊಂಟ್ರು, ಏನೇನು ಹೊಂತೀರಿ. ಅವಾಗೂ ಪದ್ಧತಿ ಜಂಗಲ್ಗೆ ಹೋಗ್ತಾರೋ ಕಾಡಿಗೆ ಹೋಗ್ತಾರೋ ಅದು ಪರಂಪರೆ ಐತಿ. ಹೌದು, ಇವರು ಕಮಾಂಡ್ ತಗೊಂಡು ಹೋಗಿರಿ ಛತ್ರಪತಿ ಶಿವಾಜಿ ಮಹಾರಾಜ್, ಮುಂದೆ ಗುರುಗಳ ಹಿಂದೆ ಶಿಷ್ಯ. ನಿಮ್ಮ ಹಳಿಗೆ ಗುಡ್ಡ ಅಂತ ಗುಡ್ಡ ಕೊಲ್ಹಾಪುರದಾಗ, ಆ ಗುಡ್ಡದಾಗ ವಾಟ್ರ ಕಲ್ಲ ಹೊಡ್ಯಾಕತ್ತೀರಿ. ವಾಟ್ರ ನಿಮ್ಗೆ ಗುಡ್ದಾಗ ಹೊಡಿತಾರ ನೋಡ್ತೀರಿ, ಈಗ ಹೊಡ್ಯಾಕತ್ತವ್ರು ವಾಟ್ರ ಕಲ್ಲ ಹೊಡಿತಿದ್ರು. ಅವಾಗ ಮುಂದೆ ಹೋದ್ರು, ಗುರುಗಳು ಮುಂದೆ ಹೋದ್ರು, ನಿಂತರು. ಶಿವಾಜಿ ಮುಂದೆ ಕರೆದ್ರು, ಶಿವು ಇದರ ಆಗ್ಯಾವ ಇತ್ತಯ್ಯ ಕೊಡಯ್ಯ ಮುಂದೆ ಬಾ ಅಂತ ಕರೆದ್ರು. ಯಾಕಂದ್ರೆ ಶಿವಾಜಿ ಮನುಷ್ಯನಾಗ ಬಂದಿತ್ತು. ಏನ್ ಬಂದಿತ್ತು? ನಾವು ಚಾಮುಂಡರಾಯ ಮನುಷ್ಯನಾಗ ಬಂದಿತ್ತಲ್ಲ, ಹಂಗ ಇವು ಬಂದಿತ್ತು. ಚಾಮುಂಡರಾಯ ಮನುಷ್ಯನಾಗ ಏನ್ ಬಂದಿತ್ತು? ನನ್ನಂತ ಮಹಾದಾನಿ ಪ್ರಪಂಚದ ಯಾರಿಲ್ಲ. ಎಟ್ಟ ಕಲ್ಲು ಹೊಡೆದ ಉಲಾಟ್ಟು ತುಂಬ ಅಟ್ಟು ತೂಕ ಬರೋವರ ಬಂಗಾರ ಪಟ್ನಿ, ಸೂರ್ಯ ಚಂದ್ರ ಇರ್ತಕ್ಕ ನನ್ನ ಹೆಸರು ಅಜರಾಮರಾಗುದ, ಗೋಮಟೇಶ್ವರ ಮೂರ್ತಿ ಹೆಸರದಿಂದ ನನ್ನ ಹೆಸರು ಅಜರಾಮರಾಗುದ. ಮಾನ್ ಕಷ ಬಂದಿತ್ತು ಅವನಂತೆ. ಒಂದಲ್ ಎರಡಲ್ ಸಾವಿರ ಸಾವಿರ ಕುಡ ತಗೊಂಡು ಹಾಲು ಎರೆದ್ರು ನಾಭಿ ತಕ್ಕ ಬರ್ತಿತ್ತು, ಕೆಳಗೆ ಹಾಲಿಲ್ಲ. ಪೂರ್ಣ ಮಸ್ತಕ ಅಭಿಷೇಕ ಆಗಲಿಲ್ಲ. ಅವನ ಕಷಾಯ, ಅವನ ಅಹಂಕಾರ, ಅವನ ಮಾನ ಕಷಾಯ ಮುರಿಯಾಕ ಒಬ್ಬಕ್ಕೆ ಮುದುಕಿ ಬಂದು ನೋಡು. ಮುದುಕಿ ಗುಲ್ಲಿ ಕಾಚಿ ಇಟ್ಟ ಮಣ್ಣಿನ ಚಟಿಯಾಗ ಮೂಕ ಮಾಟಿ ಗಿಂಡ್ಯಾಗ ಹಾಲು ತಗೊಂಡು ಬತ್ತು ಮುದುಕಿ. ಏನು ಜಾದು ಆತಂದ್ರ ಬೆಳಗುಳ ಗುಡ್ಡ, ಬೆಳಗುಳ ಗುಡ್ಡ ಇವತ್ತು ಇತಿಹಾಸ. ಇವತ್ತು ಕೆಳಗೆ ಹಾಲು ಹರಿದು ಬಂದ ಬಂಡು ತುಂಬಿತ್ತು. ಎಷ್ಟ ಒಂದು ಗಿಂಡ್ಯಾಗ ಅಷ್ಟು ಶಕ್ತಿ ಇತ್ತು. ಅದಕ್ಕೆ ಭಕ್ತಿ ನಿಷ್ಕಾಮಿತ್ತಂದ್ರ, ಭಕ್ತಿ ನಮ್ಮ ಆಗಂದ ಹೇಳೋರು ಸಮೀಚೀನ ಸಮ್ಯಕ್ ರೂಪದಾಗಿತ್ತಂದ್ರ ಆ ಭಕ್ತಿ ಮುಕ್ತಿಗೆ ಕಾರಣ ಆಗ್ತೈತಿ ಅಂತ ಹೇಳೋರು. ಆ ಶಕ್ತಿ ಭಕ್ತಿ ಒಳಗೆ. ಭಕ್ತಿ ಸೇ ಮುಕ್ತಿ ಮಿಲೆ, ಭಕ್ತಿ ಸುಖ ಕಿ ಖಾನ್, ಭಕ್ತಿ कर भगवान की, भक्त बने भगवान. 9 ಶನಿವಾರ ಶನಿಗ್ರಹ ದೋಷ ನಿವಾರಕ ಮುನೀಶ್ವರನಾಥ ಭಗವಾನರ ಮುಂದ ಭಕ್ತಾಂಬರ ಸ್ತೋತ್ರ ದೀಪಕ್ ಪ್ರಜ್ವಲನ ಮಾಡ್ತಕ್ಕಂಥ, ದೀಪ ಸ್ಥಾಪನಾ ಮಾಡ್ತಕ್ಕಂಥ ಆರಾಧನಾ ಮಾಡಿ ಎಲ್ಲಾ ಕಡೆ ಮಳೆಯಾಗಿ ಪ್ರಕೃತಿ ಸೌಂದರ್ಯ ಬೆಳಿಬೇಕು. ಭದ್ರಗಿರಿ ಬೆಟ್ಟ ಹಸುರಗಿರಿ ಬೆಟ್ಟ ಆಗಬೇಕು. ರೈತರಿಗೆಲ್ಲ ಸುಖ ಶಾಂತಿ ಸಮೃದ್ಧಿ ನೆಲೆಸಬೇಕು. ಭಾವನಾ ಮಾಡ್ರಿ. ಹೋದ ರವಿವಾರ ಗಿಡ ಹಚ್ಚ್ರಿ. ಗಿಡ ಹಚ್ಚಿದ ನಂತರ ನಾನು ಸಂಕಲ್ಪ ಎಲ್ಲಾ ಗಿಡಗಳಿಗೆ ನೀರು ಹಾಕೋದಕ್ಕ ನಾನ್ ನೀರು ಕುಡಿಯಂಗಿಲ್ಲ ಅಂತ ಕಾಯಸ್ಸರ್ ಮಾಡಿ ಮನುಷ್ಯರೇ ಹಾಕ್ಲಿ, ಮೇಘರಾಜ ಮಳೆ ಸುರಿಸೇ ಹಾಕ್ಲಿ. ಗಿಡ ಹಚ್ಚೋದು ಭಾಳ ದೊಡ್ಡದಲ್ಲ, ಹಚ್ಚಿದ ಬದುಕಿಸೋದು ಭಾಳ ಮುಖ್ಯ. ಮಕ್ಕಳು ಹುಟ್ಟಿದ್ರು ಅಂದ್ರೆ ಅವ್ರನ್ನ ಬದುಕಬೇಕು, ನೋಡ್ಬೇಕು. ಎಷ್ಟು ಕಾಳಜಿ ಮಾಡ್ತೀರಿ ನಿಮ್ಮ ಮಕ್ಕಳು ಹೊಟ್ಟೆಗಿದ್ದಾಗ ಹಿಡ್ಕೊಂಡ. ನೀವು ಸಾಯಿ ತಕ್ಕ ಮಕ್ಕಳು ಕಾಳಜಿ ಮಾಡ್ತೀರಿ, ಸಾಯಾಗ ಮತ್ತೆ ನನ್ನ ಮಗ ಆರಾಮದ ಕೇಳ್ತೀರಿ. ಬೇರೆ ಕಡೆ ಇದ್ರೆ ಫೋನ್ ಹಚ್ಚಿ ಕಡೆಗೆ ಬಂದು ನೋಡಿ ಸಾಯ್ತು, ನೀವು ಫೋನ್ ಹಚ್ಕೊಡ್ರು ಅಂತೀರಿ. ಅಷ್ಟೇ ನಿಮ್ಮ ಮಕ್ಕಳ ಮೇಲೆ ಕಾಳಜಿ. ಮಕ್ಕಳು ನೀವು ಕಡೆಗೆ ಬಾಯಾಗ ತೂತ್ ಹಾಕ್ತಾರೋ, ಊಟಕ್ಕೆ ನೀರು ಹಾಕ್ತಾರೋ, ಕಿವ್ಯಾಗ ನಮೋಕಾರು ಅಂತ ಹೇಳ್ತಾರೋ ಗ್ಯಾರಂಟಿ ಇಲ್ಲ. ಕರೆ ನಾ ಹುಟ್ಟಿದಾಗ ಹಿಡ್ಕೊಂಡು ನಾನು ಅಂತಿಮ ಶ್ವಾಸದಾಗ ಈ ಗಿಡ ನನ್ನ ಆತ್ಮಾನ ಉಪಕಾರ ಮಾಡಾಕತ್ತೇವು, ಆಕ್ಸಿಜನ್ ಕೊಡಾಕತ್ತೇವು, ಆಮ್ಲಜನಕ ಇರುವುದರಿಂದ ನಾವು ಬದುಕ್ತೀವಿ. ಅಂತ ಸಸ್ಯ ಸಂಪತ್ತಿ ಇವತ್ತು ಬದುಕಿರೋಣ. ನಮ್ಮ ನಿಮ್ಮ ಉಸಿರ ನಾವು ನೀವು ಬದುಕ್ತೀವಿ ಅಂತಕ್ಕಂಥ. ಅದಕ್ಕೆ ನಾ ಕಾಯಸ್ಸರ ಮಾಡೀನಿ. ದಿವಸ ಹಠ ಮಾಡೋರು ನಮ್ಮ ಅಮ್ಮಗಳು ನೀರು ಹಾಕಿದೀವ್ರಿ, ನೀರು ಹಾಕ್ತೀವಿ, ನಾಳೆ ಮತ್ತು ಹಾಕ್ತೀವಿ. ಹುಡುಗರು ಸ್ಪ್ರಿಂಕ್ಲರ್ ಜೋಶ್ ಏನೇನೋ ಹಠ ತೊಟ್ಟು ಆಫೀಸರ್ಗಳು ಬೇರೆ ನಮ್ಮ ಗುರುಗಳು ಆಚಾರ್ಯಗಳು 3 ದಿವಸ ನೀರು ಕುಡುದಿಲ್ಲ, ನೀವು ಇದು ಮಾಡ್ತೀರಿ, ಪಟ್ಟ ಸೈ ಮಾಡಿ ಕೊಡ್ತೀರಿ, ಬೇರೆ ಕಡೆ ಹೋಗ್ಲಿ ಅವ್ರ ಜೊತೆ ಫೈಟ್ ಮಾಡಿ ಆಯ್ತು ರೀ ಕ್ಷಮ ಮಾಡಿ ಬರೀ ಮಾಡಿ ಕೊಡ್ತೀನಂತ 3 ದಿವಸ ನಾವು ಕೆಲಸ ಒಂದೇ ದಿವಸ ಮಾಡ್ಕೊಂಬಂದ ಸ್ಪ್ರಿಂಕ್ಲರ್ ಕೊಡ್ತೀವಿ. ಒಬ್ಬ ಪುಣ್ಯಾತ್ಮ ಬ್ಯಾರೆ ದೇಶ ಕೂತಾನ, ಅಲ್ಲಿ ಕೂತೀನಿ ಹಚ್ಚಿದ ಫೋಟೋ ವಿಡಿಯೋ ನೋಡಿ ಏನಂತೀವಿ ಮೀಡಿಯಾ ವೈರಲ್ ಆಗಿ ಎಲ್ಲ ಕಡೆ ಹೋಗೈತಿ. ಆ ಪುಣ್ಯಾತ್ಮ ಫೋನ್ದಾಗ ಫೋನ್ ಹಚ್ಚಿ ಒಬ್ಬ ಭಕ್ತರು ತೇರ್ದಾಳ ನಮ್ಮ ರಾಹುಲ್ ಪಂಡಿತ ಫೋನ್ ಹಚ್ಚಿ ಬದ್ರಿಗೆ ಗಿಡ ಖುಷಿ ಆಗ ನೋಡಿ ಅವ್ರ ಸಲ ಡ್ರಿಪ್ ಮಾಡಿಸ್ಕೊಂಡು ಎಷ್ಟು ಖರ್ಚು ಬರ್ತೈತೆ ಎಲ್ಲ ಕೊಟ್ಟಿದ್ದೀವಿ. ಡ್ರಿಪ್
ಮಾಡಿಸ್ರಿ ಅಂತ ಹೇಳು. ಕೇಳ್ಕೊಂಡು ಡ್ರಿಪ್ ಮಾಡ್ಬೇಕಾರೆ ಒಂದ ಲೈನ್ದಾಗ ಲೈನೌಟ್ ಹಾಕಿ ಗಿಡಗಳು ಹಚ್ಚಿಲ್ಲ, 40% ಗಿಡ ಅದಾವು, ಎಲ್ಲಿ ಹೋಗ್ಯಾವ ಎಟ್ಟೆ ಹಚ್ಚೋದು ತಿಳ್ಕೊಂಡ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಡ್ರಿಪ್ ವ್ಯವಸ್ಥೆ ಸ್ಪ್ರಿಂಕ್ಲರ್ ಮಾಡ್ಬೋದು ಅಂತ ಚರ್ಚೆ ಮಾಡ್ರೆ, ಇಲ್ರಿ ಅಂದಾಜು ಏನು ಖರ್ಚು ಬರ್ತದೆ ಕೇಳ್ಕೊರಿ, ಅದನ್ನ ಕೊಡ್ತೀನಿ ಅಂತ ಪುಣ್ಯಾತ್ಮ ಹೇಳಿ ಕೇಳ್ಕೊಂಡಿ. ಹಂಗೆ ನಾವು ಕೊಂತಂದ್ರೆ 25,000 ರಿಂದ 27,000. ಮತ್ತು ರೈತರ ಮೇಲೆ ನಾವು ಅದನ್ನ ಸ್ಕೀಮ್ ಅದ್ರ ಪ್ರಕಾರ ಮಾಡಿದ್ರೆ ಕಡಿಮೆದಾಗ ಹಾಕಿ ಚರ್ಚೆ ಮಾಡಿದ್ರು. ಇಲ್ಲ ಈ ಸಮಯ ಇಲ್ಲ ಕೊಂಡತ್ರ ಅಂದ್ರೆ ಏನು ಅಡ್ಡಿ ಇಲ್ರಿ, 25 25 ಇಲ್ಲ, ಅದು 5 ಎಕರೆ ಎಷ್ಟು ಖರ್ಚು ಬರ್ತೈತಿ ನಾನು ಕೊಡ್ತೀನಿ ಅಂತ ಪುಣ್ಯಾತ್ಮ ಭಾವ. ನಿನ್ನೆವರೆಗೆ ನೀರು ತಗೊಂಡಿದ್ದೀವಿ, ಇವತ್ತು ರಾತ್ರಿ ನೀನು ನಿಧಾನ ಮಾಡಿ, ರಾತ್ರಿ ಬಸ್ ಕಂಟಿನ್ಯೂ ಮಿರ್ಗಾ ಮಳಿ ಸಣ್ಣ ಕಟ್ಬೋದು, ಭೂಮಿ ಎಲ್ಲ ಸಸಿಗಳನ್ನ ತಂಪು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ನಾನು ನಿಮ್ಗೆ ಶಾಂತ ಮಾಡಿ ಇವತ್ತು ನೀರು ತಗೊಳ್ಳಿ ಹಾಕಿದಾಗ ಚಾಲು ಮಾಡೋದು. ಹಿಂದಕ್ಕೂ ಗೊತ್ತೈತೆ 31 ದಿವಸ ಹಳಿಗಳ ನೀರು ತಯಾರು ಮಾಡಿ ಸಲುವಾಗಿ ಗಾಳಿ, ನೀರು, ಅನ್ನ ಜೀವನಕ್ಕೆ ಬಹಳ ಅತ್ಯಗತ್ಯ, ಅತಿ ಅವಶ್ಯಕ. ಹಾಗೆ ಮೋಕ್ಷಕ್ಕೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅತ್ಯವಶ್ಯಕತೆ. ಈ ರತ್ನತ್ರಯದಿಂದ ಆತ್ಮ ಮೋಕ್ಷ ಇರ್ತದೆ. ಹಂಗ ಈ ಜೀವ ಬದುಕಬೇಕಾದ್ರೆ 3 ಬೇಕಾಗಬೇಕು. ನಾನು ಇರಲಿ, ಪ್ರಧಾನಮಂತ್ರಿ, ಒಬ್ಬ ಸಾಮಾನ್ಯ ಪ್ರಜೆ ಇರಲಿ, ಜೈನ ಹಿಂದೂ ಯಾವುದೋ ಪ್ರಾಣಿ ಪಕ್ಷಿ ಇರಲಿ, ಬದುಕಬೇಕಾದ್ರೆ 3 ವಸ್ತು ಬೇಕೇ ಬೇಕು. ಗಾಳಿ, ಆಮ್ಲಜನಕ, ನೀರು ಮತ್ತು ಅನ್ನ. ಈ 3 ಇದ್ದ ನಾವು ಬದುಕಕ್ಕೆ ಸಾಧ್ಯ. ನಮ್ಮ ಭಗವಂತರ ಆದಿನಾಥ ತೀರ್ಥಂಕರವರು ಈ ಜಗತ್ತಿಗೆ ಹಸಿ ಮಸಿ ಕೃಷಿ ಆದಿ ಶಕ್ತಿ ಕರ್ಮಗಳನ್ನ ಹೇಳಿಕೊಟ್ರು. ಕೇಳ್ರಿ, ಈ ಜಗತ್ತಿಗೆ ಬೋಧನಾ ಮಾಡತಕ್ಕಂಥ ಕಾರ್ಯವನ್ನ ಪ್ರಥಮ ರಾಜ ಯಾರಾದ್ರೂ ಮಾಡಿದ್ರೆ ಆದಿನಾಥ ರಾಜ ಮಾಡಲು ಪ್ರಥಮ ರಾಜ ಆಗ್ತಕ್ಕಂಥ ಭಾಗಿಕ ಜಗತ್ತಿಗೆ ಬದುಕುವಂತ ಸಂದೇಶವನ್ನ ಮತ್ತೆ ಹೆಂಗ ಸಾಯಬೇಕು ಅಂತಕ್ಕಂಥ ಸಂದೇಶವನ್ನ ನಮ್ಮ ಆದಿನಾಥ ತೀರ್ಥಂಕರರು 16 ವರ್ಷದಲ್ಲಿ ಕೊಟ್ಟು ಹೋದ್ರು. ಅದಕ್ಕಂತ ಸಂಸ್ಕೃತಿಯಲ್ಲಿ ನಾವು ಬದುಕಾಗತ್ತೆ. ನಮ್ಮಲ್ಲಿ ಸಂಸ್ಕಾರ ಎಷ್ಟು ಮುಖ್ಯದ ಅನ್ನೋದನ್ನ ನಮ್ಮ ಸಂಸ್ಕೃತಿಯಲ್ಲಿ ಹೇಳಲಾಗಿದೆ. ಅದಕ್ಕೆ ಸ್ತ್ರೀ ದ್ರವ್ಯ ಲಿಂಗ ಪರ್ಯಾಯದಾಗ ಮೋಕ್ಷ ಇಲ್ಲದೆ ಇದ್ರು ಭಾವ ಸ್ತ್ರೀ ಪರ್ಯಾಯದಲ್ಲಿ ಮೋಕ್ಷದ. ಹೆಂಗ ಇಂದ್ರ ಮಹಾರಾಜ್ ಪುರುಷ ಪರ್ಯಾಯದಾಗಿದ್ರು ಸಚಿಗಿಂತ ಮೊದಲು ಮೋಕ್ಷ ಹೋಗೋದಿಲ್ಲ, ಇಂದ್ರಾಯಣಿ ಮೊದಲು ಮೋಕ್ಷ ಹೋಗ್ತಾಳು. ಹಂಗೆ ಗಂಡ ಹೆಂಡತಿ ಧಾರ್ಮಿಕ ಇದ್ರಿ, ಹೆಂಡತಿ ಮಹಾ ಧರ್ಮ ಮಾಡ್ತಿದ್ದು, ಪುಣ್ಯ ಕಾರ್ಯ ಮಾಡ್ತಿದ್ದು, ಹಾಸ ಮಾಡ್ತಿದ್ದು, ದೇವ್ರ ದರ್ಶನ ಮಾಡಲ್ದ ಬಾಯ ನೀರು ಹಾಕ್ತಿದ್ದಿಲ್ಲ. ಪ್ರತಿ ರವಿವಾರ ಬದ್ರಿಗಿರಿಗೆ ಹೋಗಿ ಕಸ ಹೊಡುವುದನ್ರಿ, ಭಗವಂತ ಸೇವಾ ಮಾಡ್ರಿ, ಬಂದಾಗ 1 4 ತುತ್ತು ಅನ್ನ ಹಾಕುವುದನ್ರಿ, ಪರೋಪಕಾರ, ಪ್ರತಿನಿತ್ಯ ಸೇವಾ, ಪುಣ್ಯಾಚರಣೆ, ಶೀಲ ವ್ರತಾದಿ, ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಸತ್ ಕಾರ್ಯಗಳನ್ನ ಸತತ ಮಾಡ್ತಕ್ಕಂಥ ಪುರುಷಾರ್ಥದಿಂದ ಗಂಡನಿಗಿಂತ ಮೊದಲ ಮೋಕ್ಷಕ್ಕೆ ಹೋಗುವಂತ ಭಾಗ್ಯ ಸ್ತ್ರೀ ಪರ್ಯಾಯದಲ್ಲಿ ಜೀವಕ್ಕೆ ಹೋಗದ. ಈ ಪರ್ಯಾಯದ ಮೋಕ್ಷಗಳು ಮುಂದಿನ ಪರ್ಯಾಯದಾಗ ಜೀವಕ್ಕೆ ಮೋಕ್ಷ ಪ್ರಾಪ್ತ ಆಗ್ತದ. ಇದು ಪುರುಷಾರ್ಥದ ಪ್ರಭಾವ. ಅದಕ್ಕೆ ಆಚಾರ್ಯ ಶಾಂತಿ ಸಾಗರ್ ಹೇಳಿದ್ರು, ಒಂದು ಅಪೇಕ್ಷಾದಿಂದ ನಾ ಹೇಳ್ಬೋದು, ಅದು ನೀವು ಎಲ್ಲವರ ಯಾವ್ರವರ ನಿಮ್ಮ ಹೆಸರೇನ ಎಲ್ಲಿ ಹೊಂಟ್ರೆ ನನಗೆ ಗೊತ್ತಪ್ಪ. ಯಾಕೆ ಸ್ವಾಮಿ ಇದು ಗೊತ್ತಾಗ್ಬೇಕು ನಿಮ್ಗೆ? ಹೆಂಗ್ ಗೊತ್ತಾಗ್ಬೇಕಂದ್ರ ಸಮರ್ಥ ರಾಮದಾಸ್ ಸ್ವಾಮಿಗೆ ಸ್ವಾಮಿ ಇರ್ಬೇಕು. ಹೆಂಗ ವಾಟ್ರ್ ಕಲ್ಲು ಹೊಡ್ಯಾಕತ್ತಿದ್ರು ಹಂಗೆ ಇವನ್ ಮನುಷ್ಯನಾಗ ಬಂದಿತ್ತು. ಯಾರಿಗೆ? ಛತ್ರಪತಿ ಶಿವಾಜಿಗೆ. ನನ್ನಿಂದ ನನ್ನ ರಾಜ್ಯ ನಡೆದೈತಿ, ನನ್ನಿಂದ ನನ್ನ ಪ್ರಜಾ ಸುಖಿ ಅದಾರ, ನಾವು ಹಾಕಂದ್ರೆ ಇದೆಲ್ಲ ದುಃಖಿ ಆಗ್ತಾರೋ ಅಂತಕ್ಕಂಥ ಭಾವನೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಇಂದಿರಾ ಗಾಂಧಿ ಸತ್ರುನು ದೇಶ ನಿಂತಿಲ್ಲ ಅಂತಾರಿಲ್ಲ. ಯಾರೇ ಬುದ್ಧಿ ಮಾತು ಹೇಳಾಗ, ಏ ಶಾನ್ಯ ಇಂದಿರಾ ಗಾಂಧಿ ಹೋದ್ರು ದೇಶ ನಿಂತಿಲ್ಲ, ನಿಂದ್ರುದಿಲ್ಲ. ನಾವು ತಿಳ್ಕೊಂಡಿರ್ಬೇಕು ಕುಲ್ರತ್ ಭೂಷಣ ಧರ್ಮ ನಿಂತೈತೆ, ಕುಲ್ರತ್ ಭೂಷಣ ಧರ್ಮ ನಿಂತಿಲ್ಲ, ಧರ್ಮದ ಆಧಾರ ಕುಲ್ರತ್ ಭೂಷಣ ಅದು ಧರ್ಮಕ್ಕೆ ಅಂತಕ್ಕಂಥ ಭಾವನೆ ನಮ್ಮ ಕೈ. ಹಂಗಿರ್ಬೇಕಂತ ಇವ್ರು ಅಂದ್ರು ನೋಡು, ಯಾರ ಕುಂಬೋಜ್ಕರ್. ಹಂಗಂದ್ರೆ ಹೆಂಗಪ್ಪ ನೋಡ್ರಿ, ಕಾಡಿ ಹೋಗಿರು, ಹಿಂದೆ ಬೆನ್ನತ್ತಿದ, ಹಿಂಗೆ ಮನುಷ್ಯನಾಗ ಕಷಾಯ ಬಂದಿತ್ತು. ಅದಕ್ಕೆ ಅವರ ಗುರು ಆ ವಾಟ್ರ್ ನೋಡಿ ನಿಂತ್ರತ್, ಎಲ್ಲಿ ಗುಡ್ದಾಗ ವಾಟ್ರ್ ಕರೆದ್ರಂತ ಎಬರಿಲಿ. ಈ ಕಲ್ಲ ಎರಡು ಪಕಡಿ ಮಾಡ್ರಂದ್ರ ಶಿವಾಜಿಗೆ ತಿಳಿಯ ಮಾತ. ಆ ಕಲ್ಲ ಹೊಡ್ಯಾಕತ್ತಾರ, ಮತ್ತೆ ಆ ಕಲ್ಲ ಬಿಟ್ಟು ಇದ್ಯಾಕೆ ಹೊಡ್ಯಾಕ ಹಚ್ಚಿರಿ ಇವ್ರ? ಇದ್ಯಾಕೆ
ಮಾಡಕತ್ತಿರು ಅಂತ ಇವ್ರ ಮನುಷ್ಯನ ಗೊತ್ತು, ಛತ್ರಪತಿ ಶಿವಾಜಿ ಮಹಾರಾಜರ ಮನುಷ್ಯನ. ಗುರು ಸಮರ್ಥ ರಾಮದಾಸ್ ಸ್ವಾಮಿ ಆದರು ಹೋಗಿ छोड़ ಅದನ್ನ ಬಿಡು, ते सोडा हे दगड आहे ना, हे दगड 2 भाग करा. ह्या ಗುರು सांगितलं ಈ ಸರ್ತ್ ಹೊಡ್ರಿ ಅಂತ. ನಾನು ಮಾಡ್ರಿ ಕೇಳಿ ಆಚರಿಸಿ ಕಲ್ಲು ಎಂಥವು ಬೇಕ್ರಿ ಅಂತ. ಕೀರ್ತಿಸ್ತಂಭ ಮಾಡಕ್ಕೆ ಇಂಥವು ಬೇಕು, ಮತ್ತು ತರಗಲ್ ಮಾಡಕ್ಕೆ ಇಂಥವು ಹೊಡೀರಿ, ಪೈರಿ ಮಾಡಕ್ಕೆ ಈ ಸೈದೆ ಹೊಡ್ರಿ ಅಂತ ಅವ್ರು ಮಾರ್ಕ್ಸ್ ಕೊಟ್ಟರೆ ಹೊಡ್ಯಾಕತ್ತಾರ. ಕೇಳ್ತಾರೆ ಎದಕ್ಕೆ ಬೇಕ್ರಿ, ಯಾವ ಉದ್ದೇಶಕ್ಕೆ ಕಲ್ಲು ಹೊಡ್ಸಾಕತ್ತೀರಿ ಅದು ಕೇಳಿ ಆ ಮಾರ್ಗದರ್ಶನ ಪ್ರಕಾರ ಹೊಡಿತಾರೆ. ಹಂಗೆ ಸಮರ್ಥ ರಾಮದಾಸ್ ಸ್ವಾಮಿ ಒಡ್ರನ್ನ ಕರೆದ್ರು. ಈ ಕಲ್ಲ ಈ ಭಾಗದಾಗ 2 ಭಾಗ ಮಾಡಿದ್ರು. ನೋಡು ಒಂದು ಸ್ಥಿರ ಆಯ್ತೈತೆ ಒಡ್ರಿಗೆ ಗೊತ್ತಾಗ್ತಿದ್ರು. ಈ ಭಾಗದಾಗ 2 ಪಕಡಿ ಮಾಡೋದು ಆಯ್ತು ಅಂತ ಅಲ್ಲೇ ಬೆನಿ ಕೆಟ್ಟರು. ಗುರುಗಳು ಅಲ್ಲೇ ಒಂದು ಕಲ್ಲು ಮ್ಯಾಗ ಕುಣಿಸಿರು. ಛತ್ರಪತಿ ಶಿವಾಜಿ ಮಹಾರಾಜ್ ಕಮಂಡ್ ತೊಗೊಂಡು ಅಲ್ಲೇ ನಿಂತಾರು. ಕಲ್ಲು ಒಡ್ರು ಅದು ನಡು ಬೆನಿ ಕೆಟ್ಟರು, ನಡು ಶೀಡ್ರು, ಹಳ್ಳಕ್ಕೆ ಬಿಚ್ಚಿತು. ಕಲ್ಲು 2 ಬಾಯಿ ಬೀಳಾಕ ಒಳಗಿನೊಂದು ಕಪ್ಪಿಟ್ಟು ಬಂದ್ಬಿಡ್ತು. ಅವಾಗ ರಾಮದಾಸ್ ಸ್ವಾಮಿ ಹೇಳಿದ್ರು, ಓ ಛತ್ರಪತಿ, ಓ ಶಿವಾಜಿ, ಇದು ನಿನ್ನ ಆಧಾರ ಮ್ಯಾಗ ಬದುಕಾಗತ್ತೈತೆ, ಇದು ನಿನ್ನ ಆಶ್ರಯದ ಬದುಕಾಗತ್ತೈತೆ. ಕಲ್ಯಾಣ ಒಳಗೆ ನೀರು ಎಲ್ಲಿವ ಅಲ್ಲಿ ಕುಣಿಸಿ ಅದ್ರಾಗ ಯಾರು ನೀರು ತಿಂದ್ರು, ಅದ್ರಾಗ ಹೆಂಗೆ ಕಟ್ ಬಿಡ್ತು, ಅದ್ರಾಗ ಹೆಂಗೆ ದೊಡ್ಡದಾತು, ಅದ್ರಾಗ ಹೆಂಗೆ ಅದು ಬದಿತ್ತು ಹೇಳಪ್ಪ. ಅವಾಗ ಕಮಂಡಿಟ್ಟ ಸಾಷ್ಟಾಂಗ ದರ್ಶನ ಮಾಡಿದ. ಕ್ಷಮಾ ಮಾಡಿ ಗುರುದೇವ್, ನನ್ನ ಕಷಾಯ ದೂರ ಮಾಡ್ರಿ, ನನ್ನ ಪುಸ್ತಕಾತು ತೆರಿ ಮಾಡ್ರಿ, ನನ್ನಿಂದ ರಾಜ್ಯ ನಡೆದಿಲ್ಲ. ಸೇವಾ ಮಾಡು, ಪ್ರಜಾಗಳ ಸೇವಾ ಮಾಡು ಭಾಗ್ಯ ನನಗೆ ಸಿಕ್ಕತ್ತೆ ಅಂತಕ್ಕಂಥ ಭಾವನಾ ಅಂದಾಗ ಈ ಭಾವನಾ ಬೇಕು. ಹೌದು, ಪ್ರಜೆಗಳ ರೈತರ ಸೇವೆಯನ್ನು ಮಾಡ್ತಕ್ಕಂಥ ಸರ್ಕಾರ 4 ಮಂದಿ ಬಾಯಾಗ ಸತ್ರು ಜೀವಂತ ಉಳಿತೈತಿ. ರೈತರಿಗೆ ಅನ್ಯಾಯ ಮಾಡಿ ನಾವು ರಾಜ್ಯ ದೇಶ ನಡೆಸ್ತೀವಿ ಅಂದ್ರೆ ನೀವೆಂದೂ ಸುಖಿ ಆಗಲ್ಲ ಸಾಧ್ಯ ಇಲ್ಲ. ಸತ್ತ ಶಾಶ್ವತ ಅಲ್ಲ, ಸತ್ಯ ಶಾಶ್ವತ, ಸತ್ಯಮೇವ ಜಯತೆ ನಮ್ಮ ಸಂಸ್ಕೃತಿ. ಅದಕ್ಕೆ ಶಾಂತಿ ಸಾಗರ್ ಮುಂದೆ ಹೇಳ್ರು. ಆದ್ರೆ ಅಂಥ ದಿವ್ಯ ಜ್ಞಾನ ಶಕ್ತಿನ ಪಡ್ಕೊಂಡಿಲ್ಲಪ್ಪ, ವೃದ್ಧಿ ಸಿದ್ಧಿ ನನಗೇನು ಪ್ರಾಪ್ತಿ ಇಲ್ಲ, ನಾ ಸಾಧನಾ ಮಾಡಕತ್ತೀನಿ, ಆತ್ಮ ಕಲ್ಯಾಣ ಮಾಡ್ಕೋಬೇಕಂತ ನಾ ದೀಕ್ಷಾ ತಗೊಂಡೇನಿ. ಅಲ್ರಿ ಈ ಕಾಂಡ ಮೋಕ್ಷನ ಇಲ್ಲ, ಮತ್ತ್ಯಾಕೆ ಸ್ವಾಮಿ ಆಗೇರಿ, ಮತ್ತ್ಯಾಕಾಗಿ ಇರ್ಲಿಲ್ಲೋ, ಮತ್ತ್ಯಾಕಾಗೇರಿ ಸರಿ ನೋಡು. ಮುಂದೊಂದು ಗಿಡ ಆಯ್ತು, ಅದೇನು ಅಂತ ಕೇಳಿ ಅದು ಗೊತ್ತಿಲ್ಲ ನಮಗೆ, ಅದು ಗೊತ್ತಿಲ್ಲ ನಮಗೆ. ಮಾಯಿ ಗಿಡ ರೀ, ಮಾಯಿ ಗಿಡ ಅಂದ್ರು. ಹೌದಾ, ಹೋಗೊಂದು 2 ಮಾಯಿ ಕರ್ಕೊಂಡು ಎಲ್ಲ ಶಾನ್ಯ ಮಹಾರಾಜ್ ಈ ಟೈಮ್ದಾಗಿಂದ್ರೆ ಮಾವಿನಕಾಯಿ ಹಾಕವನು. ಮತ್ತು ಮಾವಿನಕಾಯಿ ಇಲ್ಲದ ಮಾವಿನಕಾಯಿ ಹೆಂಗಂದ್ರಿ, ಮಾವಿನಕಾಯಿನ ಇಲ್ಲ ಮತ್ತು ಮಾವಿನ ಗಿಡ ಹೆಂಗಂದ್ರಿ ಅದಕ್ಕೆ ಮುಂದೆ ಹಾಕವ್ರಿ. ಈಗ ಆಗ್ಬೇಕೇನತ್ತು, ಮುಂದೆ ಹಾಕವನಂತ ಈಗ ಅದಕ್ಕೆ ಮಾವಿನ ಗಿಡ ಹಾಕ್ತೀರಿ. ಹಂಗೆ ಈಗ ಹೌದಾ, ನಂಗೆ ಮೋಕ್ಷ ಮುಂದಿರ್ಬೋದ, ಮೋಕ್ಷ ದೀಕ್ಷಾ ತಗೊಳ್ಳಿ ಸ್ವಾಮಿಗೇರಿ ಅಂದ್ರ. ಈ ಕಾಲದಾಗ ನಂಗೆ ಮೋಕ್ಷ ಇಲ್ಲ, ಈ ಕಾಲದಾಗ ನಂಗೆ ಮುಕ್ತಿ ಇಲ್ಲ, ಮುಂದಿನ ಕಾಲದಾಗ ನಂಗೆ ಮುಕ್ತಿ ಐತೈತಿ. ಈಗ ಹೋದಾಗ ದಿಗಂಬರ ದೀಕ್ಷಾ ತಗೊಂಡು ಗಿಡ ಹಚ್ಚೇರಿ, ನನಗೆ ವಿಶ್ವಾಸ. ನಿಮಗೆ ಹೆಂಗ ಮುಂದೆ ಮಾವಿನಕಾಯಿ ಹಾಕ ವಿಶ್ವಾಸ ಐತಿ, ಹಂಗ ಮುಂದಿನ ಹೋದಾಗ ನಂಗೆ ಮೋಕ್ಷ ಸಿಗ್ತೈತಿ ವಿಶ್ವಾಸ ಐತಿ. ಅದಕ್ಕೆ ದೀಕ್ಷಾ ನೀವು ಹಂಗಂದ್ರೆ ಸಟ್ ಹೊಡೆದ ಸ್ತ್ರೀ ಪರಿಹಾರ ಮೋಕ್ಷ ಹಾಕಿಲ್ರಿ. ಈ ಬೌದ್ಧ ಮೋಕ್ಷ ಇಲ್ಲ ಅಂದ್ರೆ ಏನಾತ, ಈಗ ಧರ್ಮ ಮಾಡಿ ಪುಣ್ಯ ಮಾಡಿ ಇಟ್ಟು ಸೇವಾ ಮಾಡಿ ಇಟ್ಟು ವ್ರತ ಮಾಡಿ ಶೀಲ ವ್ರತ ಪಾಲನೆ ಮಾಡಿ ಸ್ತ್ರೀ ಪರಿಹಾರ ಚೇರ್ ಮಾಡಿ ಸ್ವರ್ಗ ಇಂದ್ರ ಕ್ಯೂ ಮುಂದಿನ ಬೌದ್ಧ ಮನುಷ್ಯ ಬೌದ್ಧ ನಿಮ್ಮ ದಿಗಂಬರ ಮೋಕ್ಷ ಹೋಗುವಂತ ಭಾಗ್ಯ ನಮ್ಮ ಆತ್ಮ ಸಿಗತೈತೆ ಅಂತ ಕಾನ್ಫಿಡೆನ್ಸ್ ಇದ್ರ ಅನಂತ ಧರ್ಮ ಮಾಡಕತ್ತಿರಲ್ಲ. ಹೌದು, ಭಗವಂತ ಶಾಸ್ತ್ರ ಬಹಳ ಸೂಕ್ಷ್ಮ. ಈ ಪ್ರಪಂಚದಲ್ಲಿ ಎಷ್ಟೋ ಕಲ್ಲದಾವ, ಅಗಣಿತ ಅಸಂಖ್ಯಾತ. ಎಲ್ಲ ಕಲ್ಲು ಭಗವಾನ್ ಆಗೋದಿಲ್ಲ. ಅಕ್ಕವು ಈ ಪ್ರಪಂಚದಾಗ ಎಷ್ಟೋ ನದಿಗಳಿದಾವ, ಎಲ್ಲ ನದಿ ಗಂಗಾ ಆಗೋದಿಲ್ಲ. गंगा जल गंगा तीर्थंत्र गंगा की धारा पर्वत से गिरती है श्री जी के सिर पे, इसीलिए तो जग में जन जन द्वारा पूजित है गंगा धारा. ಎಲ್ಲ ಗಂಗಾ ಸಿಂಧು ರೋಹಿತ್ ರೋಹಿತಾಶಾರಿತಕ್ಕಂತ ಸೀತಾ ಸಿಂಧೋದ ನಾರಿನರ್ಗಂತ ಸುವರ್ಣ ರೂಪ್ಯ ಕುಲ ರಕ್ತ ರಕ್ತೋದ ಚತುರ್ದಶ ನದಿ ಜಲೇನ ಕಲಶ ಶುದ್ಧಿಂ ಕರೋಮೀತಿ. ಪ್ರತಿನಿತ್ಯ ಭಗವಂತರ ಅಭಿಷೇಕ ಮಾಡಾಗ ಆ ಕಳಸದಾಗ ನೀರು ಹಾಕಾಗ ಏನಂತೀರಿ,
14 ನದಿಗಳ ಹೆಸರು ತಗೊಂಡ ಆ ನೀರು ಶುದ್ಧಿ ಮಾಡಿ ಆ ನೀರ್ಲೆ ಭಗವಂತರ ಅಭಿಷೇಕ ಮಾಡ್ತೀರಿ. ಹಂಗೆಲ್ಲ ನದಿ ಗಂಗಾ ನದಿ ಆಗಾಕ ಸಾಧ್ಯ ಇಲ್ಲ. ಈ ಜಗತ್ತಿನಾಗ ಎಷ್ಟೋ ವೃಕ್ಷ ಎಲ್ಲಾ ವೃಕ್ಷ ಗ್ರೀಷ್ಮ ಚಂದನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನ ಎಷ್ಟೋ ಪರ್ವತ ಎಲ್ಲಾ ಪರ್ವತ ಸಮ್ಮೇಸಿಗಜಿ ಪರ್ವತ ಆಗಾಕ ಸಾಧ್ಯ ಇಲ್ಲ. ಹಂಗ ಈ ಪ್ರಪಂಚದಾಗ ಎಷ್ಟೋ 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 ದೇಶ ಅದಾವು. ಎಲ್ಲಾ ದೇಶ ಭಾರತ ದೇಶ ಆಗಾಕ ಸಾಧ್ಯ ಇಲ್ಲ. ಭಾರತ ದೇಶ ಎಷ್ಟೋ ರಾಜ್ಯ ಅದಾವು. ಎಲ್ಲಾ ರಾಜ್ಯ ಕರ್ನಾಟಕ ಆಗಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಾಗ ಎಷ್ಟೋ ಜಿಲ್ಲಾ ಅದಾವು. ಎಲ್ಲಾ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಆಗಕ್ಕೆ ಸಾಧ್ಯ ಇಲ್ಲ. ಬಾಗಲಕೋಟೆ ಜಿಲ್ಲಾದಾಗ ಎಷ್ಟೋ ತಾಲೂಕು ಅದಾವು. ಎಲ್ಲಾ ತಾಲೂಕ ರವಕೈ ವಿನಂತಿ ತೀರ್ದಾಳ ಆಗಕ್ಕೆ ಸಾಧ್ಯ ಇಲ್ಲ. ತೀರ್ದಾಳ ರವಕೈ ವಿನಂತಿ ಎಷ್ಟೋ ಊರದ ಎಲ್ಲ ಊರು ಹಳಿಂಗೈ ಭದ್ರಗಿರಿ ಆಗಾಕ ಸಾಧ್ಯ ಇಲ್ಲ. ಯಾವ್ದು ಜೀವ ಭವ್ಯದ ಆ ಭವ್ಯ ಜೀವಕ್ಕೆ ಇಂಥ ಸೌಭಾಗ್ಯ ಜೀವನ ಪ್ರಾಪ್ತ ಆಗ್ತಿರ್ತದ. ಅದಕ್ಕೆ ಪ್ರತ್ಯಕ್ಷ ರೂಪದಾಗ, ಪರ್ಯಾಯ ರೂಪದಾಗ, ದ್ರವ್ಯ ರೂಪದಾಗ, ಸ್ತ್ರೀ ಪರ್ಯಾಯದ ಮೋಕ್ಷ ಇಲ್ಲ ಅಂದ್ರೂ ಭಾವ ಅಪೇಕ್ಷದಿಂದ ಮೋಕ್ಷದ ಅದಕ್ಕೆ ಈ ಬಹುದಾಗ ಭಾವ ಮಾಡ್ರಿ. ಭಾವನಾ ಭವನಾಶಿನಿ. ಹೇ ಭಗವಂತ, ಇದ ನನ್ನ ಸ್ತ್ರೀ ಪರ್ಯಾಯ ಅಂತಿಮ ಪರ್ಯಾಯ ಇರಲಿ. ಅಂತಿಮ ಸಮಯದ ಅರಿಕಾ ಮಾತಾಜಿಯಾಗಿ ದೀಕ್ಷಾ ತಗೊಂಡು ಸಲ್ಲೇಖನ ಪೂರ್ವಕ ಭಕ್ತಿ ಭೂಷಣ್ಮತಿ ಮಾತಾಜಿಗತೆ, ದರ್ಶನ್ ಭೂಷಣ್ಮತಿ ಮಾತಾಜಿಗತೆ, ಲಾಸ್ಟ್ 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 ಆ ಪುಣ್ಯ ಕೋಟಿ ಆಗಲಿಗತೆ ದುರ್ಗಾ ಪಾಲ್ಗೊಂಡಾಗ ಸಲ್ಲೇಖನ ಸಮಾಧಿ ವರಣ ಆಗಲಿ. ಹೇಳ್ರಿ, ಗೋಶಾಲಾದಾಗ ಗೋವರ್ಧನ ಗೋಶಾಲಾದಾಗ ಇರ್ತಕ್ಕಂಥ ಪುಣ್ಯ ಕೋಟಿ ಹಸು ನನ್ನ ಬಾಯಲ್ಲಿ ಅಂತಿಮ ಸಮಯದಾಗ, ಹೇ ಪುಣ್ಯಕೋಟಿ, ಹೇ ಗೋಮಾತಾ, ನೀ ಸ್ತ್ರೀ ಅಲ್ಲ, ನೀ ಪುರುಷ ಅಲ್ಲ, ನೀ ನಪುಂಸಕ ಅಲ್ಲ, ನೀ ಪಶು ಅಲ್ಲ, ನೀ ದೇವ ಅಲ್ಲ, ನೀ ನಾರ್ತಿ ಅಲ್ಲ, ನೀ ಮನುಷ್ಯ ಅಲ್ಲ, ನೀ ಆತ್ಮಾದಿ. ಶರೀರದಿಂದ ನಿನ್ನ ಆತ್ಮ ಭಿನ್ನದ. ಹೆಂಗ ಅಭಯರುಚಿ ಪರ್ಯಾಯದಾಗ ಶ್ರೀರಾಮಚಂದ್ರ ಜೀವ ಎತ್ತಿಗಿ ನಮೋಕಾರ ಮಂತ್ರಿ ಹೇಳಿದ್ರು. ನಮೋಕಾರ ಮಂತ್ರಿ ಕೇಳ್ಕೋತ ಸಪ್ತದ ಸ್ವರ್ಗದ ದೇವ ಬಿಟ್ಟು ಅಭಯರುಚಿ ಜೀವ ರಾಮ ಆಗಿ ಮರ್ಯಾದಾ ಪುರುಷೋತ್ತಮ ತತ್ವ ಮೋಕ್ಷಗಾಮಿ ಆಗಿ ಹುಟ್ಟಿದ. ಅದ ಕಾಲದಾಗ ಎತ್ತಿನ ಜೀವ ಸುಗ್ರೀವಾಗಿ ಜನ್ಮ ತಗೊಂಡ ರಾಮನ ಭಕ್ತಾಗಿ ಸೇವಾ ಮಾಡೋ, ಮಿತ್ರಾಗಿ ಸೇವಾ ಮಾಡೋ ಭಾಗ್ಯ ಸಿಕ್ತು. ಹಂಗೆ ಆತ್ಮ ಯಾವ ಪುಣ್ಯ ಮಾಡಿ ಗೊತ್ತಿಲ್ಲ. ಭದ್ರಗಿರಿ ಗೋಶಾಲಾದಾಗ ಬಂದಿ ದುರ್ಗಾ ಪಾಲ್ಗೊಂಡಾಗ ಸಲ್ಲೇಖನ ಪೂರ್ವ ಸಮಾಧಿ ಮರಣ ಆಗ್ಲಿ ಅಂತ ಉಪದೇಶ ಮಾಡಿ ನಮೋಕಾರ ಮಂತ್ರ ಹೇಳಿ ಮಾತಾಜಿಗಳು, ಅಜ್ಜಿ ದೀದಿಗಳು, ಶ್ರಾವಿಕಗಳು, ಶ್ರಾವಕರು ಕೂತ್ ಮಂತ್ರ ಹೇಳಕತ್ತಾರ. ಕೇಳ್ಕೋತ್ 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 ತನ್ನ ಪಿಂಚದ ತೆರಿ ಹೆತ್ತೆ ಶಾಂತಿ ಮಂತ್ರ ಕೇಳಿ ನಮೋಕಾರ ಮಂತ್ರ ಕೇಳ್ಕೋತ್ ಕಣ್ಣಲ್ಲಿ ಅವರ ಆತ್ಮ ದೇಹ ಬಿಟ್ಟು ಹೋದ್ರವ್ರು ಎಷ್ಟು ಕೊಟ್ಟಿರ್ಬೇಕು ಆ ಜೀವಿತ. ಹಂಗೆ ನೀವು ಭಾವನಾ ಮಾಡ್ರಿ. 84 ಲಕ್ಷ ಯೋನಿ ಒಳಗೆ ತಿರ್ಕೋತ್ 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 ಅತಿ ದುರ್ಲಭ ಮನುಷ್ಯ ಪರ್ಯಾಯದ ಜನ್ಮ ತಗೊಂಡರೆ ಈ ಶರೀರ ಬಿಟ್ಟು ಹಾದ್ರಂದ್ರ ಎಲ್ಲಿ ಹಾದ್ರಿ ಗೊತ್ತಾಯ್ತು ನಿಮಗ? ಗೊತ್ತಾಯ್ತು? ಮುಂದಿಂದ ಹಿಂದಿಂದ ಹೇಳ್ಕೊಂಡು ಹಿಂದಿನ ಬೋದಾಗ ಎಲ್ಲಿದ್ರಿ ಹೇಳಿ ಶೋಭಾಕ? ರಾಯಪ್ಪ ತಿಮ್ಮನವ್ರ ಡೆಬ್ಬಿ ಹೇಳ್ತೀರಿ. ಹಿಂದಿನ ಬೋದಾಗ ಏನಿದ್ರಿ? ಎಲ್ರಿ ಕ್ಷಮಾ ಮಾಡ್ರಿ. ಏನ ಚಲೋ ಇದ್ನತಿ ಬೋದಾಗ ಜೈನ ಧರ್ಮದಾಗ ಜನ್ಮ ಸಿಕ್ಕೈತ್ರಿ, ಧಾರ್ಮಿಕ ಮಂತ್ರ ಸಿಕ್ಕತಿ, ಧಾರ್ಮಿಕ ಊರು ಸಿಕ್ಕತಿ. ಇದು ಪುಣ್ಯದ ಪ್ರಭಾವ. ಹಂಗ ಮುಂದಿನ ಗತಿನೂ ಸಹಿತ ನಮಗೆ ಚಲೋ ಸಿಗ್ಬೇಕಂದ್ರ ಇವತ್ತಿನ ಮತಿ ನಮ್ದು ಚಲೋ ಇರ್ಬೇಕು. ಜೈಸೆ ಮತಿ ವೈಸೆ ಗತಿ. ಯಾರ ಬುದ್ಧಿ ಆಚರಣೆ ಚಲೋ ಐತಿ, ಯಾರ ಆಚಾರ ವಿಚಾರ ಚಲೋ ಅದಾವೋ ಅವ್ರ ಮುಂದಿಂದ ಸದ್ಗತಿ ಸಿಗ್ತತಿ, ಚಲೋ ಗತಿ ಸಿಗ್ತತಿ ಅಂತ ನಮ್ಮ ಆಗಮದಾಗ ಹೇಳರು. ಅದಕ್ಕೆ ಸತತ ಭಾವನಾ ಮಾಡುದ, ಭಗವಂತ ನನ್ನ ಮರಣ ಚಲೋ ಆಗ್ಲಿ, ನನ್ನ ಮರಣ ಮಂಗಲ ಆಗ್ಲಿ. ಯಾರ ಮರಣ ಮಂಗಲ ಆಗ್ತತಿ ಅವ್ರ ಜೀವನ ಮಂಗಲ ಆಗ್ತತಿ. ಅದಕ್ಕೆ ಸ್ತ್ರೀ ಪರ್ಯಾಯದಾಗ ಪರ್ಯಾಯ ರೂಪದಿಂದ ದ್ರವ್ಯ ರೂಪದಿಂದ ಈ ಕಾಲದ ಮೋಕ್ಷ ಇಲ್ಲದೆ ಇದ್ರು ಸ್ತ್ರೀ ಪರ್ಯಾಯ ಛೇದ ಮಾಡಿ ಮುಂದಿನ ಹೋದಾಗ ನಾ ಶಿಫ್ಟ್ ಭಗವಾನ್ ಆಗ್ತೀನಿ ಅಂತಕ್ಕಂಥ ದೃಢ ವಿಶ್ವಾಸ
ನಮ್ಮ ಆತ್ಮವಾಗಿದ್ರೆ ಸಾಕು. ಅದ ವಿಶ್ವಾಸ ಸಮ್ಯಕ್ ದರ್ಶನಕ್ಕೆ ಕಾರಣ ಆಗ್ತತಿ. ತತ್ವಾರ್ಥ ಶ್ರದ್ಧಾನಾಂ ಸಮ್ಯಕ್ ದರ್ಶನಂ. ದೇವ ಶಾಸ್ತ್ರ ಗುರುಗಳು ವಾಣಿ ಮ್ಯಾಲ ವಿಶ್ವಾಸಿತ ಧರ್ಮ ಮಾಡೋದಕ್ಕೂ ಸಮ್ಯಕ್ ದರ್ಶನ ಅಂದರು. ಅದ ದರ್ಶನ ನಿಮ್ಮನ್ನ ಬಂಗಾರ ಗತಿ ಕೆಲಸ ಮಾಡ್ತತಿ. ಹೆಂಗ ಬಂಗಾರ ಗಟಾರದಾಗ ಬಿದ್ರು ಜಂಗ ತಿನ್ನಂಗಿಲ್ಲ, ಹಂಗ ಸಮ್ಯಕ್ ದೃಷ್ಟಿ ನರಕದಾಗಿದ್ರು ಆತ್ಮ ಇರ್ತಾನೋ ಮೋಕ್ಷ ಹೋಗುವಂತ ಸಾಮರ್ಥ್ಯ ಆತ್ಮಗಳಿರ್ತತಿ. ಅಂತ ಭಾಗ ನಮ್ಗೆ ಆತ್ಮ ಶೀಲ ಅಂತ ಭಾವನಾ ಮಾಡೋದು. ಎರಡನೇ ಪ್ರಶ್ನೆ ಏನೋ ಗುರುಗಳೇ, ಈ ಕಲಿಯುಗದಲ್ಲಿ ನಿಜವಾದ ಸಂಬಂಧಿಕರು ಯಾರು? ಇದು ಸ್ವಲ್ಪ ಕತಿ ಮಸ್ತ್ ಹೇಳಬೇಡ. ಬಡಂಗ ಬೊಮ್ಮಕಾಯಿ ಇದ್ರೆ ಚಂದ, ಹಂಗ ಕತಿ ಕೇಳಿ ಪ್ರೋಚಾರ ಅಂದ್ರ ನಿದ್ದೆ ಮಾಡಿ ಹೋಗ್ತೀರಿ. ಏನು ತತ್ತು ಯಾಂತ ಅಂತ ಒಂದು ಕತಿ ಹೇಳಿದ್ರೆ ಗೊತ್ತಾಗತ್ತೆ. ಈ ಪ್ರಪಂಚದಾಗ ಈ ಕಲಿಯುಗದೊಳಗ ವಿಶೇಷವಾಗಿ ಯಾವ ಕಲಿಯುಗ ಆಗ್ತಿದೋ ಅದೇನು ಹೇಳಂಗಿಲ್ರಿ. ಹುಂಡಾ ಅವಸರಪಣಿ ಕಾಲದ ಕಲಿಯುಗ ಆಯ್ತು. ಹೆಂಡತಿ ಮಕ್ಕಳ ಮಾತು ಕೇಳೋದು ಬಿಡ್ರಿ. ನಿಮ್ಮ ಮನಸ್ಸ ನಿಮ್ಮ ಮಾತು ಕೇಳುವಾತ, ನಿಮ್ಮ ಮನಸ್ಸ ನಿಮ್ಮ ಮಾತು ಕೇಳುವಾಗ ಹರ್ಯಾಗ ಎದ್ದಾಗ ಅಂದ್ಕೊಂಡ್ರಿ ಇವತ್ತು ಮಧ್ಯಾಹ್ನ ಬದ್ರಿಗೆ ಹೋಗ್ಬೇಕು ಅಂದ್ಕೊಳ ನೀರು ಹಾಕತ್ತ. ಎದ್ದಾಗ ಅಂದೀರಿ, ಮಧ್ಯಾಹ್ನ ಆದ್ರೆ ಮರ್ತ ಬಿಟ್ರಿ. ಸಂಜೆ ಕೈ ಹೋಗುದಿಲ್ಲ ತಂದಿ ಅಂದ್ಕೊಂಡಿನಿ, ಹೋಗ್ಲಿಲ್ಲ ನೀವು ಹೋಗ್ತಾ. ನಿಮ್ಮ ಮನಸ್ಸ ನಿಮ್ಮ ಮಾತು ಕೇಳುವಾಗ ಅಂತ ಹುಂಡ ಅವಸರವಿ ಕಾಲದಾಗ ಜನ ನೋಡಿವಿ. ಇಂಥ ಕಾಲದಾಗ ನಮ್ಮ ನಿಜವಾದ ಸಂಬಂಧಿಗಳು ದಾಯಾದಿಗಳು ಯಾರು? ಇದರ ಸಲುವಾಗಿ ಒಂದು ಸೂತ್ರನ್ನ ಹೇಳಿದ್ರು. ವಿದ್ಯಾಮಿತ್ರಂ ಪ್ರವಾಸೇಶು ಭಾರ್ಯಾಮಿತ್ರಂ ಗೃಹೇಶು ಚ ವ್ಯಾಧಿಸ್ತೌಷಧ ಮಿತ್ರಂ ಧರ್ಮೋ ಮಿತ್ರಂ ಸದಾಸ್ತು ಮೇ. ಎಷ್ಟು ಸುಂದರ ಪದಗಳನ್ನು ಉಪಯೋಗ ಮಾಡಿದ್ರು ನಮ್ಮ ಸುಭಾಷಿತಕಾರ ಅಂದ್ರೆ ಚಿಂತನೆ ಮಾಡ್ತಕ್ಕಂಥ ವಿಷಯ. ವಿದ್ಯಾಮಿತ್ರಂ ಪ್ರವಾಸೇಶು ಹೇಳ್ರಿ, ವಿದ್ಯೆ ಯಾಕೆ ಬೇಕು ಜೀವನದಾಗ? ಅದಕ್ಕೆ ಕನ್ನಡದಾಗ ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತ ಕಡೆ ಹೇಳ್ರಲ್ಲ. ವಿದ್ಯೆ ಎಷ್ಟು ಮುಖ್ಯ ಅಲ್ಲ ಜೀವನದಲ್ಲಿ ಅಂತ ಕೇಳಿದ ಭಾಳ ಮುಖ್ಯ. ನಂತೇನು ವಿದ್ಯೆ ಆದರೂ ವಿದ್ಯಾಸಾಗರ ಆಗೋದು. ಯಾಕೆ ಹೆಸರು ಇಡ್ತೀವಿ? ಆ ಗುಣಗಳು ಅವರಲ್ಲಿ ಪ್ರಕಟ ಆಗಲಿ ಈ ಭಾವನೆ ಇಟ್ಕೊಂಡ ನಾಮ ನಿಕ್ಷೇಪವನ್ನು ಮಾಡ್ತೀವಿ. ವೀರ, ಸನ್ಮತಿ, ಅತಿವೀರ, ಮಹಾವೀರ, ವರ್ಧಮಾನ ಇವೆಲ್ಲ ಯಾಕೆ ತೀರ್ಥಂಕರಿಗೆ ಬಂದು ಅಂದ್ರೆ ಅವ್ರಿರ್ತಕ್ಕಂಥ ವ್ಯಕ್ತಿತ್ವದಿಂದ ಗುಣಗಳು. 1008 ಹೆಸರುಗಳಿಂದ ಸೌದರ್ಯದಿಂದ ಸಮೋಷಣ ಇರ್ತಕ್ಕಂಥ ಭಗವಂತರು ಗುಣಗಾನ ಮಾಡೋಣ ಅಂತ ನೀವು ಸಹಸ್ರಾಸ್ತ್ರ ನಾಮಾವಳಿ ಪುಷ್ಪಾರ್ಚನೆ ಮಾಡಿ ಭವ್ಯ ಸಮೋಷ ರಚನೆ ಮಾಡಿ. ಇದರಿಂದ ಉದ್ದೇಶ ಏನ? ನಿಮ್ಮ ಆತ್ಮನು ಆ ಗುಣ ಪ್ರಾಪ್ತಿ ಮಾಡ್ಕೊಂಡು ಒಂದೇ ತದ್ಗುಣ ಲಬ್ಧೆಯಾಗಿ ಜಿನಗುಣ ಸಂಪತ್ತಿ ನಮ್ಮ ಆತ್ಮ ಪ್ರಾಪ್ತಿಯಾಗಿ ನನ್ನ ಆತ್ಮ ಭಗವಂತ ಆಗಿರತಕ್ಕಂಥ ಭಾವನೆ ಇಟ್ಟುಕೊಂಡು ಮಾಡ್ರಿ. ಹೆಂಗ್ ಹೊಲದಾಗ ಜೋಳ ಹಾಕಿರಿ ಅಂದ್ರೆ ಜೋಳ ಬರ್ತೈತಿ, ಗೋಧಿ ಹಾಕಿದ್ರೆ ಗೋಧಿ ಬರ್ತೈತಿ, ಮಾವಿನ ರೊಟ್ಟ ಹಾಕಿದ್ರೆ ಮಾವಿನ ಗಿಡ ಬರ್ತೈತಿ. ಹಂಗ ಯಾವ ಭಗವಂತರ ಭಕ್ತಿ ಮಾತ್ರ ಮುಂದಿನ ಅದ ಭಗವಂತ ಆಗುವಂತ ಭಾಗ್ಯ ನಿಮ್ಮ ಆತ್ಮ ಸಿಗ್ತೈತಿ ಅಂತ ಸದ್ಭಾವನೆಯಿಂದ ಕಾರ್ಯ ಮಾಡಿದ್ರಿ. ಅದಕ್ಕ ಈ ಪ್ರಪಂಚದಾಗ ಸಂಸಾರದೊಳಗ ವಿದ್ಯಾಮಿತ್ರಂ ಪ್ರವಾಸೇಶು. ವಿದ್ಯೆ ಇತ್ತಂದ್ರೆ ಮನುಷ್ಯ ಎಲ್ಲೂ ಹೋಗಿ ಬರ್ತಾನೆ, ಪ್ರಪಂಚವನ್ನು ತಿರುಗಿ ಬರ್ತಾನೆ. ವಿದ್ಯಾಭಿ ಆಯಾ ದೇಶದ ಭಾಷೆ ನಮ್ಗೆ ಗೊತ್ತಿತ್ತಂದ್ರೆ ಎಲ್ಲ ದೇಶ. ನಾನು MP ಕಡೆ ಹೋಗಿ ವಿಚಾರ ಮಾಡ್ತಿದ್ನಿ. ನಾನು ಕನ್ನಡ ಮಾತೃಭಾಷೆ ಆ ಕಡೆ ಹೋದ್ರೆ ವ್ಯಾಪಾರ ಹೆಂಗೆ ಆಗುದಾ, ನನ್ನ ಅಂಗಡಿ ಹೆಂಗೆ ತೆಗಿದ, ಮಾವಲ್ ಮರ ಕಾಯಂ ಹೇಳ್ತಿದ್ರು ವ್ಯಾಪಾರ ಚಲೋ ಮಾಡಿರಪ್ಪ ದೀಕ್ಷಾ ತೊಗೊಂಡೇವಿ. ಒಂದು ದಿವಸ ಒಂದು 4 ಮಂದಿ ವೃತ್ತ ತೊಗೊಂಡ್ರಂದ್ರೆ ನನ್ನ ದೀಕ್ಷಾ ತೊಗೊಂಡು ಸಾರ್ಥಕತ್ತು 4 ದಿವಸ ಕೈಲಿ ಹಾಕ್ತಾರೆ. ಹಂಗೆ ನಾ ವಿಚಾರ ಮಾಡ್ತಿದ್ನಿ. ಆಚಾರ್ಯ ಭಗವಂತರ ಆಶೀರ್ವಾದ, ವಿದ್ಯಾನಂದ ಗುರುದೇವ್ ಶಿಕ್ಷಾ ಗುರುಗಳ ಆಶೀರ್ವಾದ, ಮಾ ಜಿನವಾಣಿ ಕೃಪಾ ಎಲ್ಲಿ ಹೋದ್ರೂ ನಂಗೆ ಕೊರತೆ ಬೀಳಿಲ್ಲ. ಜಿನವಾಣಿ ವಿಚಾರ ಮಾಡ್ತಾ ಹೋಗಿ ಅಲ್ಲಿ ಹೋದಾಗ ಆ ಭಾಷಾ ತಾನೇತರ ಪ್ರವಚನ ಚಾಲು ಆಯ್ತು. ನಾನು ನಂಬಲಿಲ್ಲ. ನಾ ಹೆಂಗೆ ಮಾತಾಡ ನನಗೆ ಬರಕೈತಿ ಹಿಂದಿ ಮಾತಾಡ, ನನಗೆ ಕೇಳಿ ಭಾಳ ನಾಳಲ್ಲ, ನಾನು ಹಿಂದಿ ಮಾತಾಡಕೈತಿ ಇದು ಹೆಂಗ ಅಂತ ಆಶ್ಚರ್ಯ ಆಗಾಯ್ತು. ಕ್ಷೇತ್ರ ಮಹಿಮಾ ಮತ್ತು ಅಲ್ಲಿರ್ತಕ್ಕಂಥ ಭಕ್ತೃ ಮಹಿಮಾ ಭಾವ ನೋಡ್ರಿ, ತಿಳ್ಕೋಬೇಕು ಕೇಳ್ಕೋಬೇಕು ಅಂತಕ್ಕಂಥ ಭಾವ. ಹಂಗ ಜ್ಞಾನ ಇತ್ತಂದ್ರೆ ವಿದ್ಯೆ ಇತ್ತರ ಮನುಷ್ಯ ಎಲ್ಲೂ. ವಿದ್ಯಾಮಿತ್ರಂ ಪ್ರವಾಸ ಭಾರ್ಯಾಮಿತ್ರಂ ಗೃಹೇಶು ಚ. ಮನೆಯೊಳಗೆ ಹೆಂಡತಿ ಮಿತ್ರನ್ ಕೆಲಸ ಮಾಡಬೇಕು ಪತಿ ಜೊತೆಗೆ ಅಂತ ಭಾಳ ಶ್ರೇಷ್ಠ ಕಾರ್ಯ ಅಂತ. ಏನೇ ಇದ್ರು ನಾ ಅದನ್ರಿ, ನಿಮ್ಮ ಜೊತೆ ನಾ ಅದನ್ರಿ, ಅರ್ಧಾಂಗಿನಿ. ಹಂಗ ಸೀತಾ ಕಷ್ಟದಾಗ ಸಹಿತ ರಾಮನ ಜೊತೆಗಿದ್ಲು. ಹಂಗ
ಪತ್ನಿಯಾದಂಥವಳು ಪತಿ ಜೊತೆಗೆ ಕಷ್ಟ ಇರಲಿ ಸುಖ ಇರಲಿ ಎಲ್ಲಾದ್ರ ಜೊತೆ ಹೊಂದ್ಕೊಂಡಿದ್ರಂದ್ರ ಆ ಮನಿ ಸ್ವರ್ಗ ಆಗಿರ್ತೈತಿ. ಸ್ವರ್ಗನ ಮನಿ ಭೂಮಿ ತರುವಂತ ಸಾಮರ್ಥ್ಯ ನಿಮಗೆ ಪ್ರಾಪ್ತ ಆಗಂದ್ರೆ ಭಾರ್ಯಾಮಿತ್ರಂ ಗ್ರಹೇಶು ಮನಿ ಒಳಗ ಹೆಂಡತಿ ಮಿತ್ರ ಅಂತ ಕಾರ್ಯ ಮಾಡ್ತಾವಂತ. ವ್ಯಾಧಿ ಔಷಧ ಮಿತ್ರಂ, ರೋಗ ಆದಾಗ ಔಷಧ ನಮಗ ಮಿತ್ರ ಕೆಲಸ ಮಾಡ್ತೈತಿ ಅಂತ, ಆ ರೋಗದಿಂದ ಮುಕ್ತ ಆಗಕ್ಕ ಸಹಾಯ ಮಾಡ್ತೈತಿ. ಆದ್ರೆ ಹೇಳ್ತಾರು ಜನ ಹಿಡ್ಕೊಂಡು ಮೃತ್ಯುವರೆಗೆ ಅನಂತ ಕಾಲವರೆಗೆ ಯಾರಾದ್ರೂ ಪರಮ ಮಿತ್ರ ನಮಗಿದ್ರೆ ಧರ್ಮೋ ಮಿತ್ರಂ ಸದಾಸ್ತುಮೆ, ಸದಾ ಕಾಲದ ಯಾರಾದ್ರೂ ನಿಮ್ ಮಿತ್ರ ಇದ್ರ ಅದು ಧರ್ಮ. ಅದಕ್ಕೆ ಧರ್ಮ ಮಾಡ್ರಿ, ಧರ್ಮ ರಕ್ಷತಿ ರಕ್ಷಿತ. ಪ್ರವಾಸದಾಗ, ರೋಗ ಆದಾಗ, ಮನ್ಯಾಗ, ಕಾಡಿನೊಳಗ, ಜಂಗಲದೊಳಗ, ನೀರಿನೊಳಗ, ಸಮುದ್ರದೊಳಗ, ಬೆಂಕಿ ಒಳಗ, ಎಂತ ಯುದ್ಧದೊಳಗ, ಸುನಾಮಿ ಒಳಗ, ಭೂಕಂಪದೊಳಗ, ಜ್ವಾಲಾಮುಖಿ ಒಳಗ ನಮಗೆ ಯಾರಾದ್ರೂ ರಕ್ಷಣೆ ಮಾಡೋ ಸಾಮರ್ಥ್ಯ ಇರ್ತಂದ್ರ ಧರ್ಮಕ್ಕೆ ಮಾತ್ರ ಸಾಮರ್ಥ್ಯದ. ಧರ್ಮೋ ಮಿತ್ರಂ ಸದಾಸ್ತುಮೆ. 100 ಮಂದಿ ಮಕ್ಕಳದಾರಂದ್ರ ನಮ್ಮ ಕಾಯ್ತಾ ನೋ ಗ್ಯಾರಂಟಿ. ಕಲಂಕಾಯಿ ಬರೋ 100 ಮಂದಿ ಮಕ್ಕಳ ಇಲ್ಲ ಅವ್ರವ್ರಿಗೆ. ಆದ್ರೆ ಧರ್ಮ ಒಂದಿತ್ತಂದ್ರ ಸಮುದ್ರದ ಉಳುಕಕ್ಕಂತ ಜೀವನ ಸಹಿತ ರಕ್ಷಣೆ ಮಾಡೋ ಸಾಮರ್ಥ್ಯ ಧರ್ಮಕ್ಕೆ. ಅದಕ್ಕೆ ಭಕ್ತಾಂಗ ಸ್ತೋತ್ರ ಮಾಂತುಂಗ ಆಚಾರ್ಯ ಹೇಳಿದ್ರು, ಸಮುದ್ರದ ಉಳುಕಕ್ಕಂತ ಜೀವನ ರಕ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಜಿನೇಂದ್ರ ಭಗವಂತರ ಸ್ತುತಿ ಒಳಗದ, ಅವರ ಆರಾಧನೆ ಒಳಗ, ಅವ್ರ ಭಕ್ತಿ ಒಳಗದಂತ. ನಿಜವಾದ ದಾಯಾದಿಗಳು, ನಿಜವಾದ ಸಂಬಂಧಿಗಳು ಎರಡು, ಒಂದು ದರ್ಶನ, ಒಂದು ಜ್ಞಾನ. ಎರಡು ನಿಮ್ಮ ಕರೆ ಮಿತ್ರರು, ಎಂದು ನಿಮಗೆ ಕೈ ಕೊಡಂಗಿಲ್ಲ. ಶಾಶ್ವತ ನಿಮ್ಮ ಜೊತೆಗೆ ಇರೋರು, ಇಲ್ಲಿ ಅದಾರ, ಮುಂದಿನ ಹೋದಾಗಿರ್ತಾರ, ಕೇವಲ ಜ್ಞಾನ ಅರ್ಥ ಇರ್ತಾರ. ಮೋಕ್ಷಿಕ ಭಾರತ ಶಾಶ್ವತ ಇರೋರ ಜ್ಞಾನ ಮತ್ತು ದರ್ಶನಗಳ ನಿಮ್ಮ ನಿತ್ಯ ಗುಣಗಳು. ಹಂಗ ನೀರಿನೊಳಗೆ ಶೀತಲತಾದ, ಅಗ್ನಿಯೊಳಗೆ ಉಷ್ಣತಾದ, ಬಂಗಾರದೊಳಗೆ ಸಿಗ್ನತಾದ, ಸಕ್ಕರೆಯಲ್ಲಿ ಸಿಹಿ ಅದ, ಎಳ್ಳಿನಲ್ಲಿ ಎಣ್ಣೆ ಅದ, ಕಟ್ಟಿಗೆಯಲ್ಲಿ ಬಂಗಾರ, ಕಟ್ಟಿಗೆಯೊಳಗೆ ಬೆಂಕಿ ಅದ, ಕಟ್ಟಿಗೆಯೊಳಗ ಬೆಂಕಿ ಅದ, ಹೂವಿನಲ್ಲಿ ಸುಗಂಧದ. ಹಂಗ ನಿಮ್ಮ ಆತ್ಮದೊಳಗ ಪರಮಾತ್ಮ ಅವರೊಳಗೆ ಜ್ಞಾನ ಮತ್ತು ನೋಡುವಂತ ಸಾಮರ್ಥ್ಯ ಅದ. ನೋಡೋದು, ತಿಳಿಯೋದು. ನಿಮ್ಮ ಜ್ಞಾನ ನಹಿ ಜ್ಞಾನಂ ಸದೃಶಂ ಇಹ ವಿದ್ಯತೆ. ನಿಜವಾದ ದಾಯಾದಿ, ನಿಜವಾದ ಸಂಬಂಧಿ, ನಿಜವಾದ ಸುಖದ ಸೂತ್ರ ಜ್ಞಾನ ಸಂಪದ. ನಿಮ್ಮಲ್ಲಿರ್ತಕ್ಕಂಥದ್ದು ಅದು ಹೊರಗಿಂದ ಬರುವಂತದ್ದಲ್ಲ. ನಿಮ್ಮಲ್ಲಿ ಹೆಂಗ ಹಾಲಿನೊಳಗೆ ತುಪ್ಪದ, ಎಳ್ಳಿನೊಳಗೆ ಏನ್ಯದ, ಹಂಗೆ ನಿಮ್ಮ ಆತ್ಮನೊಳಗೆ ಜ್ಞಾನ ಮತ್ತು ದರ್ಶನ ಗುಣ ಅದ. ಆ ಗುಣ ಬರೋದು ಯದಾತಿ ಧರ್ಮ ತದಾತಿ ಗುಣ. ಎಲ್ಲಿ ಧರ್ಮದ ಅಲ್ಲಿ ಗುಣಗಳು ಸ್ವಾಭಾವಿಕವಾಗಿ ಬರ್ತಾವೆ. ಸಕ್ರಿ ಒಳಗೆ ಸಿಹಿ ಎಲ್ಲಿ ಬರ್ತದ ಕೇಳ್ರ, ಇರೋದ ಅದ್ರಾಗ ಮತ್ತೆ ಎಲ್ಲಿ ಬರ್ತೈತ್ರಿ? ಇರೋದ ಅದ್ರೊಳಗ ಆತ್ಮ ಎಲ್ಲಿ ಬರ್ತದ ಕೇಳ. ಇರೋದ ಆತ್ಮ ಅನಾದಿ ಕಾಲದಿಂದ ಅನಂತ ಅನಂತ ಕಾಲ ಒಳಗೆ ಇರ್ತದೆ. ಅದರ ಅಸ್ತಿತ್ವ ಎಂದೂ ನಾಶ ಆಗೋದಿಲ್ಲ. ಒಂದು ರಾಜ್ಯ, ಎಂತ ರಾಜ್ಯ ಅಂದ್ರೆ ತೀರ್ಥಂಕರಂತ ಕಾಲದಾಗ ಇರ್ತಕ್ಕಂಥ ರಾಜ್ಯ ಅಂತೆ. ಹೋಶಿಯಾರ್, ಸಾವಧಾನ. ಒಬ್ಬ ರಾಜ ಇನ್ನೊಬ್ಬ ರಾಜನ ಭೇಟಿಗಾಗಿ ಅತಿಥಿಯಾಗಿ ಬರ್ತಿದ್ದ. ಸಂದೇಶವನ್ನು ಕಳಿಸಿದ್ದ, ನಾನು ನಿನ್ನ ಭೇಟಿಗಾಗಿ ಬರ್ತಿದ್ದೇನೆ. ಈ ರಾಜ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇವನಿಗಿಂತ ದೊಡ್ಡ ರಾಜ ಆತ, ಇವನಿಗಿಂತ ದೊಡ್ಡ ವಿಸ್ತಾರ, ಇವನಿಗಿಂತ ದೊಡ್ಡ ಧರ್ಮಾತ್ಮ, ಇವನಿಗಿಂತ ಹೆಚ್ಚು ಹೆಸರು ಗಳಿಸಿದವ. ಅಂತ ರಾಜ ಸ್ವತಃ ನನ್ನ ರಾಜ್ಯಕ್ಕೆ ಬರ್ತಾನಂದ್ರ ಅವನ ಯೋಗ್ಯ ರೂಪದಾಗ ಸ್ವಾಗತ ಮಾಡ್ಕೋಬೇಕಂತ ಎಲ್ಲ ಊರಾಗ ಡಂಗುರು ಸಾರಿ ಪ್ರಜೆಗಳಿಗೆ ಹೇಳಿ 2 ಲೈನ್ ಮಾಡಿಸಿ ಪುಷ್ಪವೃಷ್ಟಿ ಮಾಡಿಸ್ತಾ, ಜಯ ಜಯಕಾರ ಮಾಡ್ತಾ, ಧ್ವಜ ತೋರಣಗಳನ್ನು ಕಳಿಸಿ ಭವ್ಯ ಸ್ವಾಗತ ಮಾಡ್ಕೊಂಡ, ಊದುದ ವಾಸುದ ಮಾಡಿಸ್ಕೊತ ಕರ್ಕೊಂಡ್ರು. ಹೆಂಗೆ ಇವತ್ತು ಬೇರೆ ದೇಶಕ್ಕೆ ಮೋದಿ ಹೋದ್ರೆ ಮೋದಿ ಸನ್ಮಾನ ಆಗುತ್ತೆ. ಅದು ಮೋದಿ ಸನ್ಮಾನ ಅಲ್ಲ, ಭಾರತದ ಸಂಸ್ಕೃತಿಯ ಸನ್ಮಾನ. ಭಾರತದಲ್ಲಿರ್ತಕ್ಕಂಥ ಅಧ್ಯಾತ್ಮದ ಸಂಬಂಧ ಇವತ್ತು ವಿಶ್ವದಾಗ ಚರ್ಚಾ ಕಾರಣ ಆಗತ್ತದ. ಯಾಕ ಪ್ರಜಾ ಆ ಮಟ್ಟಕ್ಕೆ ರಾಜನಾಗಿ ಬೆಳಿಬೇಕಾದ್ರೆ ಸಂಸ್ಕಾರದಿಂದ ಮಾತ್ರ ಸಾಧ್ಯ. ಹಂಗ ಆ ರಾಜ ಧರ್ಮಾತ್ಮ ಇರೋದ್ರಿಂದ, ಅವನ ಯಶಕೀರ್ತಿ ನಾಮಕರಣ ಉದಯ ಇರೋದ್ರಿಂದ ಈ ರಾಜ ಅವನ ಯಥಾ ಯೋಗ್ಯ ವೈಭವಲೇ ಸ್ವಾಗತ ಮಾಡ್ಕೊಂಡ. ನೀವು ಮಾಡ್ಕೊಂಡಿದ್ರೆ ಚಿನ್ಮಯ ಸಾಗ ಬಂದಾಗ ಸಂಘ ಬಂದಾಗ ಎಷ್ಟು ಚಂದ ಕಿಮ್ಮತ್ತೇನೆ ಕೆರಿದಾಕಿ ಹೋಗಿರಿ. ಕಿಮ್ಮತ್
ಎಷ್ಟು ಕಿಮ್ಮತ್ ಹಳಿಗಿಲ್ಲ ಅವ್ರದಂದ್ರ ಕಿಮ್ಮತ್ತಿನ ಕೆರಿ ದಾಟಿ ಧ್ವಜ ತಗೊಂಡು ಡೋಲು ತಗೊಂಡು ತಾಶಾ ತಗೊಂಡು ಜಾಂಜ್ ಹತ್ತಿ ಬ್ಯಾಂಡ್ ಹಚ್ಚಿ ಕರ್ಕೊಂಬಂದ್ರಿ ಅವ್ರು ಇಲ್ಲಿ ಬಂದು ನೋಡ್ರು ದರ್ಶನ ಮಾಡಿ ಬಡೇ ಬಾಬಾ ಡೊಂಗರವಾಲೆ ಬಾಬಾ ನಿಮ್ಮ ಅಗ್ನಿವಾಲೆ ಬಾಬಾ ದರ್ಶನ ಮಾಡಿ ಬಂದಿಲ್ಲಿ ನಿಂತ್ರು ಗುಡ್ಡಿನಾಲ್ ಹಿಂಗ್ ಕೈ ಇಟ್ಟು ಹಿಂಗೆ ನೋಡ್ರು ಹೇಳಿ ನೋಡು ಏನ್ ಕ್ಷೇತ್ರ ಐತ್ರಿ ಈ ಕ್ಷೇತ್ರ ಆನೆಗೆ ಐತಿ ಭವಿಷ್ಯದ ಬಹಳ ಅಭಿವೃದ್ಧಿ ಆಗುದೈತಿ ಭವ್ಯ ಇದು ವಾಸು ಅಂತ ಹೇಳುವುದು ಮಾಡಬೇಕು. ಯಾವ ಊರಾಗ ಯಾವ ರಾಜ್ಯದೊಳಗ ಅತಿಥಿಗೆ ಸನ್ಮಾನ ಆಗ್ತತಿ ಆ ಸ್ಥಾನದೊಳಗ ದೇವತೆಗಳು ವಾಸ ಮಾಡ್ತಾರೋ ಅಂತ ನಮ್ಮ ಗ್ರಂಥದಲ್ಲಿ ಹೇಳ್ಯಾರ. ರಾಜ ಬಂದ ತನ್ನ ಸಿಂಹಾಸನ ಬಿಟ್ಟು ಕೊಟ್ಟ ಸೈಡ್ ಒಂದು ಸಣ್ಣ ಸಿಂಹಾಸನ ಹಾಕೊಂಡು ಕೂತ ವಿನಯ ಮಾಡಿದ ಭಾಳ ಖುಷಿಯಾದ ಕಪ್ಪು ಕಾಣಿಕೆ ಅರ್ಪಣೆ ಮಾಡಿದ ಎಲ್ಲ ಮಾಡಿದ ರಾಜನ ಯಥಾಯುಗ ಸನ್ಮಾನ ನೋಡಿ ಈ ರಾಜ ಅನಿಸ್ತು ಯಥಾಯುಗ ಮಾಡಿದ ಎಲ್ಲ ಔತಣ ಕೂಟ ಆಯ್ತು ಎಲ್ಲ ಆಯ್ತು. ಕೊನೆಗೆ ಹೋಗಾಗ ರಾಜ ಸಭಾದ ಮುಂದ ರಾಜನ ಕಿವಿಯಾಗ ಒಂದು 3 ಪ್ರಶ್ನೆ ಹೇಳಿದ. ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರ ಸಾಮಂತ ಅರಸನಾಗಿ ನಿನ್ನ ನಾನು ನೋಡ್ತೀನಿ. ಈ ಪ್ರಶ್ನೆ ನೀವು ಉತ್ತರ ಕೊಡ್ಲಿಕ್ಕಂದ್ರ ನಿನ್ನ ರಾಜ್ಯ ನನ್ನ ಸ್ವಾಧೀನ ಆಗ್ತೈತಿ. ರಾಜ ಗಾಬರಿ ಆಗಿಬಿಟ್ಟ. ಮೊದಲ ಬಲಿಷ್ಠ ರಾಜ, ಎಲ್ಲ ಕಡೆ ಕೀರ್ತಿ ಕರ್ಮುದಯ, ನನ್ನ ಸೇನಾ ಅವನ ಸೇನಾ ತುಲನಾ ಮಾಡ್ರ ಅವ್ರದ್ದೇ ಅಕ್ಷಿಣಿ ಸೇನಾ ನಂತೆ 1000 ಸಂಖ್ಯಾ ಸೇನಾ ಜಯಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನೋಡಿ ಇಲ್ರಿ ಹೇಳ್ರಿ ನಿಮ್ಮ ಪ್ರಶ್ನೆಗಳೇನು ಅಂತ. ನಂದು 3 ಪ್ರಶ್ನೆ ಹೇಳ್ರಿ. ಈ 3 ಪ್ರಶ್ನೆ ನೀವು ಉತ್ತರ ಕೊಟ್ಟಿ ನಾನು ನಿನ್ನ ಸಾಮಂತ ರಾಜನಂತ ಸ್ವೀಕಾರ ಮಾಡ್ತೀನಿ. ಇರ್ಲಿಕ್ಕ ನಿನ್ನ ರಾಜ್ಯ ನನ್ನ ಸ್ವಾಧೀನ ಆಗ್ತದೆ ಅಂತ ರಾಜ ಹೇಳಿದ. ಪ್ರಭು ನೀವು ಬಂದ್ರೆ ಒಳಗಿಂದೊಳಗಂತ ಖುಷಿ ಆಗಿದ್ನಿ, ಇದೇನು ಇಟ್ರಿ ಜಟಿಲ ಆಯಿತು ಅಂತ ಪ್ರಶ್ನೆ ಕೇಳಿದ. ಒಂದೇ ಪ್ರಶ್ನೆ ಏನು, ಹೋಗ್ತದ ಮ್ಯಾಲ ಹೊಳ್ಳಿ ಬರೋದೇ ಇಲ್ಲ, ಏರ್ತದ ಅದು ಇಳಿಯೋದೇ ಇಲ್ಲ, ಅದು ಏನು? ಏರ್ತದ ಹೋಗ್ತದ ಅದು ಇಳಿಯೋದೇ ಇಲ್ಲ. ರಾಜ ವಿಚಾರ ಮಾಡಕ್ಕೆ ಅದೇನು. ಎರಡನೇ ಪ್ರಶ್ನೆ, 3 ಲೋಕದ ಸಂಪತ್ತನ್ನು ಕೊಟ್ಟರು ಅದನ್ನು ಕೊಂಡುಕೊಳ್ಳಿಕ್ಕೆ ಆಗುವುದಿಲ್ಲ. ಅಂತ ಅಮೂಲ್ಯವಾದಂಥ ವಸ್ತು ಈ ಪ್ರಪಂಚದಾಗ ಯಾವುದಿಲ್ಲ. ಭದ್ರಗಿರಿ ಅಲ್ಲ, ಹಳಿಂಗಿ ಅಲ್ಲ, ಜಮಖಂಡಿ ಅಲ್ಲ, ಬಾಗಲಕೋಟೆ ಅಲ್ಲ, ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಷಟ್ಖಂಡ ಅಲ್ಲ. 3 ಲೋಕದ ಸಂಪತ್ತಿ ಕೊಟ್ಟರು ಅದನ್ನು ಕೊಂಡ್ಕೊಳ್ಳಕ್ಕಾಗೋದಿಲ್ಲ. ಅಂತ ಅಮೂಲ್ಯವಾದಂಥ ಸಂಪತ್ತು, ಅಮೂಲ್ಯವಾದಂಥ ನಿಧಿ ಈ ಪ್ರಪಂಚದಾಗ ಯಾವುದು ಅಂತ ಎರಡನೇ ಪ್ರಶ್ನೆಯನ್ನು ಕೇಳಿ ರಾಜ ದಿಗ್ಭ್ರಮೆ ಆಗಿಬಿಟ್ಟು. ನನ್ನ ಜೀವನದ ಇಂಥ ಪ್ರಶ್ನೆ ಎಂದು ಕೇಳಿಲ್ಲ, ಏನು ಹೇಳಬೇಕು. ಕೊನೆಯ ಪ್ರಶ್ನೆ, ನೀರಿನಲ್ಲಿರ್ತಕ್ಕಂಥ ಮೀನ ಯಾವಾಗ ನೀರು ಕುಡಿತೈತಿ ಮತ್ತೆ ಯಾವಾಗ ಮಕ್ಕೋತೈತಿ ಹೇಳಬೇಕು ಅಂತ. 3 ಪ್ರಶ್ನೆ. ಇದಕ್ಕೆ ಯೋಗ್ಯ ಉತ್ತರ, ಸಮಯೋಚಿತ ಉತ್ತರ ಪಟ್ಟಿ ನೀ ನನ್ನ ಸಾಮಂತ ಅರಸ, ನೀ ನನ್ನ ದಾಯಾದಿ, ನೀ ನನ್ನ ಸಂಬಂಧಿ. ಒಂದ್ ವೇಳೆ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಂದ್ರ ನಿನ್ನ ರಾಜ್ಯ ನನ್ನ ಸ್ವಾಧೀನ, ನೀನು ನನ್ನ ಸೇವಕನಾಗಬೇಕು. ರಾಜ ಬೆವರ ಬಿಡ್ತು. ಹೇಳು, ಕೈ ಜೋಡಿಸಿದ. ಈ ಪ್ರಶ್ನೆಗೆ ಉತ್ತರ ನನ್ನ ತಿಳಿಯಿಲ್ಲ. ಹಾಗಾದ್ರೆ ನೀವು ಒಪ್ಕೋಬೇಕು, ಕ್ಷಮಾ ಮಾಡಿ, ನನಗೆ 1 ಮಾಸ ಸಮಯವನ್ನು ಕೊಡಿ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಪುರುಷಾರ್ಥ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ನನಗೆ 1 ತಿಂಗಳ ಕಾಲ ಸಮಯ ಕೊಡಿ ಅಂತ ಕೇಳ್ಕೊಂಡ. ನಿಮಗೆ ಎಷ್ಟು ಕೊಡಲಿಲ್ಲ? ಆಲ್ಗೂರ್ಗೌಡ, ದೇಸಾಯಿ ಸಾಹೇಬ್ರ, ಈ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ ಯಾರಾದ್ರೂ? ನೇಮಣ್ಣ ಜಮಖಂಡಿ ಅವರೇ,
ದರ್ಶನ್ ಕುಶಲಮತಿ ಮಾತಾಜಿ ಹೋಗ ಕಿವ್ಯಾಗೇನು ಹೇಳಿ ಹೋಗಲಿಲ್ಲ. 3 ಪ್ರಶ್ನೆಗಳು. ರಾಜ ಕೈ ಜೋಡಿಸಿದ. 1 ತಿಂಗಳ ಕಾಲ ಸಮಯ ಅವಕಾಶ ಕೊಡಿ ಅಂತ ಹೇಳ್ಕೊಂಡ. ಆಯಿತು, 1 ತಿಂಗಳ ಕಾಲ ನೀವು ಕೊಡ್ತೀನಿ, ಹೋಗಿ ಬರ್ತೀನಿ ಅಂತ ರಾಜ ಹೇಳಿದ್ರು. ಯಥಾಯೋಗಿ ಅವನು ಬಿಳ್ಕೊಟ್ರು. ರಾಜ ನಿದ್ದಿನ ಹತ್ತಾ ಇಲ್ಲ. ಹೇಗೆ ಮಾಡೋದು? ಭಾಳ ಪ್ರಯತ್ನ ಮಾಡ್ದ. ಈ ನಮ್ಮ ರಾಜ್ಯದಾಗ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಿ ಅವ್ರಿಗೆ 1,000 ಬಂಗಾರದ ನಾಣ್ಯಗಳನ್ನು ಕೊಡ್ಲಾಕ. 1 ಪ್ರಶ್ನೆಗೆ ಉತ್ತರ ಕೊಟ್ಟಾಗ 1,000 ಅಂದ್ರೆ 3 ಪ್ರಶ್ನೆಗೆ 3,000 ಬಂಗಾರದ ನಾಣ್ಯನ ಕೊಡ್ತೀವಿ. ಎಲ್ಲ ಪ್ರಜೆಗಳನ್ನ ಅವಾಬ್ರವಾಗ ಕರೆಸಿದ ಜ್ಞಾನಿಗಳನ್ನ ಯಾರಿಂದ ಉತ್ತರ ಸಿಗ್ತಾ ಇಲ್ಲ. ಕೊನೆಗೆ ಜನ ಬರುವುದ ಕಡಿಮೆ ಆಯಿತು. ಒಂದಿಷ್ಟು ಮಂತ್ರಿಯನ್ನ ಕೇಳಿದ ರಾಜ, ಮಂತ್ರಿಗಳೇ, ಯಾರು ವಿದ್ವಾಂಸರು ಜ್ಞಾನಿಗಳು ಬರ್ತಾ ಇಲ್ಲ, ಪ್ರಭು ಕ್ಷಮಾ ಮಾಡಿ, ಅವ್ರು ಹೇಳಿದ ಉತ್ತರಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ, ಉತ್ತರ ಸರಿಯಾಗಲಿ, ಯಾರೋ ಅಂಜಿ ಬರ್ತಾ ಇಲ್ಲ. ಕೊನೆಗೆ ರಾಜ ಸಿಟ್ಟು ಬಂತು. ಆ ಎಲ್ಲ ಪ್ರಜಾಗಳು, ನೀ ನನ್ನ ಮಂತ್ರಿಯಾಗಿ ನಿನ್ನನ್ನು ಮಾಡ್ತೀನಿ, ನೀ ಮೊದಲಿಗೆ ಉತ್ತರ ಕೊಡಬೇಕು. ಒಂದು ವೇಳೆ ನೀ ಪ್ರಶ್ನೆಗೆ 3 ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಂದ್ರೆ ನಿನ್ನ ಮುಂದಿನ ಗತಿ ಬಾಯನ ಹೇಳೋದಿಲ್ಲ. ಇಡೀ ನಿನ್ನ ಸಂಸಾರದ ಸತ್ಯಾನಾಶ ಆಗ್ತದೆ ಅಂತ ಬಿಡ್ತೀರ ರಾಜ. ಮಂತ್ರಿ ಮೈ ಬೆವರು ಬಿಡ್ತು, ನಡ್ಕಾಕಿದ್ದ. ಒಬ್ಬ ಮಗ, ಹೆಂಡತಿ, ಮಂತ್ರಿ, 3 ಜನ. ಹೆಂಗೆ ಮಾಡೋದು? ಮನೆಗೆ ಬಂದ ಇಷ್ಟು ಟೆನ್ಷನ್ ಆಗಿತ್ತು. ಬಂದು ಬೆಳಿಗ್ಗೆ ಪತ್ನಿ ಕೇಳ್ತಾಳೆ, ಯಾಕ್ರಿ ಏನಾಯ್ತು? ಇಷ್ಟಾಗಿ ನಿಮ್ಮ ಮುಖ ಸರಿ ಭಾಳ ದಿವಸ ಏನು ಹೇಳಿ ರಾಜ ಹೀಗಂತ. ಅಷ್ಟ ಮಗು ಬಂತು. ಮಗು ಯಾಕಪ್ಪ ಏನಾಯ್ತು? ಹೀಗೆ ಏನಾದರೂ ಮಾಡಪ್ಪ, ನಾ ರಾಜರ್ತಿಕ್ಕೆ 15 ದಿವಸ ಕಾಲ ತೊಗೊಂಬಂದೀನಿ, ನೀ ಊರು ಬಿಟ್ಟು ಹೋಗು. ರಾಜನ ಸ್ವಭಾವ ನಂಗೆ ಗೊತ್ತೈತಿ. ಅವ್ ಕಷಾಯ ಶಿಟ್ಟು ಬತ್ತಂದ್ರೆ ಜಾಗದಾಗ ನಾವು ಶಿರಚ್ಛೇದನ ಮಾಡಿ ಪಾಶಿ ಹಾಕ್ಬೋದು, ಮರಣದಂಡ ಶಿಕ್ಷಣ ಕೊಡ್ಬೋದು, ನಮ್ಮ ಶರೀರ ತುಂಡು ಕತ್ತರಿಸ್ಬೋದು. ನಮ್ಮದಂತೂ ಮುಗ್ದತಿ. ನೀ ಹೇಗಾದ್ರೂ ಮಾಡಿ ಬದುಕು, ನಮ್ಮ ರಾಜ್ಯ ಬಿಟ್ಟು ಹೋಗ್ಬಿಡು ಅಂತ ಮಗುಗೆ ಹೇಳಿದ. ತಾಯಿನೂ ಅದನ್ನು ಅದನ್ನು ಮಾಡ್ತಾಳ, ಕಂದ ನಿಮ್ಮ ಅಪ್ಪ ಹೇಳೋದು ಸರಿ ಐತಿ, ನೀವು ಹೋಗಪ್ಪ, ಹೇಗಾದ್ರೂ ಮಾಡಿ ಎಲ್ಲಾದ್ರೂ ಬದುಕು, ಈ ರಾಜ್ಯ ಬಿಟ್ಟು ದೂರ ಹೋಗು. ಇದಕ್ಕಂತೂ ಉತ್ತರ ಸಿಗೋದು ಕಠಿಣ. ಮಗನಂತಾನು ಏನು ಪ್ರಶ್ನೆಗಳನ್ನು ಕೇಳಿದ ಮಗ, ಮಗು ಜಟಿಲ ಅನಿಸ್ತು. ಅವಾಗ ಅಪ್ಪಂತಾನ ಮಂತ್ರಿ, ಹೋಗಪ್ಪ, ಏನೋ ನಿಂದ ಪುಣ್ಯಿತ್ತು, 15 ದಿವಸ ಒಳಗೆ ಉತ್ತರ ಸಿಕ್ತಂದ್ರ ವಾಪಸ್ ಬಾ. ಸಿಗ್ಲಿಕ್ಕಂದ್ರೆ ಹೋಗಿ ನಮ್ದು ಏನಾಗುತ್ತೆ, ನಮ್ಮ ಬಗೆದಾಗ ಅದಾಗ್ತೈತಿ, ನಿನ್ನ ಪಾಡಿ ನೀ ಬದುಕಪ್ಪ ಅಂತ ಅಪ್ಪ ತಾಯಿ ಆ ಮಗುವನ್ನ ಬಿಡ್ಕೊಟ್ರು. ಮಗು ಹೋಗೋ ಮನಸ್ಸಿಲ್ಲ. ಆದರೂ ತಂದೆ ತಾಯಿಯ ಒತ್ತಾಯಕ್ಕಾಗಿ ಮಗ ಹೊರಟು ಹೋದ. ರಾಜ್ಯ ಉಲ್ಲಂಘನೆ 3 ದಿವಸ ಹೋಯಿತು. ರಾಜ್ಯ ಉಲ್ಲಂಘನೆ ಮಾಡಿದ. ಮುಂದಿನ ರಾಜ್ಯ ಪ್ರವೇಶ ಮಾಡಿದ. ಜಂಗಲ್ ಮಾರ್ಗ ಇತ್ತು. ಆ ಜಂಗಲ್ ಮಾರ್ಗ ದಾಟಿ ಮುಂದಿನ ರಾಜ್ಯಕ್ಕೆ ಹೋಗಿಂತ ಮುಂಚೆ ಒಂದು ಸಣ್ಣ ಕುಟೀರ, ಬಾಯಾರಿಕೆ ಭಾಳ ನೇರಿಕೆಯಾಗಿ ನೀರು ಬೇಕು ಅಂತ ಬಯಸಿ ಆ ಒಂದು ಗುಡಿಸಲಂತ ಕುಟೀರ ಇತ್ತು. ಕುಟೀರಕ್ಕೆ ಹೋದ. ಯಾರದಿ ಮನೆಯೊಳಗ ಕುಡಿಲಿಕ್ಕೆ ಒಂದು ಸ್ವಲ್ಪ ನೀರು ಕೊಡ್ತೀರಿ ಅಂತ ಕೂಗಿದ. ಒಳಗಿಂದ ಸುಮಾರು 25 ವರ್ಷದ ತರುಣಿ ಹೊರಗೆ ಬಂದು, ಯಾರಿ ಬರೀ ಜೈ ಜಿನೇಂದ್ರ, ಇಲ್ಲ ನಂಗೆ ಕುಡ್ಲಿಕ್ಕೆ ನೀರು ಬೇಕು, ಕೊಡ್ತೀರಿ? ಆಯ್ತು ರೀ, ಕೊಡ್ತೀನಿ. ಯಾರ ನಿಮ್ಮ ಮನೆಯೊಳಗ ಅಂತ. ತಾಯಿ ಇಲ್ಲ, ತಿರ್ಕೊಂಡರು. ನನ್ನ ತಂದೆ ಒಬ್ಬರು, ಅವರು ಕೆಲಸದ ಕಾರ್ಯ ನಿಮಿತ್ತ ಪೇಟೆಯೊಳಗೆ ರಾಜ್ಯದೊಳಗೆ ಹೋಗ್ಯಾರ. ಬರ್ರಿ ಕುಡಿಬೇರಿ, ಒಳಗೆ ಬರ್ರಿ, ನೀರು ಕುಡಿಬೇರಿ ಅಂತ ಕರೆದು. ಇಷ್ಟಕ್ಕೆ ಬೆಳಿಗ್ಗೆ ಆ ವ್ಯಕ್ತಿ ಅಂದ, ಜೈ ಜಿನೇಂದ್ರ, ಇಲ್ರಿ ನೀರು ಬೇಡ ರೀ, ನಾ ಹೋಗ್ತೀನಿ ರೀ ಅಂತ ಹೊರಟ. ಅಲ್ರಿ ಬರಲ್ರಿ, ಮತ್ತೆ ನೀರು ಬೇಕಂತ ಬಂದಿರಿ, ಕುಡಿಬಾರ್ದ? ನಿಮ್ಮ ತಾಯಿ ಇಲ್ಲಂತೀರಿ, ನಿಮ್ಮ ಅಪ್ಪಗೂ ಇಲ್ಲಂತೀರಿ, ಇಂಥ ಸಮಯದಲ್ಲಿ ನಾ ಬರೋದು ಸರಿಯಲ್ಲ. ಮತ್ತು ನಿಮ್ಮದು ಮದುವೆ ಆಗಿಲ್ಲ ಅಂತೀರಿ, ಕನ್ಯಾ ನೀವು, ಇಂಥ ಅವಸ್ಥೆಗೆ ನಾ ಬರಕ್ಕೆ ಸಾಧ್ಯ ಇಲ್ಲ, ನಂಗೆ ನೀರು ಬೇಡರಿ, ಮತ್ತೆ ಬಂದರೆ ಬರ್ತೀನಿ ಇವಾಗ ಅಂತ ಹೊಂಟ. ಅಟ್ರಾಗಿ ಇದರಿಗೆ ಅಪ್ಪ ಬಂದ. ಇವರು ಮಾತಾಡೋ ವಾರ್ತಾಲಾಪ ಏನು ಮಾತಾಡಿದ್ರೆ ಕಿವಿ ಕೇಳಲಿಲ್ಲ. ಕರೆ ಆತನ ಮಗಳು ಮತ್ತು ಇವಾಗ ತರುಣ ಮಾತಾಡಿದ್ದನ್ನು ದೂರಿಂದ ನೋಡಿದ.
ಇವು ಆಗ ಬಬೂಲಾಗಿಬಿಟ್ಟ. ಸಿಟ್ಟು ಬಂತು. ಏಕಾಂತದೊಳಗಿರ್ತಕ್ಕಂಥ ನನ್ನ ಮಗು ಜೊತೆ ನಿಂದೇನು ಮಾತು ಅಂತ ಬಂದು ಬೈಲಿಕ್ಕೆ ಶುರು ಮಾಡಿದ. ಈ ಮಗು ಭಾಳ ನಿಂತ್ಕೋತು. ಇಲ್ರಿ ಕ್ಷಮ ಮಾಡ್ರಿ, ನಾ ಆ ಉದ್ದೇಶ ಏನು ಕೇಳಿಲ್ಲ, ನೀರು ಬೇಕಂತ ಬಂದೀನಿ, ಅದರ ಮನೆಯಾಗ ಯಾರು ನಾ ಹೊಂಟೀನಿ. ಆಯ್ತು ರೀ, ಕ್ಷಮ ಮಾಡಿರಿ, ನಾ ಏನಾದ್ರು ತಪ್ಪು ಮಾಡಿ ಕ್ಷಮ ಮಾಡ್ಕೊ, ಮುಂದೆ ಭಾಗ ಹೋಗ್ತೀನಿ ಅಂತ ನೀವು ಬಂದ. ನಿನಗರೆ ತೀಟಿತ್ತಿಲ್ಲೋ ಇಂಥ ಯುವ ತರುಣ ಜೊತೆಗೆ ಒಬ್ಬರಿಗೆ ಮಾತಾಡೋ ನಿದ್ದೆ ಹಲಕಿಸ್ಕೊಂಡು ನಿಂಗುತ್ತಿಲ್ಲ ಅಂತ ಅಪ್ಪು ಬೈಲಿಗೆ ಶುರು ಮಾಡ್ತಾರೆ. ಮಗಳಂತ ಅಪ್ಪಾಜಿ ಪಿತಾಶ್ರೀ ಈಗ ತಪ್ಪಿ ಆ ವ್ಯಕ್ತಿಯನ್ನು ನೋಡಿ ನಾ ಎಷ್ಟು ಪ್ರಸನ್ನ ಆಗ್ಯಾರ ಅಂದ್ರೆ, ಇಂಥ ಯುವ ವ್ಯಕ್ತಿಯ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ. ಮಗಳು ಹೇಳಕತ್ತ, ಅವ್ನು ವರ್ಣನೆ ಮಾಡಕತ್ತಾಳ, ಅಲ್ಲ ಮಾಡೋದು ಅಂದ ಮಾತು ಅವನ ಬಗ್ಗೆ ಹೋಗತಿ ಅಂತ ಅಪ್ಪು ಬೈಯಕ್ಕೆ ಶುರು ಮಾಡ್ತಾನ. ಅಪ್ಪಾಜಿ ಪಿತಾಶ್ರೀ ಅವರೇ ಕೇಳ್ರಿ, ನನ್ನ ಅವ್ರು ನೀರು ಕುಡಿಬೇಕಂತ ಬಾಯಾರಿಕೆ ಆಗಿ ಬಂದಿದ್ರಿ, ನೀರು ಕುಡಿಲಾರ ಹಾದಂದ್ರ ಸ್ವಲ್ಪ ವಿಚಾರ ಮಾಡ್ರಿ. ಯಾಕೆ ನೀರು ಕುಡಿಲಕ್ಕ ಹಾದ ಹಂಗಾವ? ಅಪ್ಪ ಈಗ ಕೇಳ್ ನೋಡು, ನೀರು ಕುಡಿಲಾರ ಯಾಕೆ ಹಾದವ ಶಾನ್ಯ? ಕ್ಷಮ ಮಾಡ್ರಿ, ನೀವು ಮನ್ಯಾಗ ಇದ್ದಿದ್ದಿಲ್ಲ, ನಾನು ಕೇಳಿದ್ರೆ ಮನ್ಯಾಗ ಯಾರ್ಯಾರ್ದ ಅರ್ಥ ಅಮ್ಮ ಇಲ್ಲ ಹಿಂಗೆ ಅಂತ ಹೇಳಿ, ಮದುವೆ ಆಗೈತೆ ಅಂತ ಕೇಳಿದ ಇಲ್ಲ ಅಂತ ಹೇಳಿ, ಅದಕ್ಕೆ ಅವ ವಾಪಸ್ ಮಾಡ. ಇದನ್ನೆಲ್ಲ ಕೇಳೋದು ಪದ್ಧತಿನ ಅಪ್ಪ ಒಂದೊಂದ್ಸಲ ಹಂಗೆ ಆಗ್ತೈತಿ. ಬುದ್ಧಿ ಭ್ರಮೆ ಆಗಿರ್ತಾರೆ ಮನುಷ್ಯ, ಏನು ಮಾತಾಡೋದು ಈ ಮುಂದಿನ ಏನೂ ತಿಳಿಯೋದಿಲ್ಲ. ಅಪ್ಪ ಬಯಸು, ಅಪ್ಪಾಜಿ ಪಿತಾಶ್ರೀ ಕೇಳ್ರಿ, ಆ ಒಂದು ವೇಳೆ ಕೆಟ್ಟ ವ್ಯಕ್ತಿ ಇದ್ದಂದ್ರೆ ಬಂದು ಒಳಗೆ ಕೂತು ನೀರು ಕುಡಿತಿದ್ದ. ತಾಯಿ ಇಲ್ಲದ ಪ್ರಸಂಗ ತಿಳ್ಕೊಂಡು ನೀವಿಲ್ಲದ್ದು ನೋಡಿ ನೀರು ತರಕ ನಾ ತಂದು ಕೊಡ್ತೀನಿ ಅಂತಂದ್ರು ವಾಪಸ್ ಹೋದಂದ್ರೆ ಅವನ ಸ್ತ್ರೀಗೆ ಎಷ್ಟು ಸಮ್ಮಾನ ಕೊಡ್ತಾನ, ಎಷ್ಟು ಚಾರಿತ್ರ ಮಾಡ್ತಾನ, ಇದ್ರ ಮೇಲೆ ಗೊತ್ತಾಗ್ತದೆ ತಿಳ್ಕೊಳ್ಳಿ. ಇದನ್ನ ನಮ್ಮ ಗ್ರಂಥದಾಗ ಬರ್ದಾರ, ಶಾಸ್ತ್ರದಾಗ ಬರ್ದಾರ. ಮಹಾವ್ರತಿ ಉತ್ತಮ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ತಕ್ಕಂಥ ಶ್ರಾವಕ ಸ್ವತಃ ಇದ್ರು ಸಹಿತ ತಾಯಿ ಜೊತೆಗೆ ಸಹಿತ ಏಕಾಂತದೊಳಗೆ ಇರಬಾರದು ಅಂತ. ಬ್ರಹ್ಮಚರ್ಯ ವ್ರತ ನಿರ್ದೋಷ ಪಾಲನೆ ಮಾಡಬೇಕಾದ್ರೆ ಈ ರೀತಿ ಕಟ್ಟು ನಿಟ್ಟುಗಳನ್ನು ನಮ್ಮ ಆಗಮದಲ್ಲಿ ಬ್ರಹ್ಮಚರ್ಯ ಮಹಾವ್ರತಿಗಳಿಗೆ ಕೊಟ್ಟಾರೆ. ಇಂಥ ಯುವಕನನ್ನ, ಇಂಥ ಪುರುಷನನ್ನ, ಇಂಥ ಸಂಸ್ಕಾರಿತ ಧರ್ಮಾತ್ಮನನ್ನ ನನ್ನ ಜೀವನ ಅಪ್ಪ ಅಂಥವ್ರಿಗೆ ಏನಿಲ್ಲದ ಬೈದಿರಲ್ಲ ಅಂತ ಒಂದು ಪೆಟ್ಟಿಗೆ ಅಪ್ಪಗ ಪಶ್ಚಾತ್ತಾಪ. ಓಹೋ ಇಂಥ ವ್ಯಕ್ತಿ ಆತ, ಹೋದಲ್ಲ ನಾ ಕ್ಷಮಾ ಕೇಳಬೇಕು ಅವನ ಅಂತ. ಇಲ್ಲ, ನಾವೇನು ಪ್ಯಾಟಿಗೆ ಹೋಗಿರ್ಬೇಕು, ನಾನು ಪ್ಯಾಟಿಗೆ ಹೋಗೋದನಿ, ಏನು ತರೋದತ್ತೇನ ಅವನು ಭೇಟಿ ಆದ್ರೆ ಅವ್ನು ಕ್ಷಮಾ ಕೇಳಿದಂಗೂ ಆತು, ಸಂತಿ ತಂದಂಗಾತು. ಮಗಳ ಏನು ತರುದತ್ತೇನ ಸಂತಿಯಿಂದ ಅಂತ ಮಗಳನ್ನು ಕೇಳಿದ ಅಪ್ಪ. ನೋಡ್ರಿ, ಮಗಳಂತಾಳು ಸಂತಿಯಿಂದ ನಂಗೆ 3 ವಸ್ತು ತಗೊಂಡು ಬರ್ರಿ ಅಂತ. ಏನು? ಮ್ಯಾಲ ಕಠೋರ, ಒಳಗ ಮೃದು. 2 ರೂಪಾಯಿದು ಒಂದು ವಸ್ತು ತಗೊಂಡ್ಬರಿ, ಮತ್ತೊಂದು ವಸ್ತು ಒಳಗ ಕಠೋರ, ಮ್ಯಾಲ ಮೃದು. ಎರಡನೇದ ಅದು 1 ರೂಪಾಯಿ ಕೊಟ್ಟ ವಸ್ತು ತಗೊಂಬರಿ, ಮತ್ತೊಂದು ವಸ್ತು ತಗೊಂಬರಿ 2 ರೂಪಾಯಿ ಕೊಟ್ಟ. ಅದ ಮ್ಯಾಲ ನೋಡಾಕ ಬೆಳ್ಳಗ, ಅದ ಹಣ್ಣಲ್ಲ, ಅದ್ರ ಭಾಳ ಸಿಹಿ, ಅದನ್ನು ತಗೊಂಡು ಬರ್ರಿ ಅಂತ ಹೇಳಿ ಅಪ್ಪಗ ಅನಿಸ್ತು. ಇದೇನು ಹೇಟ್ ನನ್ನ ಹುಡುಗಿ, ಬಿಡಿಸಿ ಹೇಳ, ಅಂಗಡಿಯಾಗ ಹೋಗಿ ಹೇಳಪ್ಪ ಅದನ್ನು ತಗೊಂಡ್ ಬಾ ಅಂತ ಹೇಳಿದ್ವಿ. ವಿಚಾರ ಮಾಡ್ಕೋತ ಹೋದ ಅಪ್ಪ. ಪ್ಯಾಟಿಗೆ ಹೋದ, ಹುಡುಗ ಎಲ್ಲಿ ನೋಡ್ತಾನ ಆ ಕಡೆ, ಎಲ್ಲಿ ಹುಡುಗ ಸಿಗಲಿಲ್ಲ. ಪ್ಯಾಟಿಗೆ ಹೋದ, ಅವನ ಅಂಗಡಿಯಾಗ ಕೇಳಿದ. ಮ್ಯಾಲ ಕಠೋರ, ಒಳಗ ಮೃದು, 2 ರೂಪಾಯಿ ತಗೋರಿ, ಒಂದು ವಸ್ತು ಕೊಡ್ರಿ ಅಂತಂದ. ತಲೆ ಇಟ್ಟಂಗೆ ಕೊಬ್ಬರಿ ಬೇಟೈತಿ ನಿಂತ ಅಣ್ಣ, ಭಾಳ ಶಾಣ ತಿಳ್ಕೊಂಡಿದ್ದೆ. ಏನು ಬೇಕು ನಾಟಿಗಳ ಅಂಗಡಿಯಾಗ ವಸ್ತುದ ನೋಡಿಲ್ಲ. ಎಲ್ಲ ಮ್ಯಾಲ ಕಠೋರ ಅಂತ, ಒಳಗೆ ಮೃದು, ತಿರುಗಿತಾನೆ. ಅಂತ ವಸ್ತು ಇಲ್ಲಿ ಕೊಡ್ಲಿ, ಏನು ಬೇಕು ಡೈರೆಕ್ಟ್ ಹೇಳಿ ಕೊಡ್ತಾನೆ ಅಂಗಡಿಯಾಗ ನೋಡಿ. ಇದೆಲ್ಲ ವಸ್ತು ಅವ್ನು ಹುಡುಗ ಹೋಗುತ್ತೆ. ಅವ್ರವ್ ಹೇಳೈತೆ, ನಿಮ್ಮ ಅಪ್ಪನ ತಿಳಿ ಜಂಡು ಬಾಂಬ್ತರೋ ಅಂತ ಹೇಳಿ, ಜಂಡು ಬಾಂಬ್ತರೋ ಅಂತ ಹೇಳಿ ಕಳಿಸಿ ರೊಕ್ಕ ಕೊಟ್ಟ. ಅಂಗಡಿ ಹೋಗ್ತದ ಅನ್ಕೋತ ಹಾಗಾಗಿ ಮಾಡ್ತಾರೆ. ಅಂಗಡಿಯಾಗ ಹೋತು ಬಾಂಬ್ ಕೊಡು ಅಂತಿತ್ತು. ಅವ್ನ ಅಂಗಡಿಯಾಗ ನನ್ನ ಅಂಗಡಿಯಲ್ಲಿ ಬಾಂಬು, ಅಲ್ಲೇ ಅಂಗಡಿ ಸಿಗದು ಹೊರಗೆ ಬಂದಾವು. ಅಪ್ಪ ನಾನು ಅಂಗಡಿಯಾಗ ಬಾಂಬ್ ಇಟ್ಟಾರ ಅಂತ ಹೇಳಿ ಜಿಗದ್ ಬಂದು ಒಳ್ಳೆ ಮಂದಿ ಕೂಡ್ತಿ. ಏನಾಯ್ತು? ಬಾಂಬ್ ಇಟ್ಟಾರ, ಬಾಂಬ್ ಅಟ್ರ ಅಪ್ಪನ ಬಂದು ಹುಡುಗನ ಅಪ್ಪ ಹಿಂಗ್ಯಾಕೆ ಏನಾಯ್ತು ಅಂಗಡಿಯವ್ರ, ನನ್ನ ಮಗ ಬಂದು, ನಿನ್ನ ಮಗ ಬಂದ ಮಾರ ನನ್ನ ಅಂಗಡಿಯಾಗ ಬಾಂಬ್ ಅಲ್ರಿ ಚಂದು ಬಾಂಬ್. ಅಯ್ಯೋ ಹೆಂಗೆ ಹಾಕೈತೆ ಒಂದ್ಸಲ ಹೆಂಗಾಗೈತೆ ನಮ್ಗೆ. ಮಹಾರಾಜ್ ಯಾರು? उत्कृष्ट सागर आचार्य विद्यासागर अण्णावळ ಅವ್ರು ಹೇಳ್ತಾರೆ, ಕಾಯಂ ಮರಾಠಿ ಬರ್ಲಿಕ್ಕಂದ್ರೆ ಮಾತಾಡ ಮಿಸ್ಟೇಕ್ ಮಾಡ್ತಾವ್.
ಬಂದ್ರೆ ಮಾತಾಡ್ ಹೇಳಿಕಂದ್ರೆ ಅತ್ತಿ ತೂತೆ ಕಾಯಿ ಕಳತ್ नाही ಭಾಳ ಅವಳತ್ ಒಂದ್ಸಲ ಹಂಗ ಆತತ್ತ ಅವ್ರೇನೋ ಒಬ್ರು ಮಾರ ಬಂದಿರತ್ತವ್ರು ಹೇರತ್ತ ಏನ್ರಿ ನಂಗೆ ಪ್ರೋತ್ಸಾಹ ಹೇಳ್ಬೇಕಾರೆ ದಾರು ಮಂದಿ ಬರ್ತಾರೆ ಕುಡಿಬಾರತ್ ಹೇಳ್ಬೇಕಾರೆ ಏನು ಹೇಳುದಾ ಅಂತ ಹಿಂಗೆ ಶ್ರಾವಕರು ಕೇಳಿ ಲಸ್ಮಾನ್ ಅಂತಾವ ಲಸ್ಮಾನ್ ಹೇಳಿದ್ವ दारू कुड़ीबाड़ अंದ್ರ दारू पीऊ नहीं इट ಹೇಳ್ಬಿಟ್ಟ दारू पीऊ नहीं और ಬರ್ಕೊಂಡ್ರು ನೋಡಿ ಸೆಟ್ ಮಾಡ್ಕೊಂಡ್ರು दारू पीऊ नहीं ನೆನಪು ಇದ್ದಿಲ್ಲ ಬರ್ಕೊಂಡ್ರು दारू पीऊ नहीं ಬರ್ಕೊಂಡ್ರು ಹೋಗಿ ಪ್ರೋತ್ಸಾಹ ಮಾಡ್ರಿ ಮಾರಾಟ ಚಾಲು ಪ್ರೋತ್ಸಾಹ ಹೇಳ್ಕೋ दारू पीऊ नहीं दारू पीऊ नहीं ಮಾಡಕೈತ್ರು ಮಂದೆಲ್ಲ ಹನಿ ಬಿಡ್ಬೇಕಾಗ್ತಿ ಹ್ಯಾಂಗ ಮಾಡೋದಪ್ಪ ಎಲ್ಲ ಸಾಧುಗಳು दारू ಕುಡಿಯಾರ ಅಂತ ಹೇಳ್ತಾರೋ ಇವ್ರು दारू दारू पीऊ नहीं दारू कुड़ी ब्याड्री अदर अर्थ दारू पीऊ नहीं ब्याಡ ಅನ್ನಂಗ ಇವರೇನಂದ್ರು ಅಂದ್ರು दारू पीऊ लिए दारू ಕುಡಿದು ಬರ್ರಿ पीऊ लिए ಕುಡಿದು ಬರ್ರಿ ಒಂದು ಅಕ್ಷರ ಈ ಕಡೆ ಒಂದು ಕುಡಿದು ಅನ್ನಂಗ ಆ ಕಡೆ ಹೋಗ್ತಾರ ಕುಡಿ ಬ್ಯಾಡ ಅನ್ನಂಗ ಯಾವ ಮರಾಠಿ ಹಿಂಗಾಗತ್ತೆ ಒಂದೊಂದ್ಸಲ 24 ಮಂದಿ ಪಾಣ್ಯಾರ ಬಂದಿರತ್ತೆ प्रश्न ಕೇಳ್ತಾರ ಮರಾಠ್ಯಾಗ तुमच्या घरला समडोळीला तुमच्या माहेरला अंता देसाई 24 पाहुणे आलते म्हणून 24 पाहुणे आलते म्हणून त्यातले 23 गेले म्हणून किती राहिलं 25 किती राहिलं 24 पाहुण्यातले 23 गेलं 23 गेलं किती राहिलं एकच शाण्या 4 राहिलं मी काय म्हणलो 24 पाहुण्यातले 23 गेलं 23 झाले 23 गेलं समजलं काय नाही इथं मराठी 23 ಅಂದ್ರೆ 23 23 ಅಂದ್ರೆ ಅವ್ರ 20 24 ಮಂದಿ ಅವ್ರ 20 ಮಂದಿ ಹೋದ್ರ 4 ಮಂದಿ ಉಳಿದ್ರು ಮರಾಠಿ ಹಂಗಾಗೈತೆ ನೋಡು 23 ಅವ್ರ 20 ಮಂದಿ ಬಾದ್ರೆ ಯಾಕೆ ಹೋದ್ರು 4 ಮಂದಿ 23 ಅಂದ್ರೆ 23 23 ಕೂಡಿಸಿ ಅಂದ್ರೆ 23 23 ಅಂದ್ರೆ ಅವ್ರ 20 ತೀತು ತೇ ಬೇರೆ ಇತ್ತು ಅವ್ರ 20 ಆದ್ರು ತೇ ಕೂಡಿಸ್ಕೊತ್ತು 23 ಆದ್ರು ನಾ ಮೂರಾಗಿತ್ತ ಮಜಾ 24 पाहुण्यात 23 गेलं म्हटलं तर 20 गेलं 4 राहिलं 23 गेलं तर 1 राहिलं ವಾ ಇಲ್ಲೊಂದು ಗಿಡ ಆ ಗಿಡದಾಗ ಒಂದು 50 ಕಾಯಿ ಕುತ್ತಾವ ಮಾತಾಜಿ 50 ಕಾಯಿ ಕುತ್ತಾವ ಆ 50 ಕಾಯಿ ಹೊಡಿಬೇಕಾದ್ರೆ ಎಷ್ಟು ಕಲ್ಲು ಉಗಿಬೇಕು 50 ಅಯ್ಯೋ ಭಗವಂತ 50 ಉಗಿಬೇಕಂತ ನೋಡಪ್ಪ ಯಾವ ನೋಡೋಣ ಮಾತಾಜಿ ತಿಳಿನ ನೋಡುವ ಇಲ್ಲೇ ಕುತ್ತೈತೆ ಆ ಗಿಡ 50 ಕಾಯಿ ಕುತ್ತಾವು 50 ಕಾಯಿ ಹೊಡಿಬೇಕಾದ್ರೆ ಎಷ್ಟು ಕಲ್ಲು ಉಗಿಬೇಕು ಒಂದು ಕಲ್ಲು ಎಲ್ಲ ಕಾಯಿ ಹಾರುತ್ತಾವ ಹಂಗ ನೋಡಿ ಜಪ ಮಾಡೋದು 148 ಕರ್ಮೂಪಿ ಕಾಯೆಲ್ಲ ಓಡಿ ಹೋಗ್ತಾವ ಆತ್ಮಂದ್ ಒಂದು ಧ್ಯಾನ ಮಾಡೋದ್ರಿಂದ ಆತ್ಮಂದ್ ಒಂದು ಧ್ಯಾನ ಮಾಡೋದು ಶರೀರದು ಮಾಡಂಗಿಲ್ಲ ಮಕ್ಕಳದು ಮಾಡಂಗಿಲ್ಲ ಮೊಮ್ಮಕ್ಕಳದು ಮಾಡಂಗಿಲ್ಲ ಅಮೃತನಾಥ್ ಮಾಡಂಗಿಲ್ಲ ಯಾವುದು ಮಾಡಂಗಿಲ್ಲ ಆತ್ಮಂದ್ ಒಂದು ಚಿಂತನೆ ಮಾಡ್ರಿ ಆತ್ಮಂದ್ ಒಂದು ಧ್ಯಾನ ಮಾಡ್ರ 148 ಕರ್ಮರೂಪಿ ಕಾಗಿ ಹಾಗೆ ಹೋಗ್ತಾವು ನಿನ್ನ ಆತ್ಮ ಕರ್ಮದಿಂದ ಮುಕ್ತ ಆಗ್ತಾನೋ ಆ ಶಕ್ತಿ ಆತ್ಮ ಒಳಗೈತಿ ನೋಡ್ರಿ ಅಂಗಡಿಯ ಹುಚ್ಚರಾಗತ್ತದ ಏನಂತ ಇವತ್ತು ಮತ್ತೊಂದು ಅಂಗಡಿ ಅದು ಮತ್ತೊಂದು ಅಂಗಡಿ ಹಂಗೆ ಕೇಳ ಏನೋ ಮ್ಯಾಲ ಕಠೋರ ಒಳಗೆ ಮಿದು 2 ರೂಪಾಯಿ ವಸ್ತು ಕೊಡಪ್ಪ ಮ್ಯಾಲ ಮಿದು ಒಳಗೆ ಕಠೋರ 1 ರೂಪಾಯಿ ವಸ್ತು ಕೊಡಪ್ಪ ಮತ್ತೊಂದು ಹೇಳ ಬೆಳ್ಳಗ ಬಾಳಿಸಿ ಅದೊಂದು 2 ರೂಪಾಯಿ ಕೊಡಪ್ಪ ಅಂತ ತೆಲಿ ಕಟ್ಟ ಹೋಗಿ ನಿಂದು ಮನೆ ಹೋಗಿ ನಾಡಿ ಅಂತ ಅಂದ್ಕೊಂಡು 3ನೇ ಅಂಗಡಿಗೆ ಹೋದ್ರೆ ಬೇರೆದಾಗೋದಿಲ್ಲ ನಾನು ಹುಚ್ಚುತ್ತಿದ್ದೆ ನಂಗೆ ನಡಿ ಅಂತಂದು ಯಾರೋ ಕರ್ಕೊಳ್ಳೋ ಅಂಗಡಿ ವಸ್ತು ಕೊಡುವ ಇವನು ತೆಲಿ ಕೇಳ್ಕೊಂಡು ನನ್ನ ಮಗಳು ಯಾರು ಕೇಳಿಟ್ಲೆ ಬರ್ತಿದ್ದೆ ನಾನು ವಾಪಸ್ ಏನು ಬರ್ತಿದ್ದ ಆಗ ಭೇಟಿ ಆದ ನೋಡಿ ಯಾರ ಮಂತ್ರಿ ಮಗ 27 ವರ್ಷದ ತರುಣ ಯಪ್ಪ ಭೇಟಿ ಚಲೋ ಜೈ ಜಿನೇಂದ್ರ ನಾ ತಪ್ಪು ತಿಳ್ಕೊಂಡಿನಿ ಏನೇನು ಬೇದಿ ಕ್ಷಮಾ ಮಾಡಪ್ಪ ನನ್ನ ಮಗಳು ಹೇಳು ಗೊತ್ತಾತು ನಿನ್ನಂತ ಸಿಗುದು ಬಹಳ ದುರ್ಲಭ ಈ ವಯಸ್ಸಾಗ ಇತ್ತ ಬುದ್ಧಿ ಅಂತದಪ್ಪ ನಡಿ ನನ್ನ ಮೇಲ್ತಕ್ಕ ಅಂತ ಯಾಕ್ರಿ
ನೀವು ನೋಡ್ರಿ ಏನೋ ಅನ್ಸಾಕೈತಿ. ಏನಿಲ್ಲಪ್ಪ ನನ್ನ ಮಗಳು ಏನು ಹೇಳಿದ್ದು ತರಬೇಕತ್ತು ನೀ ಯಾರು ನನ್ನ ಅಂಗಡಿಯಾಗ ಕರ್ಕೊಂಡು ಕೊಡು ದೂರ ಹೋಗ್ತು ಏನ ಹಿಂಗ ಮ್ಯಾಲ ಕಟೋರ ಒಳಗೆ ಮೃದು ₹2 ವಸ್ತು, ಮ್ಯಾಲ ಮೃದು ಒಳಗೆ ಕಟೋರ ₹1 ವಸ್ತು. ಬೆಳಗ ಅತಿ ಸೂ 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 ಮಧುರ ಸರಿ ಇರ್ತಕ್ಕಂಥ ವಸ್ತು ₹2 ತೋಮ ಅಂದು. ಅದಕ್ಕೆ ನಾನು ಏನು ತಿಳಿಲಿಲ್ಲ ಹಂಗ ಬನ್ನಿ ಅಂತ ನಡಿ ನಾ ಕೊಡಿಸ್ತೀನಿ ಅಂತ ನಾವೊಂದು ಕೇಳ್ತೀನಿ. ಹೇಳ್ರಿ ₹2 ತಗೋದು ತುಡುಗು ಮಾಡಲ್ಲ, ನಾನು ಕೊಡಂಗಿಲ್ಲ, ನಿಮ್ಗೆ ಯಾರ ಕಡೆ ಕೊಡಿಸ್ತೀನಿ. ಹೋಗಿ ತರೋದು ಅಂಗಡಿ ಕಿರಾಣಿ ಅಂಗ ಸಿಗ್ತೈತಿ. ನಾ ಹೇಳೋದು ಅಲ್ಲ, ನೀವು ತರೋದು ಅಲ್ಲ, ಕರೆ ತರಬೇಕು. ₹2 ಕೊಟ್ಟು ಒಂದು ವಸ್ತು ತರಬೇಕು. ಬಟ್ ನಾ ಹೇಳೋದು ಅಲ್ಲ, ನೀವು ತರೋದು ಅಲ್ಲ, ಒಟ್ಟು ತರಬೇಕು. ₹2 ತೊಗೊಂಡು ಹೋಗೋದು ತರೋದ ಗೂಗಿ ಮಾಸ್ತರ್ ಅಜಿ ಸರ್ ಹೇಳಿದ್ರೆ ಕೊಡೋದು ₹2 ನಾವು ಹೊರಗಡೆ ಕೊಡಿಸ್ನು. ಹೋಗಿ ತರೋದು ಅಂಗಡ್ಯಾಗ, ಎಲ್ಲಿ ಕಿರಾಣಿ ಅಂಗಡ್ಯಾಗ. ನಾ ಹೇಳೋದು ಅಲ್ಲ, ನೀವು ತರೋದು ಅಲ್ಲ, ಕರೆ ತರಬೇಕು. ₹2 ಕೊಟ್ಟು ವಸ್ತು. ಅದ ಅಲ್ಲ, ಅದ ಅಲ್ಲ. ಯಾವ್ದ ಅಲ್ಲ ತರೋದು ಅಲ್ಲ, ಮುಲ್ಲ ಅಲ್ಲ, ಅಲ್ಲ 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 ಹಸಿ ಸುಂಟಿ. ಈಗ ನಾ ಹೇಳೋದು ಅಲ್ಲ, ನೀವು ತರೋದು ಅಲ್ಲ. ಕ್ವಶನ್ದಾಗ ಐತ್ರಿ ಉತ್ತರ. ಸರ್ IAS ಮಾಡಕ್ ಹೊಂಟವೆ. IAS ಮಾಡ್ಬೇಕಾದ್ರೆ ಬರೀ ಸಾಲಿ ಅಭ್ಯಾಸ ಮಾಡಿ ಹಾಕೋದಿಲ್ಲ, ಜನರಲ್ ನಾಲೆಜ್ ಬೇಕು. ಏನು ಬೇಕಾದ್ರೆ ಕೇಳ್ತಾರೆ. ಒಂದು ಕಟ್ಟಿಗೆಪ್ಪ ಅವರು 9 ಫೂಟದ ಒಂದು ಬಿದಿರು ಕಟ್ಟಿಗೆ, ಅದರಾಗ ಒಂದೊಂದು ಫೂಟದ ತುಕಡಿ ಮಾಡ್ರೆ ಎಟ್ಟಕ್ಕವು? ಎಟ್ಟಕ್ಕವ್ರಿ? 9 ಫೂಟ್ ಕಟ್ಟಿಗೆ ಒಂದೊಂದು ಫೂಟದ ತುಕಡಿ ಮಾಡ್ರೆ ಎಟ್ಟಕ್ಕವ? 9. ಭಾಷೆ ಹುಚ್ಚುಗೌಡ್ರೆ ಎಂತ ಹಾಕೋ IAS ಮಾಡಕೊಂಡ 9 ಫೂಟ್ ಕಟ್ಟಿಗೆ ಐತಿ. ಒಂದೊಂದು ಫೂಟ್ ತುಕಡಿ ಮಾಡ್ಕೋತ ಹೋದ್ರ ಎಂಟಾಕ 9 ಕೇಳ್ರ ಸರ ನೋಡ್ರಿ. ಉಪಯೋಗ ಇರಬೇಕು, ಜ್ಞಾನ ದರ್ಶಿಕೊಡ್ಬೇಕು. ನಾ ನಡ್ರಿ ಕೊಡಿಸ್ನಂದ ಕರ್ಕೊಂಡ್ ಬಂದ, ಅಂಗಡಿಗೆ ಬಂದ ಹೇಳಿದ್ರ, ಹೇಳ್ರಿ ತಗೋರಿ ₹2 ತಗೋರಿ, ಒಂದ ಏನ್ ಕೊಡ್ರಿ? ತೆಂಗಿನಕಾಯಿ ಶ್ರೀಫಲ ಒಳಗ ಮೃದು ಮ್ಯಾಲ ಕಠೋರ. ತೆಂಗಿನಕಾಯಿ ಹೆಂಗಿರ್ತೈತಿ ಮ್ಯಾಲ, ಒಳಗ್ ಕೊಬ್ಬರಿ ಹೆಂಗಿರ್ತೈತಿ? ಕೊಬ್ಬರಿ ಕಳವ ಮಾಡ್ತಿದ್ರಿ. ₹2 ಕೊಟ್ಟ ಶ್ರೀಫಲ. ಅತಿಥಿ ದೇವೋ ಭವ. ಅತಿಥಿ ಸತ್ಕಾರ ಮಾಡಕ, ಭಗವಂತ ದರ್ಶನ ಮಾಡಕ, ಗುರುಚರಣ ವಂದನ ಮಾಡಕ, ಚೌಕ ಮಾಡಕ ಬಂದಂತ ಅತಿಥಿಗಳಿಗೆ ಭೋಜನ ವ್ಯವಸ್ಥೆ ಮಾಡಕ್ ಉಪಯೋಗ ಆಗ್ತದ ಶ್ರೀಫಲ. 2ನೇದು ಕಾರಿ ಹುಗ್ಗಿ, ಮ್ಯಾಲ ಮೃದು ಒಳಗ ಕಠೋರ ಕಜೂರಿಕಾಯಿ ಕರಿತೀವಿ. 3ನೇ ವಸ್ತು ಕಲ್ಸಾಕ್ರಿ. ಬೆಳ್ಳಗ ಭಾಳ ರುಚಿ, ನೋಡಕ್ ಬೆಳ್ಳಗ ಭಾಳ ಸಿಹಿ ಕಲ್ಸಾಕ್ರಿ. ಅವ್ವ ಹಿಂಗೆ ನನ್ನ ಮಗಳು 3 ಅಂಗಡಿ ಕೇಳಿ ಯಾವ ಕೊಡಲಿ ನನಗೂ ತಿಳಿಲಿಲ್ಲ. ಅದಕ್ಕೆ ಭಾಳ ಶಾಣಾದನಪ್ಪ, ಸಂಸ್ಕಾರಿತದಂದ ಕರ್ಕೊಂಡ್ಬಂದ. ಮನೆಗೆ ಬಂದು ಚರ್ಚೆ ಆಯಿತು, ಮನೆಯಾಗೆಲ್ಲ ಕೊಟ್ಟು ವ್ಯವಸ್ಥೆ ಎಲ್ಲ ಶುರುವಾಯಿತು, ಚರ್ಚೆ ಆಯಿತು. ಅವಾಗ ಈ ವ್ಯಕ್ತಿ ಕೇಳ್ತಾನೆ, ನೀ ಯಾರ, ಎಲ್ಲಿಂದ ಬಂದು, ನಿನ್ನ ತಂದೆ ತಾಯಿ ಯಾರು, ಅಪ್ಪ ಹೇಗೆ ಕಳಿಸಿದ್ದ, ಎಲ್ಲರೂ ಹೋದಾಗ ನೀ ಹೇಳಿದಂದ್ರೆ ರಾಜ ಗೊತ್ತಾತಂದ್ರೆ ನಿನ್ನೂ ಕರೆಸಿ ಶಿಕ್ಷೆ ಕೊಡ್ತಾನೋ ನೋಡು ಅಂತ ಹೇಳಿ ಇವ ಮನುಷ್ಯನ ಕಾಯೋತ್ಸರ್ಗ ಮಾಡಿದ. ನನ್ನ ತಂದೆ ತಾಯಿ ಪ್ರಾಣ ರಕ್ಷಣೆಗೋಸ್ಕರ ನಾ ಸುಳ್ಳು ಹೇಳಬೇಕು ಅಂತ ಕಾಯೋತ್ಸರ್ಗ ಮಾಡಿ ಸುಳ್ಳು ಹೇಳಿದ. ನಾನು ಒಬ್ಬ ಅನಾಥ, ಆ ಊರಿಂದ ಬರತ್ತೀನಿ, ಎಲ್ಲರೂ ಉದ್ಯೋಗ ಸಿಕ್ಕಿರ್ತೀನೋ ಅಂತ ಹುಡುಕ್ತಾನ ಹೊಂಟೀನಿ, ಒಬ್ಬ ವಣಿಕ ಅಂತ ಹೇಳಿದ. ಆಯ್ತಪ್ಪ, ನನಗೂ ಯಾರು ಆಧಾರಿಲ್ಲ, ಇರೇಕ ಒಬ್ಬಕ್ಕೆ ಮಗಳ, ಅವಳಿಗೆ ತಾಯಿಯೂ ಇಲ್ಲ. ನಿನ್ನ ಗುಣ, ನಿನ್ನ ಶೀಲ, ನಿನ್ನ ಚಾರಿತ್ರ, ನಿನ್ನ ಆಚಾರ ವಿಚಾರ ನೋಡಿ ಅನಿಸ್ತತಿ ನನ್ನ ಮಗಳಿಗೆ ನಿನ್ನಂಥ ವರ ಸಿಗುವುದು ಭಾಳ ಕಠಿಣ, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಪ ಅಂತ ಕೇಳ್ಕೊಂಡ. ಹಂಗೆ ಹುಡ್ತೈತಿ ನೋಡ್ರಿ, ಎಲ್ಲಿ ಪುಣ್ಯ ಹೇಳ್ತಾರೆ. ಧರ್ಮ ಯಾವುದೇ ರೀತಿದಾಗ ಕಾಯ್ತೈತಿ. ಅನಾಥ ಆದವರಿಗೆ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಧರ್ಮ. ಯುದ್ಧದಲ್ಲಿ ಜಯವನ್ನು ಕೊಡ್ತಕ್ಕಂಥದ್ದು ಧರ್ಮ. ರೋಗದಲ್ಲಿ ರೋಗವನ್ನು ಮುಕ್ತ ಮಾಡ್ತಕ್ಕಂಥದ್ದು ಧರ್ಮ. ವಿಷವನ್ನ ಅಮೃತ ಮಾಡ್ತಕ್ಕಂಥ ಧರ್ಮ. ಕಾಡನ್ನ ನಾಡು ಮಾಡ್ತಕ್ಕಂಥ ಧರ್ಮ. ಧರ್ಮದ ಶಕ್ತಿ ಇದ್ದರೆ ಆತ್ಮನನ್ನ ಪರಮಾತ್ಮ ಮಾಡ್ತಕ್ಕಂಥದ್ದು ಸಹ ಧರ್ಮ. ಅನಾದಿ ಕಾಲದಿಂದ ಎಷ್ಟು ಆತ್ಮ ಪರಮಾತ್ಮ ಆದರೂ ಅವರೆಲ್ಲ ಧರ್ಮದಿಂದ ಪರಮಾತ್ಮ ಆಗ್ಯಾರು. ಒಬ್ಬ ಪವನ ಕುಮಾರರನ್ನ ಕೊಂಡತ್ತು ಖುಷಿ ಮಾಡ್ತಕ್ಕಂಥದ್ದು ಜಿಗ ಧರ್ಮ.
ಆ ಧರ್ಮದಿಂದ ಇವತ್ತು ಈ ಸ್ಥಾನದಲ್ಲಿ ಆತ್ಮ ವಿರಾಜಮಾನ. ಈ ರೀತಿ ಮನೆ ಚರ್ಚೆ ಆಯಿತು, ಬಹಳ ಆನಂದ ಆಯಿತು. ಆದ್ರೆ ನಂದೊಂದು ಸಂಕಲ್ಪದ. ಈಗ ನಾ ಸತ್ಯ ಹೇಳ್ತೀನಿ, ನಿಮ್ಮ ಮಗಳ ಈ ರೀತಿ ಪ್ರಶ್ನೆ ಕೇಳ ಅಂದ್ರೆ ಆಕೆ ಜ್ಞಾನಿ ಅದಾಳು. ಇಂಥ ಮಗಳ ನನ್ನ ಮದುವೆ ಮಾಡ್ಕೋಬೇಕಾತಂದ್ರೆ ನನ್ನ 3 ಪ್ರಶ್ನೆ ಅದಾವು. ಆ ಪ್ರಶ್ನೆಗೆ ಉತ್ತರ ಕೊಟ್ಲಂದ್ರ ನಿನ್ನ ಮಗಳನ್ನ ಮದುವೆ ಮಾಡ್ಕೋತೀನಿ. ಯಾಕಂದ್ರೆ ನಮ್ಮ ಅವ್ವ ಅಪ್ಪ ನಂಗೆ ಜನ್ಮ ಕೊಟ್ಟಾರು, ಅವ್ರ ಪ್ರಾಣ ಉಳಿಸೋದು ನನ್ನ ಧರ್ಮ ಅಂತ ನೀವಿದ್ರಂದ್ರೆ ಈಗಿನ ಹುಡುಗರ ಮುಂದಿನ ನಾನು ಹೇಳೋದೇ ಬೇಡ, ಪ್ರವಚನ ಹೇಳೋದು ಬೇಡ, ಮುಂದಿನ ನಿಮ್ಗೆ ಗೊತ್ತಾಗ್ತದೆ. ಮುಂದಿನ ಈಗಿನ ಹುಡುಗರು ಇದ್ರಂತ ಈ ವ್ಯಕ್ತಿ ಅಂತಾನ ನನ್ನ ತಂದೆ ತಾಯಿ ಮೇಲೆ ಸಂಕಟ ಬಂದದ, ಅವ್ರ ಸಂಕಟ ವಿಮೋಚನೆ ಮಾಡಾಕ ನಾನು ಮಡಿ ಬಿಟ್ಟು ಕಳಿಸ್ಯಾರ. ಸತ್ಯ ಹೇಳಿ ನೋಡ್ರಿ, ಸತ್ಯ ಹೇಳಕೈದೆಲ್ಲ ಹೊರಗೆ ಬಿಟ್ಟು ನನ್ನ ಅಪ್ಪ ಮಂತ್ರಿ, ಇಂಥ ರಾಜ್ಯದ ಮಂತ್ರಿ. ವಿಚಾರ ಮಾಡಬೇಕಿದ್ದ ನಾವೊಬ್ಬ ಸಾಮಾನ್ಯ ಶ್ರಾವಕ, ನನ್ನ ಮಗಳ ಮಂತ್ರಿ ಮಗನ ಪತ್ನಿ ಆಗಕ್ಕೆ ಇದೆಂಥ ಸೌಭಾಗ್ಯ. ಇವ್ ಒಳಗೆ ಖುಷಿ ಪಡಕ್ಕಿದ್ದ. ಆದ್ರೆ ಈಗ ಹೇಳ್ತಾನ, ನಿನ್ನ ಮಗಳನ್ನ ನಾ ಮದುವೆ ಮಾಡ್ಕೋಬೇಕಾದ್ರೆ ನನ್ನೊಂದು ಕಂಡೀಷನ್. ಮಗಳ ಅಪ್ಪ ಕೂಡ ಕುಂತಾರ, ನನ್ನ 3 ಪ್ರಶ್ನೆ ಅದಾವು, ಆ ಪ್ರಶ್ನೆಗೆ ಉತ್ತರ ಕೊಟ್ರ ನಾ ನಿನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ. ಯಾವ ಪ್ರಶ್ನೆ? ಈ ರೀತಿ ಪ್ರಶ್ನೆ. ಇಷ್ಟ ಅಂತ ಕೇಳಲಿಕ್ಕೆ ಮಂತ್ರಿ ಮಗ ಆಗಿ ಎಷ್ಟೋ ಜಟಿಲ ಸಮಸ್ಯೆ ಅಂತ ಊರು ಬಿಟ್ಟು ಬಂದಾವ್. ಇಷ್ಟು ಸರಳ ಈ ಪ್ರಶ್ನೆ ನಂದು ಹತ್ತಿರ ಉತ್ತರದವು. ಕರೆ ನಂದೊಂದು ಕಂಡೀಷನ್ ಏನು, ನೀವು ಮದುವೆ ಮಾಡ್ಕೋಬೇಕು, ಸೊಸೆಯನ್ನಾಗಿ ನಿಮ್ಮ ಅಪ್ಪನ ಹತ್ರ ಒಯ್ಯಬೇಕು, ನಿಮ್ಮ ರಾಜ್ಯರಿಗೆ ನಾ ಭೇಟಿ ಆಗಬೇಕು. ಅವಾಗ ನಾ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನನ್ನನ್ನು ನೀವು ಈಗ ಮದುವೆ ಮಾಡ್ಕೋಬೇಕು. ಈ ಪ್ರಶ್ನೆಗೆ ಉತ್ತರ ನನ್ನ ಹತ್ತಿರ ನಾನು ಕೊಡ್ತೀನಿ. ಪರಮಾತ್ಮನ ಕೃಪಾದಿಂದ, ಈ ವನದೇವತೆಯ ಆಶೀರ್ವಾದದಿಂದ, ಇಲ್ಲಿ ಮಾಡ್ತಕ್ಕಂಥ ಜಪ ತಪ ಸಾಧನಾ ಸಾಧು ಸಂತರ ವಾಣಿ ಈ ವನದಾಗಿರೋ ಪ್ರಭಾವದಿಂದ ಇವತ್ತು ಆ ವಿದ್ಯಾ ಜ್ಞಾನ ಪ್ರಾಪ್ತ ಆಗಿದೆ. ಆ ಪ್ರಶ್ನೆಗೆ ಉತ್ತರ ಕೊಡೋದು ಭಾಳ ಸರಳದ, ಏನು ವಿಕಲ್ಪ ಮಾಡ್ಕೋಬೇಡ್ರಿ. ನಿಮ್ಮ ಧರ್ಮ ಪತ್ನಿ ಭವಿಷ್ಯದ ಇಟ್ಕೊಂಡು ಹೇಳ್ತೀನಿ, ನನ್ನ ಮದುವೆ ಮಾಡ್ಕೊಳ್ರಿ, ನಾವು ವಚನ ಭ್ರಷ್ಟ ಆಗೋದಿಲ್ಲ. ಈ ರೀತಿ ನೀವು ಮಾಡ್ರಿ, ನಾ ಮಾಡ್ತೀನಿ. ಆಯ್ತು. ಹೋದ್ರು, ಒಂದು ಗುಡಿ ಒಳಗ ಮಾಲ ಹಾಕಿ ಮದುವೆ ಮಾಡ್ಕೊಂಡು ಅಪ್ಪನ ಸಾಕ್ಷಿಯಾಗಿ ಭಗವಂತ ಸಾಕ್ಷಿಯಾಗಿ ಹೋಗಿ ಆ ರಾಜ್ಯದಾಗ ಅವರ ಮಂತ್ರಿ ಒಪ್ಪಿಸಿದ. ಮಂತ್ರಿ ಪತ್ನಿ ಮಗನ ಸೊಸಿನ ಕರ್ಕೊಂಡ್ರು. ಮನೆಯಾಗೆಲ್ಲ ಚರ್ಚೆ ಆಯಿತು, ಹಿಂಗಾಯ್ತು, ಹಿಂಗೆ ಘಟನೆ ಘಟಿಸಿದಂಥ ಮಗ ಸವಿಸ್ತಾರವಾಗಿ ಆ ಮಂತ್ರಿಗೆ ಅಪ್ಪಗೆಲ್ಲ ಹೇಳ್ದ. ಆದ್ರೆ ಈ ಸೊಸಿ ಅಂತಾಳು, ಮಾಮ ಅವರೇ ನೀವು ರಾಜ್ಯ ತೆಕ್ಕೊಂಡ್ರೆ ನನ್ನ ಪಿನ್ನ, ನಾ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಅದರ ಡೈರೆಕ್ಟ್ ಉತ್ತರ ಕೊಡೋಂಗಿಲ್ಲ. 2 ದಿವಸ ರಾತ್ರಿ ಇರ್ಬೋದು, ಹಗಲಿರ್ಬೋದು, ರಾಜ್ಯದೊಳಗೆ ಅಂತಃಪುರದೊಳಗೆ ಯಾವುದೇ ರಾಜನ ಕೋಣೆ ಇರಲಿ, ಯಾವುದೇ ಶಯ್ಯಾಗಾರ ಇರಲಿ, ಯಾವುದೇ ಸ್ಥಾನ ಇದ್ರೂ ಮುಕ್ತವಾಗಿ ನನಗೆ ತಿರ್ಗಾಕ ಅವಲೋಕನ ಮಾಡಕ್ಕೆ 2 ದಿವಸ ನಂಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂದಾಗ ನಾವು ಅವರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಮಾಮ ಹೇಳಿದ್ರು ಮಂತ್ರಿಗೆ. ಮಂತ್ರಿ ಆ ರೀತಿ ಹೋಗಿ ರಾಜಾಗೆ ಭಿನ್ನ ಮಾಡ್ಕೊಂಡ್ರು. ರಾಜಾಗೆ ಹೇಳಿದ್ರು, ಪ್ರಭು ಹಿಂಗ ನನ್ನ ಮಗ ಸೊಸಿ ಬಂದಾಳು, ಅಲ್ಲೂ ನಿನ್ನ ಮಗನ ಮದುವೆ ಹಿಂಗೆಲ್ಲ ಕತಿ ಹೇಳಿದ. ಆಯ್ತು, ಆ ಸೊಸಿ ಬಂದಾಳು, ಆಕಿದೊಂದು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು, ಶುಭವಾರ್ತೆ. ನಿನ್ನ ಸೊಸಿ ಪ್ರಶ್ನೆಗೆ ಉತ್ತರ ಕೊಡ್ತಾಳು, ಏನು ಕೇಳ್ತಿ ಅದು ಕೊಡೋದು ನಾ ತಯಾರಿದ್ದೇನೆ. ರಾಜ ಅಂತ ಇನ್ನು 3 ದಿವಸ ಬಾಕಿ ಇದೆ. 2 ದಿವಸ ನನ್ನ ಸೊಸಿ ನಿಮ್ಮ ರಾಜ್ಯದಲ್ಲಿ ಮುಕ್ತ ಅವಕಾಶ ಕೊಡ್ಬೇಕಂತ ಕೇಳ್ಕೊಂಡ್ರು. ಆಯ್ತು, ಕೊಡ್ತೀನಿ, ಯಾಕೆ ಯಾವಾಗ ಬರ್ಬೋದು, ಆಕಿನ ಯಾರು ಬಂದಂತ ಹೇಳೋದಿಲ್ಲ, ಸ್ವತಂತ್ರವಾಗಿ ಆಕಿ ನನ್ನ ರಾಜ್ಯದಾಗ ಎಲ್ಲ ಕಡೆ ಹೋಗ್ಬೇಕು. ಆಯ್ತು. 6ನೇ ದಿವಸ ರಾತ್ರಿ 10 ಗಂಟೆಗೆ ಸೊಸಿ ಅಂದ್ರೆ ಮಂತ್ರಿ ಸೊಸಿ ಆ ರಾಜ್ಯದ ರಾಜಗಾರದ ಬರ್ತಾಳು. ರಾಜ ಇರ್ತಕ್ಕಂಥ ಅಂತಃಪುರ ಪ್ರವೇಶ ಮಾಡ್ತಾಳು. ರಾಜ ಯಾವುದೋ ಕೆಲಸ ನಿಮಿತ್ತ ಹೊರಗೆ ಹೋಗಿದ್ದ. ಆ ಸಮಯದಾಗ ಒಬ್ಬ ಆ ರಾಜ್ಯದ ಪ್ರಜೆ, ಒಬ್ಬ ಶೇರ್ಜಿ, ಒಬ್ಬ ವ್ಯಾಪಾರಿ ರಾತ್ರಿ 12 ಗಂಟೆಗೆ ರಾಣಿಯ ಅಂತಃಪುರದಿಂದ ಹೊರಗೆ ಬರ್ತಕ್ಕಂಥ ದೃಶ್ಯವನ್ನ ಈಕೆ ನೋಡಿ ಅವಲೋಕನ ಮಾಡಿದ್ಲು. ಯಾಕೆ ಈ ಸಮಯದಾಗ ಈ ವ್ಯಕ್ತಿ ಒಬ್ಬ ಶೇರ್ಜಿ, ಒಬ್ಬ ವಣಿಕ, ಅದು ರಾಣಿಯ ಅಂತಃಪುರದಿಂದ ಹೊರಗೆ ಬಂದ ಅಂತ ವಿಚಾರ ಮಾಡಿ. ಆಯ್ತು, ಮರುದಿವ್ಸ ಮತ್ತೆ ಹೋದ್ರು.
ಅದ ಸಮಯಕ್ಕೆ ನೋಡ್ತಾಳು. ಆ ಸಮಯದಾಗ ಸುಮಾರು 11 ಗಂಟೆ ಒಳಗೆ ಹೋಗೋದನ್ನು ನೋಡಿದ್ರು. ಹೋಗಿ ಅವ್ನು ಹಿಂದಿಂದ ಹೋಗಿ ಅಲ್ಲಿ ಏನು ನಡೀತೈತೆ ಕೃಷ್ಣೋಡು ಅವ್ರ ವಾರ್ತಾಲಾಪ ಕೇಳ್ಕೊಂಡು ತಪ್ಪು ಬರಬೇಕು. 3ನೇ ದಿವಸ ರಾಜ್ಯಸಭಾ ಸೇರಿತು. ರಾಜ ತನ್ನ ಪ್ರಾಣ ಮುಟ್ಟಿಗೆ ಇಟ್ಕೊಂಡು ಕೂತಿದ್ದ. ಯಾಕಂದ್ರೆ ಈ ಪ್ರಶ್ನೆಗೆ ಒಂದು ಉತ್ತರನ ಕೊಡ್ಬೇಕಂದ್ರೆ ಆ ಸಾಮಂತ ರಾಜ ನನ್ನ ದಾಸನನ್ನಾಗಿ ಮಾಡ್ಕೋತಾನೆ, ಯಾವ ಶಿಕ್ಷೆ ಕೊಡ್ತಾನೆ ಗೊತ್ತಾಗುತ್ತಿಲ್ಲ, ಇಡೀ ನನ್ನ ರಾಜ್ಯನ ಅಸ್ತಿತ್ವ ಕಳ್ಕೊತದ. ಭಾಳ ನೋವಿತ್ತು. ಈ ಪ್ರಶ್ನೆಗಳಿಗೆ ಯೋಗ್ಯ ಉತ್ತರ ಸಿಕ್ಕರೆ ನನ್ನ ರಾಜ್ಯದ ಕುಶಲಕ್ಷೇಮದ ಅಂತಕ್ಕಂಥ ಭಾವನೆ ಇಟ್ಕೊಂಡು ಎಲ್ಲ ಜನ ಈ ಪ್ರಶ್ನೆಗೆ ಉತ್ತರ ಮಂತ್ರಿ ಸೊಸಿ ಕೊಡ್ತಾ ಇಡೀ ಪ್ರಜೆ ಎಲ್ಲ ಸೇರಿದ್ರು. ರಾಜ ಸಿಂಹಾಸನ ಇಟ್ಕೊತಾನ, ಮಂತ್ರಿ ಬಾಜು ಕದನ, ಮಂತ್ರಿ ಮಗದನ, ಮಂತ್ರಿ ಸೊಸಿ ಅದಾಳ, ಜೊತೆಗೆ ಮಹಾರಾಣಿ ಕೊಟ್ಟಾಳ. ಆ ಸಭಾದಾಗ ಬಂದು ನಿಲ್ತಾಳು ಮಂತ್ರಿ ಸೊಸೆ, ಕೈ ಜೋಡ್ತಾಳು. ಪ್ರಭು ಜಯ ಜಿನೇಂದ್ರ, ನಾನು ನಿಮ್ಮ ರಾಜ್ಯದ ನೂತನ ಸೊಸೆಯಾಗಿ 2 ದಿನದ ಹಿಂದೆ ನಾನು ನಿಮ್ಮ ರಾಜ್ಯದಲ್ಲಿ ಪ್ರವೇಶ ಮಾಡೀನಿ. ರಾಜ್ಯಕ್ಕೆ ಬರ್ತಕ್ಕಂಥ ಸಂಕಟವನ್ನು ಮುಕ್ತ ಮಾಡಕ್ಕೆ ಇದೊಂದು ನನ್ನ ಪರಮಾತ್ಮ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಾನ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ತಯಾರಿನಿ, ಪ್ರಶ್ನೆಯನ್ನು ಹೇಳಿ ಅಂತ ಆ ಸೊಸೆ ಕೇಳ್ಕೊಳ್ತಾರೆ. ರಾಜ ಅಂತ ಪ್ರಥಮ ಪ್ರಶ್ನೆ. ಆ ಪ್ರಶ್ನೆ ನೆನಪಿಟ್ರಿ. 3 ಪ್ರಶ್ನೆದಾಗ ಯಾವುದು? ಮೇಲ್ ಹೋಗ್ತದ, ಏರ್ತದ, ವಾಪಸ್ ಬರೋದೇ ಇಲ್ಲ, ಅದು ಇಳಿಯೋದೇ ಇಲ್ಲ, ಅದು ಕಮ್ಮಿ ಆಗೋದೇ ಇಲ್ಲ. ಏನದು ಹೇಳ್ತೀರಿ? ಜೀವನದಲ್ಲಿ ಬರ್ತಕ್ಕಂತಹ ಆಯುಷ್ಯ, ವಯಸ್ಸು ನಿಮಗೆ ಏರ್ಕೋತ ಹೋಗ್ತು. 20 ವರ್ಷ, 30 ವರ್ಷ, 50, ಯಾವಾಗ 40 ಇದ್ದದ್ದು 39 ಆಕೈತಿ. ಯಾರ್ದರೆ ತೀರ್ಥಂಕರರು ಹಳದಾಪಿರ್ಲಿ, ಕುಲ್ರತ್ ಭೂಷಣ್ ಇರಲಿ, ಕುಲ್ರತ್ ಭೂಷಣ್ ಬಾಪ ದಾದಾಗುರು ದೇಶಭೂಷಣ್ ಇರಲಿ. ಯಾರ್ದರೆ ಹೊಳೆ ಬಂದಿತ್ತು, ಇಳಿತೈತಿ. ಯಾವಾಗ ಇಳಿತೈತ್ರಿ ಅಣ್ಣಪ್ಪ? 38 ವರ್ಷ ವಯಸ್ಸಾಗೈತಿ, 37 ಆತಂದು. ಯಾವಾಗ ಕೇಳಿರಿ? ಜೀವನದಾಗ ಏರಿದ್ದ ಆಯುಷ್ಯ ಎಂದೋ ಇಳಿಯೋದಿಲ್ಲ. ಇನ್ನೊಂದು ವಿಷಯ ಅಂದ್ರೆ ಒಮ್ಮೆ ಆತ್ಮ ಮೋಕ್ಷಕ್ಕೆ ಹೋತಂದ್ರೆ ವಾಪಸ್ ಎಂದು ಬರೋದಿಲ್ಲ. ಅದು ಯಾವ ಶಾಸ್ತ್ರವಾಗಿ ನಿಲ್ತದ? ಇದು ಸತ್ಯ, ತ್ರೈಕಾಲಿಕ ಸತ್ಯ. ಎಂದಷ್ಟ ಅಲ್ಲ, ಹಿಂದೂ ಇತ್ತು, ಇವತ್ತು ಅತಿ ಮುಂದೆ ಅನಂತ ಕಾಲ ತನಕ ಇದು ಸತ್ಯ. ಒಪ್ಕೊಂಡ್ರಿ ಎಲ್ಲರೂ? ರಾಜ ಖುಷಿಯಾದ, ಕೈ ಜೋಡಿಸ. ಪರಮಾತ್ಮ, ನನ್ನ ರಾಜ್ಯದಾಗ ಎಷ್ಟೋ ಜ್ಞಾನಿ ಏನು ಅಂತ ತಿಳ್ಕೊಂಡಿನಿ, ನನ್ನ ಮಂತ್ರಿ ಸೊಸಿ ಇಂಥ ಜ್ಞಾನಿ ಅದಳ, ಇಂಥ ಸತಿ ನನ್ನ ರಾಜ್ಯ ಸಿಕ್ಕ ಅಂದ್ರೆ ನನ್ನ ರಾಜ್ಯದ ಪುಣ್ಯ ರಾಜ್ಯದ ಐತಿ ಅಂತ ಆನಂದ ಪಟ್ಟುಕೊಂಡ. ಮಗಳೇ ಬಾ ಅಂತ ಬಾಜು ನಿಲ್ಸ್ಕೊಂಡ, ತಲೆ ಮೇಲೆ ಕೈ ಆಡಿಸಿದ. ಇಂಥ ಸೊಸಿ ನನಗೆ ಸಿಕ್ಕಳು ನನ್ನ ರಾಜ್ಯಕ್ಕೆ, ಇಂಥ ರಾಜ್ಯಕ್ಕೆ ನನ್ನ ಮಂತ್ರಿ. ಎಷ್ಟು ಮಂತ್ರಿ ಒಳಗಿಂದ ಒಳಗೆ ಖುಷಿ ಪಡಕ್ಕಿದ್ದ. ಯಾಕಂದ್ರೆ ಪ್ರಶ್ನೆ ಕೇಳಲ್ಲ, ಈ ಕಲಿಯುಗದಲ್ಲಿ ನಿಜವಾದ ಸಂಬಂಧಿಕರು ಯಾಕಂದ್ರೆ ಪ್ರಶ್ನೆ ಉತ್ತರ ಸಿಗದೆ ನಿಮಗ. ಇದಕ್ಕಿಂತ ಮೊದಲು ರಾಜ ಏನ್ ಹೇಳಿದ? ಉತ್ತರ ಪಟ್ಟಿ ಚಲೋ ಇರ್ಲಿಕ್ಕಂದ್ರ ಮುಂದಿಂದ ಸತ್ಯಾನಾಶ. ನೋಡ್ರಿ, ಯಾರ ರಾಜ ದೇವ ಅಂತ ತಿಳ್ಕೊಂಡಿದ್ದು ಮಂತ್ರಿ, ಅದ ದೇವ ಈಗ ದೇವವಾಗಿ ಮುಂದೆ ನಿಂತಿದ್ದ. ಯಾಕಂದ್ರೆ ಉತ್ತರ ಕೊಡ್ಲಿಕ್ಕಂದ್ರ ಕರ್ಮದ ಆಟ ಇದು. ರಾಜ ಸಸ್ಯ ಮುಂದೆ ಕರ್ಕೊಂಡು ತೆಲಿಮೆ ಕೇಳ್ತಾರೆ, ಹೆಣ್ಣಂತಂದ ಇಂಥ ಸಸಿ ನನ್ನ ರಾಜ್ಯ ಬಂದು ಎತ್ತನೇ ಅಂತ. ಮಗಳೇ, 2ನೇ ಪ್ರಶ್ನೆಗೆ ಉತ್ತರ ಯಾವುದು? 3 ಲೋಕದ ಸಂಪತ್ತನ್ನು ಕೊಟ್ಟು ಸಹ ಅದನ್ನು ಕೊಂಡುಕೊಳ್ಳಲಿಕ್ಕೆ ಯಾರಿಗೂ ಆಗಿಲ್ಲ, ಆಗೋದಿಲ್ಲ. ಅಂತ ಅಮೂಲ್ಯವಾದಂಥ ಸಂಪತ್ತು ಯಾವುದು? ಲಕ್ಕಪ್ಪ ಯಲ್ಲಟ್ಟಿಯವರೇ. ಲಕ್ಕಪ್ಪನ ಸೈಕಲ್ ಯಾವ್ದ್ರಿ? ಹಳಿಂಗಿದಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ದಿಲ್ಲಿ, ಅಮೆರಿಕ ಅಲ್ಲ, ಭಾರತ ಅಲ್ಲ, ಶರ್ಖಂಡ್ ಅಲ್ಲ. 3 ಲೋಕದ ಸಂಪತ್ತನ್ನು ಕೊಟ್ಟು ಸಹ ಅದನ್ನು ಕೊಂಡುಕೊಳ್ಳಲಿಕ್ಕೆ ಯಾರಿಂದೂ ಆಗಿಲ್ಲ, ಆಗೋದೂ ಇಲ್ಲ. ಅಂತ ಅಮೂಲ್ಯವಾಗಿರ್ತಕ್ಕಂಥ ನಿಧಿ ಸಂಪತ್ತು ಯಾವುದು? ಗೊಮ್ಮಟೇಶ್ವರ ಮೂರ್ತಿ. ಧರ್ಮ ತಪ್ಪು, ಆತ್ಮ ತಪ್ಪು.
ತಾಳಿ ತಪ್ಪು, ಜ್ಞಾನ ತಪ್ಪು. ಕೊಂಡ್ಕೋತಾರ್ರಿ, ರೊಕ್ಕ ಕೊಟ್ಟು ಕಲ್ಸ್ರ ಮತ್ತಿಗೆ ರೊಕ್ಕ ವ್ಯಾಪಾರ ಕಮರ್ಷಿಯಲ್ ಇರ್ತೈತಿ. ವ್ಯಾಪಾರಿ ವರ್ತಮಾನದಾಗ ಅನ್ನಂತೆ ಅಲ್ಲಿ ಸ್ಕೂಲ್ಗಳಿಗೆ ಹಚ್ತೀರಿ ನೀವು. ಪ್ರೈಮರಿ ಸ್ಕೂಲ್ ಬಿಟ್ಬಿಟ್ಟು ಲಕ್ಷ ರೊಕ್ಕ ಕೊಟ್ಟು ಅಡ್ಮಿಷನ್ ಮಾಡ್ಕೋತಿಲ್ಲ. ಹಾ ತಪ್ಪು. ಎಲ್ಲಕ್ಕಿಂತ ಅನುಮೂಲವಾಗಿರ್ತಕ್ಕಂಥ ಯಾರು ಕೊಂಡ್ಕೊಳ್ಳೋದಂತ ವಸ್ತು ಈ ಪ್ರಪಂಚ ಯಾವ್ದ್ರ ಅದು ಸಮಯ. ಹೌದು, ಸಮಯ. ಒಂದು ಸೆಕೆಂಡ್ ಕೊಂಡ್ಕೊಂಡು ಯಾರು ಒಂದು ಸೆಕೆಂಡ್ ನಾಳೆ ಒಂದು ಸೆಕೆಂಡ್ ನಾ ಬದುಕಬೇಕು ಸಾಯಕತೀನಿ ಕೊಂಡ್ಕೊಂಡು 3 ಲೋಕ ಸಂಪತ್ತು ಕೊಟ್ಟ ಸಾಧ್ಯದ? ಈ ಪ್ರಪಂಚದ ಯಾರಿಂದಲೂ 3 ಲೋಕ ಸಂಪತ್ತು ಕೊಟ್ಟರು ಕೊಂಡ್ಕೊಳ್ಳಾದಂತ ಸಂಪತ್ತಿ ಯಾವುದೇ ಇದ್ದರೂ ಸಮಯ. ಸಮಯ ಅನುಮೂಲ ಆಗಿರ್ತಕ್ಕಂಥದಕ್ಕ 2027 ಸಮಯ ಬರಾಕತ್ತೆ. ಕಳ್ಕೊಂಡು ಹುಡುಕ್ಯಾಡ 54 ಫೂಟ್ ಗೋಮಟೇಶ್ವರ ಮೂರ್ತಿ ಶಿಲ್ಪಕಾರ ನಿನ್ನೆ ಬಂದಿದ್ದ. ಆ ಸತೀಶ್ ಹಗಾರೆ ಮತ್ತವ್ರಿಗೆ ಅಮೌಂಟ್ ಕೊಟ್ಟ ನೀನೆ ಕಳಿಸಿರು. ಕೆಲಸ ಚಾಲು ಐತಿ, ನಡೆದತಿ, ಹೇಳ್ಯಾನೋ. ಆಚಾರ್ಯ ನಿಮ್ಮ ಆಶೀರ್ವಾದ ಇರ್ಲಿ. ಏಪ್ರಿಲ್ 27ನೇ ತಾರೀಕು ನಿಮ್ ದೀಕ್ಷಾ ದಿವಸ ಭದ್ರಗಿರ ಗೋಮಟೇಶ್ವರ ಮೂರ್ತಿ ನಿವೇದನೆ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಹೋಗ್ಯಾರ. ಪುಣ್ಯಾತ್ಮ ಯುವಕರ್ಯಾಗ ವಸ್ತಿ ಮಾಡಿ ಮೂರ್ತನು 99% ತೆಗೆದಂಗ ಆಗೈತಿ. ಮಳಿ ಇರಂಗಿಲ್ಲ, ತಂಡಿ ಇರಂಗಿಲ್ಲ, ಬ್ಯಾಸ್ಗೆ ಇರಂಗಿಲ್ಲ, ಹುಡುಗರ ಪರೀಕ್ಷೆ ಇರಂಗಿಲ್ಲ. ಅದ್ರಾಗ ಅಷ್ಟಾನಿ ಪರ್ವತಿ, ರಾಜಯೋಗತಿ 5 ಕಲ್ಯಾಣಗಳು ಬಂದಾವ. 27/10/2027ರಿಂದ 22/11/2027 ಭವ್ಯ ಮೂಡ್ತಾರ. ಯಾರು ಟೆನ್ಷನ್ ಮಾಡ್ಕೋಬೇಡ್ರಿ. ಗೋಮಟೇಶ್ವರ ಮೂರ್ತಿ ಬರಾಕು ಸಮಯ ಐತಿ. ಅದನ್ನ ನಾನು 3 ತಿಂಗಳು ತಯಾರು ಮಾಡೋದು ಸಮಯ ಐತಿ. ಅದ್ರ ಪಾದ ಕಟ್ಟಾಕ ಸಮಯ ಐತಿ. ಅದ್ರ ಮಹಾಮಸ್ತಕಾಭಿಷೇಕ ಮಾಡುವಂತ ನೋಡುವಂತ ಯೋಗಗಳು ಯೋಚನೆ. 2027 ಸುಳ್ಳು ಆಗಲಿಲ್ಲ. ಸಮಯ ಸಿಗ್ತೈತಿ. ನಿಮಗೆ ಅನ್ಸಾತೈತಿ ನಾ ದೂರ ಐತೈತಿ, ನನಗೆ ಅನ್ಸಾತೈತಿ ಭಾಳ ಸಮೀಪ ಐತಿ. ಭಾಳ ಸಮೀಪ ಐತಿ. ಸಮಯ ಭಾಳ ಅನುಮೂಲ ಐತಿ. ಅಲ್ಲಿ ತನಕ ನಾವು ಇರ್ತಿರೋ ಗ್ಯಾರಂಟಿ ಇಲ್ಲ. ಆಯುಕರಿ ಹೋಗ್ತಿರ್ತೈತಿ. ಕಳ್ಕೊಂಡು ಹುಡುಕಾಡ್ಬೇಡ. ಇವತ್ತ ಸಂಕಲ್ಪ ಮಾಡ್ರಿ. ಇವತ್ತಿಂದ 108 ಜಪ ಮಾಡೋ. ಇವತ್ತಿಂದ ಗೋಮಟೇಶ್ವರ ಮೂರ್ತಿ ಎದ್ದು ನಿಂತು ಪ್ರತಿಷ್ಠಾ ಆಗುತ್ತಕ ಒಂದು ವಸ್ತು ತ್ಯಾಗ ಮಾಡ್ರಿ, ಸಂಕಲ್ಪ ಮಾಡ್ರಿ. ಊರಾಗಿನ ಹಿರಿಯರ ಯುವಕರ ಎಲ್ಲ ಒಕ್ಕಟ್ಟಾಗಿ ಮನೆಗಿಬ್ರು ಅಂತ ನಾವ ಪ್ರತಿನಿತ್ಯ ಸೇವೆ ಮಾಡ್ತೀವಿ. ಸಂಕಲ್ಪ ಮಾಡ್ರಿ, ಕಾರ್ಯ ಸಿದ್ಧಿ ಆಗಿ ಆಗ್ತದೆ. 27 ದಿವಸದ ಪಂಚಕಲ್ಯಾಣ. ಅದರ ಪೂರ್ವಾರ್ಧ, ಉತ್ತರಾರ್ಧ, ಜನ್ಮ ಕಲ್ಯಾಣ, ದೀಕ್ಷಾ ಕಲ್ಯಾಣ, ಅದರ ವಿಶೇಷವಾಗಿ ರಾಜ್ಯಾಭಿಷೇಕ, ಚಕ್ರವರ್ತಿ ವಿವಾಹ, ಕೇವಲ ಜ್ಞಾನ ಕಲ್ಯಾಣ, ಸಮೋಶರಣ ದಿವ್ಯತ್ವನಿ, ಮೋಕ್ಷ ಕಲ್ಯಾಣ. ಪ್ರತಿಷ್ಠಾ 18/11/2027 ತಿಥಿ ಹೋತಿ, ನಕ್ಷತ್ರ ಚಲೋತಿ, ಪ್ರತಿಷ್ಠಾ ಯೋಗ ಹೋತಿ ಅಂತ ಯೋಗವೆಲ್ಲ ಭಗವಂತನ ಮೂರ್ತಿ ಪ್ರತಿಷ್ಠಾಪನಾ ತಿಥಿ ಎಲ್ಲ ಮೂರ್ತಿ ಚಿಂತನೆ ಮಾಡೈತಿ. ಸಮಯ ಅನುಕೂಲ ಅಂದ್ರೆ ಅಕ್ಟೋಬರ್ 3ನೇ ಸೂಟಿ ಇರ್ತೈತವ. ಸೂಟಿ ಮುಗಿತು, ಶಾಲೆ ಚಾಲಾಗಿರ್ತಾವ, ಪರೀಕ್ಷೆ ಯಾವ ಇರಂಗಿಲ್ಲ. 7 ತಿಳ್ಕೊಂಡು ಡಿಗ್ರಿ ತೆಗೆಯನ್ ಸಂಬಂಧ ಇಲ್ಲ. ಗೊತ್ತಾಯ್ತು? ಮತ್ತು ಮಳೆಗಾಲ ಮುಗಿದಿರ್ತೈತಿ, ಚಳಿಗಾಲ ಶುರುವಾಗಿರಂಗಿಲ್ಲ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಂಡಿ ಜೋರು ಇರ್ತೈತಿ. ಬ್ಯಾಸ್ಗೆ ಅಂತೂ ಇರಂಗಿಲ್ಲ. ಮತ್ತೇನು ಅನುಕೂಲ ಬೇಕು ನೀವು? ಟೈಮ್ ಅಂತೂ ಮತ್ತೆ ಸಬ್ಸೆಂಟ್ ನೋಡು ಗ್ಯಾಪ್ ಸಿಕ್ತು. ಇದು ಯೋಗ್ಯ ಇತ್ತಂದ್ರೆ ಕೈ ಮಾಡಿ ಎಲ್ಲರೂ ಮ್ಯಾಲ. ಯೋಗ್ಯ ಇರ್ತಾರೆ ಎರಡು ಕೈ ಮ್ಯಾಲ ಮಾಡಿ. ಅತಿ ಯೋಗ್ಯತೆ ಇದನ್ನೆಲ್ಲ ಸಾಧನ ಸಂಪನ್ನ ಮಾಡುವಂತ ಯೋಗ್ಯತೆನ ದೇವ ಪ್ರಭಾವನ ಅಂಗಕಿ ಗೋಮಟೇಶ್ವರ ಬಾಹುಬಲಿ ಭಗವಾನ ಕಿ. ಯಾವ ಕನ್ಯೆ ಆ ರಾಜ್ಯಕ್ಕೆ ವಧುವಾಗಿ ಸೊಸೆಯಾಗಿ ಬಂದಾಳ, 3ನೇ ಪ್ರಶ್ನೆಗೆ ಉತ್ತರ ಕೊಡ್ತದಂತ ಪ್ರಸಂಗ ಅದ. ನೀವು ಯಾರು ಹೇಳ್ತೀರಿ? ನೀರಿನಲ್ಲಿರ್ತಕ್ಕಂಥ ಮೀನ ಯಾವಾಗ ಮಾಡ್ಕೋತೈತಿ ಮತ್ತು ಯಾವಾಗ ನೀರು ಕುಡಿತೈತಿ?
ಹೊಳಿ ದಂಡನ ಗೌಡ್ರ, ಪಂಚಗಂಗಾ ನದಿ ದಂಡನ ಚೌಡೆ ಸಾಹೇಬ್ರ ಹೇಳ್ತೀರಿ, ನೀನಾಗಿರ್ತಕ್ಕಂಥ ಮೀನ ಯಾವಾಗ ನೀರು ಕುಡಿತೈತಿ ಮತ್ತೆ ಯಾವಾಗ ಮಕ್ಕೊತೈತಿ? ಸಚಿನ್ ಕೇದಾರ್ಕರ್ ರಿಸರ್ಚ್ ಮಾಡ್ಬೇಕ್ರಿ. ನಾ ವಿಜ್ಞಾನಿ ಆಗಿಲ್ಲ, ಅದನ್ನ ಇದುವರೆಗೆ ನಾವೊಂದು ಕೇಳಲ್ಲ, ಯಾವ ವಿಜ್ಞಾನಿ ಹೇಳಿಲ್ಲ. ಹೇಳ್ರಿ, ನೀರಿನಾಗಿರ್ತಕ್ಕಂಥ ಮೀನ ದರಪ್ಪ ಮಾವಿ ಜಮಖಂಡಿ ಅವರೇ ಯಾವಾಗ ನೀರು ಕುಡಿತೈತಿ ಮತ್ತೆ ಯಾವಾಗ ಮಕ್ಕೊತೈತಿ? ಏ ಭಗವಾನ್, ಉತ್ತರ ಹೇಳ್ತೀರಿ ಪ್ರಭು? ಈ ಉತ್ತರಕ್ಕಾಗಿ ನಿಮ್ಮ ರಾಜ್ಯದ ಆ ಧನ ಶೇಠ್ಜಿಯನ್ನು ಕರೀಬೇಕು. ಶೇಠ್ಜಿ ಅಂದ್ಬಿಟ್ಟಿಗೆ ರಾಣಿ ಅಕ್ಕಿ ಕಡೆ ನೋಡಕ್ಕೆ, ರಾಣಿಯವರೇ ನೀವೇ ಹೇಳ್ರಿ ಅಂತ. ಏನಾ ಏನು ಯಾವ ಶೇಠ್ಜಿ ಏನಾ? ರಾಣಿ ಏನೇನು ತೆಗ್ದಿ? ಯಾವ ಶೇಠ್ಜಿ ಏನಾ? ಸತ್ಯ ಒಪ್ಕೋರಿ. ನಾ ಸತ್ಯ ಪ್ರಕಟ ಮಾಡೋಕ್ಕಿಂತ ಮುಂಚೆ ಸತ್ಯ ಒಪ್ಕೋರಿ. ಯಾಕೆ ಇದಕ್ಕಿಂತ ಮೇಲೆ ಎರಡು ಪ್ರಶ್ನೆಗೆ ಯೋಗಿ ಉತ್ತರ ಕೊಟ್ಟಿದ್ದು. ರಾಜ ಸಂಕಟದಿಂದ ಪಾರಾಗಿದ್ದ, ಮಗಳ ಜೊತೆ ಪ್ರೀತಿ ಕೊಟ್ಟಿದ್ದ, ತಲೆ ಮೇಲೆ ಕೈ ಆಡಿಸಿದ್ದ. ಮೂರನೇ ಸಲ ಮಂತ್ರಿಗಳೇ ನನ್ನ ರಾಜ್ಯದ ಸೊಸೆಗೆ ಒಂದು ಸಿಂಹಾಸನವನ್ನು ಹಾಕಿ ಅಂದಿದ್ದ. ಯೋಗ್ಯ ಸ್ಥಾನ ಕೊಟ್ಟಿದ್ದು ಕುಂಡ್ರಾಕಿ. ಸಮ್ಮಾನ ಸಿಕ್ತಿ ಯಾರಿಂದ? ಯಾರಿಂದ? ನಿಮಗೂ ಸಿಗ್ಬೇಕು ಸಮ್ಮಾನ. ಕುಂಡ್ರದ್ ಮುಷನ್ ಸಾನಿದ್ದಾಗ ಅಲ್ಲ. ಹಿಂಗೆ ಕುಂಡ್ರಬೇಕಾದ್ರೆ ತಗೋರಿ ದೀಕ್ಷಾ, ಹಿಂಗೆ ಕುಂಡ್ರಬೇಕಾದ್ರೆ ದೀಕ್ಷಾ ತಗೋರಿ. ಮತ್ತು ಸ್ವರ್ಗದಾಗಿನ ಸನ್ಮಾನ ಸಿಗಬೇಕಾರ ನಿಸ್ವಾರ್ಥ ಭಗವಂತರ ಪತ್ರಿಕೆ ಮಾತಾ ಸೇವಾ ಮಾಡ್ರಿ. ಸ್ವರ್ಗದಾಗಿನ ಸಿಂಹಾಸನ ನಿಮ್ಮ ಸಲುವಾಗಿ ಹಾದಿ ಕಾಯ್ತೈತಿ. ದೇವತೆಗಳ ಪುಷ್ಪಕ್ಕೆ ವಿಮಾನದಾಗ ಪುಷ್ಪಕ್ ಮಾಲ ತಗೊಂಡ ನಿಮ್ಮ ಹಾದಿ ಕಾಯ್ತಾರೋ. ಬರೀ ನೀವು ಸ್ವಾಗತ ಮಾಡ್ಕೊತೇವಿ ಅಂತ ಪುಣ್ಯ ಕಾರ್ಯ ಮಾಡಿರಿ, ಧರ್ಮದ ಕಾರ್ಯ ಮಾಡಿರಿ. ವೆಲ್ಕಮ್ ಟು ಸ್ವರ್ಗ, ವೆಲ್ಕಮ್ ಟು ಬದ್ರಿಗಿರಿ ಅಂತ. ಸ್ವರ್ಗದಾಗ ನೀವು ಸ್ವಾಗತ ಮಾಡಕ್ಕೆ ಹಾದಿ ಕಾಯಕ ಅಂತ ಪುಣ್ಯದ ಕೆಲಸ. ಸೊಸಿಯನ್ನು ಸಿಂಹಾಸನ ಬಾಜು ಕುಂಚ್ಕೊಂಡಂಗ ರಾಜ. ಆ ಸೊಸಿ ರಾಣಿ ಹೇಳ್ರಿ, ರಾಣಿ ಗಾಬರಿ ಅಲ್ಲ. ಸತ್ಯ ಹೇಳ್ರಿ, ಶಿಕ್ಷಾ ಕಡಿಮೆ ಮಾಡು. ನಾ ಸತ್ಯ ಪ್ರಕಟ ಮಾಡ್ರೆ ರಾಜ ಏನು ಮಾಡ್ತಾನೆ ನಂಗೆ ಗೊತ್ತಿಲ್ಲ. ರಾಣಿ ಅಂದು ಶೇಟ್ ಬಂದ. ಶೇಟ್ಜಿ ಸತ್ಯ ಒಪ್ಕೊಳ್ರಿ. ಮೊನ್ನೆ ರಾತ್ರಿ 12 ಗಂಟೆಗೆ ನೀವು ಎಲ್ಲಿಂದ ಹೋದ್ರಿ? ನಿನ್ನೆ ರಾತ್ರಿ 11 ಗಂಟೆಗೆ ನೀವು ಎಲ್ಲಿಂದ ಬಂದ್ರಿ? ಪರ್ಫೆಕ್ಟ್ ಟೈಮ್ ಆಗಲ್ಲ. ಹೇಳ್ಬಿಟ್ಟಿಗೆ ನಡಗಾಗಿತ್ತು, ಬೆವರು ಬಿಡ್ತು. ಪ್ರಭು ಕ್ಷಮಾ ಮಾಡಿ, ನಂದೇನು ತಪ್ಪಿಲ್ಲ. ನಾವು ಸಾಮಾನ್ಯ ಶೇಠ್ಜಿ ರಾಣಿನ, ನಿಮ್ಮ ರಾಣಿನ ನನ್ನ ಮನಸ್ಸು ತಿಳಿಸೋರು, ಕ್ಷಮಾ ಮಾಡ್ರಿ, ನಾ ತಪ್ಪು ಮಾಡೀನಿ. ಯೋಗಿ ಏನು ಶಿಕ್ಷಾ ಕೊಡ್ತೀನಿ ಕೊಡ್ರಿ ಅಂತ ರಾಜನ್ ಶರದಾಗ ಅಡ್ಡ ಬಿದ್ದ. ರಾಣಿ ಬೆವರು ಬಿಟ್ಟು ಬಂದು, ಕ್ಷಮಾ ಮಾಡ್ರಿ, ನಾ ತಪ್ಪು ಮಾಡೀನಿ. ಅವಾಗ ಹೇಳಿ ಮಂತ್ರಿ ಸಸಿ ಹೇಳ್ತಾರ, ಪ್ರಭು ನೀವು ರಾಜರ ಹಿತೈಷಿಗಳು, ಇಂಥ ಶ್ರೇಷ್ಠ ಸ್ಥಾನದಾಗಿದ್ರೂ ಸಹ ನಿಮ್ಮ ಪತ್ನಿ ಅಲ್ಲದೆ ವ್ಯವಹಾರ ಮಾಡಿ. ಯಾವಾಗ ಮಾಡ್ಲು, ಎಷ್ಟೊತ್ತು ಮಕ್ಕಳು ನಿಮ್ಮ ಪತ್ನಿ ಆ ವಣಿಕನ ಜೊತೆಗೆ ಶೇಠಿ ಜೊತೆ ಅದನ್ನ ಹೇಳ್ರಿ ಅಂತ. ಹೆಂಗೆ ಹೇಳಕ್ಕಾಗೋದಿಲ್ಲ. ಯಾವಾಗ ಬೇಕಾಗ ಬರ್ತಿದ್ದ, ಯಾವಾಗ ಬೇಕಾಗ ಹೋಗ್ತಿದ್ದ. ಹಂಗ ನೀರಿನಾಗಿನ ಮೀನ, ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಅದ. ಹಂಗ ನೀರಿನಾಗಿನ ಮೀನ ತೀತಲ್ಲ. ಮುಂದಿನ ಹೇಳೋದೇನು ಅವಶ್ಯಕತೆ? ಏನ್ ಹೇಳೋದು? ನಾ ಅದನ್ನ ಈ ಪ್ರಪಂಚದ ಯಾವಾಗ ಶ್ವಾಸೋತ್ಸಾಹ ತಗೋತೀನಿ, ಯಾವಾಗ ಬಿಡ್ತೀನಿ ಅಂತ ಕೇಳ್ರೆ ಏನು? ನೀರಿನಾಗಿರ್ತಕ್ಕಂಥ ಮೀನ ಸತತ ನೀರಿನಲ್ಲಿರ್ತದ, ನೀರಿನ ಅಂಶ ತಗೋತಿರ್ತದ. ಅದನ್ನ ಎಚ್ಚರದೊಳಗೆ ನಿದ್ದೆ ಮಾಡ್ತದ. ಕಲಾದು ನಮ್ಮಲ್ಲಿ ಸಮಾಧಿ ಶುದ್ಧ ಯೋಗ ಅಂತ SSY ಅರುಳು ಗುರುಜಿ ತಗೋತಾರಲ್ಲ, ಸಮಾಧಿ ಶುದ್ಧ ಯೋಗ, ಶುದ್ಧ ಸಮಾಧಿ ಯೋಗ SSY ತಗೋತಾರಲ್ಲ. ಅದು ನಮ್ಮ ಜೈನಿ ಸಿದ್ಧಾಂತ. ಜೀವಂತ ಸಮಾಧಿ, ಜೀವಂತ ಸಮಾಧಿ ಅಂದ್ರೆ ಇದ್ದಾಗ ಸಮಾಧಿ ಮಾಡ್ಕೋದಂತ. ಇದ್ದಾಗ ಕೂತ್ಬಿಡು, ಹೆಂಗೆ ಕುಂಡ್ರದಂದ್ರೆ ಹೆಣ ಕೂತಾನೆ. ಹೌದ? ನಗಬೇಡ್ರಿ. ಇದ್ದಾಗ ಸತ್ತಾಗ ಕುಂಡ್ರದಂತೆ. ಇದ್ದಾಗ ಸತ್ತಾಗ ಕುಂಡ್ರು ದೊಡ್ಡದಲ್ಲ, ಸತ್ತಿರ್ತೈತೆ. ಬೈಲಿ ಕುಣಿಸ್ರೆ ಅಲ್ಲೇ ಕುಣಿಸ್ತೈತೆ. ಹೌದು, ನೀ ಹೆಂಗೆ ಬಾಯಿ ಕುಣಿಸ್ರಿ, ಕೈ ಕುಣಿಸ್ರಿ. ನೀ ಹೆಂಗೆ ಕುಣಿಸ್ ಹಂಗ ಸ್ಟ್ಯಾಚ್ಯೂ ಆಟ
ಆಡಿದ್ರೆ ಸಣ್ಣ ಐತೆ ಸ್ಟ್ಯಾಚು ಹಿಂಗ ಸ್ಟ್ಯಾಚು ಆಟ ಆಡಿರಲಿಲ್ಲ ಇವಾಗ ಹಂಗ ಸ್ಟ್ಯಾಚು ಸತ್ತದದು ಸತ್ತ ನಂತರ ಸತ್ತಂಗ್ ಕುಂಡ್ರು ದೊಡ್ಡದಲ್ಲ ಯಾಕೆ ಸತ್ತದ ಇದ್ದಾಗ ಸತ್ತಂಗ್ ಕುಂಡ್ರು ಸಾಗರ ಅಂತ ಹೇಳು ಇದ್ದಾಗ ಹೆಂಗ ಕುಂಡ್ರು ಸಾಮಾಯಿಕ ಅಂದ್ರ ಇದೇನು ಮೂರ್ತಿನೋ ಏನ ಜೀವಂತ ಸಾಧುಗಳದಾರ ಕಣ್ಣು ಅಳಿಗಾಡಕತ್ತಿಲ್ಲ ಶರೀರ ಅಳಿಗಾಡಕತ್ತಿಲ್ಲ ಶಾಂತ ಮುದ್ರಾದಾಗ ವೀತರಾಗ ಮುದ್ರಾದಾಗ ಜೀವಂತ ಸಮಾಧಿ ಅಷ್ಟು ಪರಮ ಅಲೌಕಿಕ ಸುಖದ ಅನುಭವ ಯಾವ ಸಮಯದ ಸಾಧು ಸಂತರು ತಗೋತಾರಲ್ಲ ಅದಕ್ಕ ಜೀವಂತ ಸಮಾಧಿ ಅಂತೇಳಿ ಅಂತ ಸಮಾಧಿ ನಮ್ಮ ಆತ್ಮ ಪ್ರಾಪ್ತ ಆಗಬೇಕಾದ್ರ ಅದು ಆತ್ಮಾವಲೋಕನದಿಂದ ಮಾತ್ರ ಸಾಧ್ಯ ಮತ್ತು ಆತ್ಮನ ಸಂಬಂಧಿಗಳ ಸಂಪರ್ಕ ಮಾಡಲು ಸಾಧ್ಯ ಯಾವ ಸಂಬಂಧಿ ಜ್ಞಾನ ಮತ್ತು ಧ್ಯಾನ ಜ್ಞಾನ ಮತ್ತು ಧ್ಯಾನ ಜ್ಞಾನದಿಂದ ಸೋಹಂ ಶುದ್ಧೋಹಂ ಸಿದ್ಧೋಹಂ ಬುದ್ಧೋಹಂ ಏಕೋಹಂ ಸತ್ಯೋಹಂ ಶಾಶ್ವತೋಹಂ ಅಹಂ ಬ್ರಹ್ಮಾಸ್ಮಿ ಅಹಂ ಜಿನಾಸ್ಮಿ ಅಹಂ ಶಿವಾಸ್ಮಿ ನಾನು ನನ್ನ ಆತ್ಮನು ಶಾಶ್ವತ ನಿತ್ಯ ದೃಢ ಸ್ವರೂಪಿ ಇದ್ದಾನೆ ಜ್ಞಾತ ದೃಷ್ಟ ಇದ್ದಾನೆ ದೇಹದಲ್ಲಿದ್ದರೂ ಸಹ ದೇಹಾತೀತನಿದ್ದಾನೆ ಈ ರೀತಿ ಆತ್ಮಾನ್ ಚಿಂತನೆ ಮಾಡ್ತಾ ಮಾತನಾಡಲಾರ್ದ ಮೌನಿಯಾಗಿ ಜ್ಞಾನ ಮತ್ತು ಧ್ಯಾನದಲ್ಲಿ ನಿರತನಾಗಿ ಸ್ವಸಮಾಧಿ ಹೊಂದುವುದು ಸಿದ್ಧ ಯೋಗ ಈ ಯೋಗದಲ್ಲಿ ಅನಂತ ಗುಣಿಕಲ್ ನಿಜರಾಗಿ ಆತ್ಮ ಅಂತರ್ಮುಖದಾಗ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೋತಾನೆ ಅಂತ ವ್ಯಕ್ತಿತ್ವ ಪ್ರಾಪ್ತ ಆಗ್ತದೆ ಆ ವ್ಯಕ್ತಿತ್ವ ಪ್ರಾಪ್ತಿ ಮಾಡ್ಕೋ ಸಲುವಾಗಿ ನನ್ನ ನಿಜವಾದಂತ ಸಂಬಂಧಿಗಳು ದಾಯಾದಿಗಳು ನನ್ನ ಆತ್ಮನ ಚಿರಕಾಲ ಹಿತೈಷಿಗಳಿರ್ತಕ್ಕಂಥ ನನ್ನ ಆತ್ಮನ ಸ್ವಭಾವ ಜ್ಞಾತ ದೃಷ್ಟ ನೋಡೋದು ತಿಳಿಯೋದು ಅರಿಯೋದು ಅದರೊಳಗೆ ಇರೋದು ಇದುವೇ ನಿಜವಾದಂತ ಶಾಶ್ವತ ಸಂಬಂಧ ಸಿದ್ಧ ಶಿಲೆಯಲ್ಲೂ ಸಹ ನಮ್ಮ ಜೊತೆಗೆ ಇರ್ತಕ್ಕಂಥ ಸಂಬಂಧ ಈ ಶಾಶ್ವತ ಸಂಬಂಧ ಪ್ರಾಪ್ತಿ ಮಾಡೋ ಸಲುವಾಗಿ ಧರ್ಮ ಸಂಬಂಧ ಬೆಳೆಸೋದು ಅವಶ್ಯಕತೆ ಅದ ಅದಕ್ಕೆ ಹೇಳಿದ್ರು ಧರ್ಮೋ ರಕ್ಷತಿ ರಕ್ಷಿತಃ ಯಥೋ ಧರ್ಮ ತಥೋ ಜಯ ಇದೆಲ್ಲ ಧಾರ್ಮಿಕ ಕ್ರಿಯೆಗಳು ಪ್ರವಚನ ಕೇಳೋದು ಕ್ಷೇತ್ರ ದರ್ಶನ ಮಾಡೋದು ದಾನ ಧರ್ಮ ಮಾಡೋದು ಪರೋಪಕಾರ ಮಾಡೋದು ಬಂದಾಗ ಕೈ ಜಸ್ಟ್ ಹಸನ್ಮುಖಿಯಾಗಿ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಜೈ ಜಿನೇಂದ್ರ ಅನ್ನೋದು ಹಿಂಗಲ್ಲ ಜೈ ಜಿನೇಂದ್ರ ಅವಂದೇ ಹೊಟ್ಟೆ ಕಿಚ್ಚಿಗೆ ಬೇಡ್ರಿ ಮನಸ್ಸು ತೃಪ್ತಿಯಾಗಿ ಖುಷಿ ಖುಷಿಲೇ ಎರಡು ಮಾತಂದು ಜೈ ಜಿನೇಂದ್ರ ಅಂದ್ರೆ ನಿಮ್ಮ ಆತ್ಮನು ಜಿನೇಂದ್ರ ಆಗ್ತಾನೋ ಮುಂದಿನ ಆತ್ಮನು ಜಿನೇಂದ್ರ ಆಗ್ತಾನೋ ಪ್ರತಿಯೊಂದು ಆತ್ಮ ಆಗ್ತಾನೋ ಮುಂದಿನ ಮುಕ್ತ ಆಗ್ತಾನೋ ಅಂತ ಯೋಗ್ಯತಾ ಪ್ರತಿಯೊಂದು ಆತ್ಮ ಬರಲಿ ನಾನು ಕಮ್ಮಿ ಅನ್ನೋದಕ್ಕಿಂತ ನನ್ನ ಒಳಗೆ ಆ ವ್ಯಕ್ತಿತ್ವ ಐತಿ ನನ್ನ ಒಳಗೆ ಯಾವ್ದು ಕಮ್ಮಿ ಐತಿ ಅದನ್ನು ತುಂಬಿಕೊಂಡ ನಾವು ಮುಂದಿನ ಪುರುಷಾರ್ಥ ಮಾಡ್ತಕ್ಕಂಥ ಭಾವನ ತೊಟ್ರೆ ನಾವು ಸ್ತ್ರೀ ಪರ್ಯಾಯದಲ್ಲಿ ವರ್ತಮಾನ ಕಾಲದಲ್ಲಿ ಮೋಕ್ಷ ಇಲ್ಲದೆ ಇದ್ರು ಸಹ ಭವಿಷ್ಯ ಕಾಲದಲ್ಲಿ ಪುರುಷ ಪರ್ಯಾಯದಲ್ಲಿ ನಾವು ಪುರುಷಾರ್ಥ ಮಾಡಿ ಮೋಕ್ಷ ಪಡ್ಬೋದು ಅಂತಕ್ಕಂಥ ಮನೋಬಲ ವಿಲ್ ಪವರ್ ನಾವು ತಯಾರು ಮಾಡ್ಕೋಬೇಕು. ವ್ಯವಹಾರದ ನಮ್ಮ ಸಂಬಂಧಿಗಳದಾರ ಪುಣ್ಯ ಇರತಕ್ಕ ಜ್ಞಾನ ಇರತಕ್ಕ ನಿಮ್ ಒಳ್ಳೆ ಗುಣ ಇರತಕ್ಕ ಜಗತ್ತ ನೀವು ಜೊತೆಗಿರ್ತದ ಯಾವಾಗ ನೀವು ಅಶುಭಕರ ಉದಯ ಆಗ್ತಾರ ಜೊತೆಗಿದ್ದವರೆಲ್ಲರೂ ದೂರ ಆಗ್ತಾರ. ಹೇಳ್ತಾರೋ ನೀನ್ ಹೆಂಡತಿ ಬಾಗಿಲು ತಕ್ಕ ನಡೆದವ್ರ ಸ್ಮಶಾನ ತಕ್ಕ ಮಗ ಬೆಂಕಿ ಹಚ್ಚತಕ್ಕ ಮತ್ತು ಸಂಜೆಗೆ ಬಂದ ತಮ್ಮ ಮನ್ಯಾಗ ಮಾಡ್ಲಿಕ್ಕೆ ಮತ್ತವ್ರು ಕೊಟ್ಟದಾರು ತಿಂತಾರೆ. ಇದು ಸಂಸಾರ ಐತಿ. ಅದಕ್ಕೆ ನಾವು ಸತ್ ನಂತರ 3 ಹಲವಾರು ಜೋಡಿ ಬೆನ್ನ ಇಟ್ಕೊಂಡಿರೋದಕ್ಕಿಂತ ನಾವು ಸತ್ರ ಮೋಕ್ಷಕ್ಕೆ ಹೋಗುವಂಥ ಧರ್ಮ ಸಂಪತ್ತಿ ನಮ್ಮ ಜೊತೆ ಐತಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಧರ್ಮಮಯ ಜೀವನ ತೆಗೆದ್ರೆ ನಮ್ಮ ಆತ್ಮ ನಿಜವಾದ ಕಲ್ಯಾಣ ಆಗೇ ಆಗ್ತದೆ. ಆ ಭಾಗ್ಯ ಪ್ರತಿಯೊಂದು ಆತ್ಮ ಸಿಗಲಿ. ಜೈ ಗುರು ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗಕ್ಕೆ